ನಮಸ್ತೆ, ಗುಡ್ ಈವ್ನಿಂಗ್. ವಿಡಿಯೋಸ್ ಆನ್ ಮಾಡ್ಕೊಡಿ. ಗುಡ್ ಈವ್ನಿಂಗ್ ಮೇಡಮ್. ಗುಡ್ ಈವ್ನಿಂಗ್ ಸರ್, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ವಿಡಿಯೋಸ್ ಆನ್ ಮಾಡ್ಕೊಡಿ ಸಾಧ್ಯವಾದಷ್ಟುವೆ. ನಮಸ್ತೆ ಮ್ಯಾಮ್. ನಮಸ್ತೆ ನಮಸ್ತೆ, ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಎಸ್, ಸುಷ್ಮಾ, ತುಂಬಾ ದಿನ ಆಗಿತ್ತು ನೋಡಿ. ಎಸ್, ಓಕೆ. ಸೊ ಎಲ್ಲರಿಗೂ ಕೂಡ ಇವತ್ತು ಈ ಒಂದು ಕರುಣಾರೇಖಿ ಇದು ಮಾಸ್ಟರ್ ಕ್ಲಾಸ್ಗೆ ಪ್ರೀ ವೆಬಿನಾರ್ಗೆ ಸುಸ್ವಾಗತ. ಸೊ ಇದೊಂದು ವಿಶೇಷವಾದಂತಹ ಮತ್ತೆ ಒಂದು ಅದ್ಭುತವಾದಂತಹ ಕೋರ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸುಮಾರು ಜನ ತುಂಬಾ ದಿನದಿಂದ ಕಾಯ್ತಾ ಇದ್ರು ಕೂಡ, ಸುಮಾರು ಜನ ಕೇಳಿದ್ರು ನನ್ನ ಕರುಣಾರೇಖಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ ಅಂತ. ರೇಖಿ ಮುಗಿಸಿ ಆಲ್ಮೋಸ್ಟ್ ತುಂಬಾನೇ ಗ್ಯಾಪ್ ಆಯ್ತು. ಈ ಸಲ ನಾವು ರೇಖಿ ಮುಗಿಸಿದ್ಮೇಲೆ ನಾವು ಕರುಣಾರೇಖಿ ಸ್ಟಾರ್ಟ್ ಮಾಡಿರಲ್ಲ. ಯೂಶುವಲಿ ಏನಪ್ಪಾ ಅಂದ್ರೆ ನಾವು ಫಸ್ಟ್ ಸೆಕೆಂಡ್ ಲೆವೆಲ್ ರೇಖಿ ಆದ ತಕ್ಷಣ ಬೇರೆಯವರೆಲ್ಲ ಏನ್ ಹೇಳ್ತಾರೆ, ಥರ್ಡ್ ಲೆವೆಲ್ ರೇಖಿ ಅಂತ ಹೇಳ್ತಾರೆ, ಕರೆಕ್ಟ್ ಅಲ್ವಾ? ಬಟ್ ಆಕ್ಚುಲಿ ಅಂದ್ರೆ ನಮ್ಮ ಒಂದು ಸಾಂಪ್ರದಾಯಿಕವಾದಂತಹ ರೇಖಿಯ ಪ್ರಕಾರ ನಾವೇನಂದ್ರೆ ಫಸ್ಟ್ ಸೆಕೆಂಡ್ ಲೆವೆಲ್ ಮುಗಿದ ತಕ್ಷಣ ನಾವು ಮಾಡ್ಬೇಕಾಗಿರೋದು ಕರುಣಾರೇಖಿ. ಯಾಕಂದ್ರೆ ನಾವು ಥರ್ಡ್ ಲೆವೆಲ್ ಅಲ್ಲಿ ಯೂಸ್ ಮಾಡುವಂತಹ ಕೆಲವೊಂದು ಟೆಕ್ನಿಕ್ಸ್ ಏನಿದೆ ಅದು ನಮ್ಮ ಕರುಣಾರೇಖಿಯ ಬೇಸಿಸ್ ಮೇಲೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ ಈ ಒಂದು ಸಾರಿ, ನನ್ನ ಬಗ್ಗೆ ಕೆಲವರು ಹೊಸಬ್ರು ಇದ್ದೀರಾ, ನನ್ನ ಬಗ್ಗೆ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸುಮಾರು ಜನ ನಂಗೆ ಗೊತ್ತಿರೋರಾಗಿದ್ರಿಂದ ಕೊಡಕ್ ಹೋಗ್ಲಿಲ್ಲ, ಸಾರಿ. ಓಕೆ, ಸೊ ನನ್ನ ಹೆಸರು ರಶ್ಮಿ ಶ್ರೀಕಾಂತ್ ಅಂತ. ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್, ದುರ್ಗಾ ರೇಖಿ ಮಹಾಗುರು, ಲಾಮಾ ಫೆರಾ ಗ್ರ್ಯಾಂಡ್ ಮಾಸ್ಟರ್. ಆಲ್ಮೋಸ್ಟ್ 105 ಟೈಪ್ಸ್ ಆಫ್ ಹೀಲಿಂಗ್ ಮೊಡಾಲಿಟೀಸ್ ನ ನಾನು ಟೀಚ್ ಮಾಡ್ತೀನಿ, ಹೀಲಿಂಗ್ ಕೂಡ ಮಾಡ್ತೀನಿ. ಈ ಒಂದು ಫೀಲ್ಡ್ ಅಲ್ಲಿ ಕಳೆದ 13 ವರ್ಷದಿಂದ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಇದಿಷ್ಟು ನನ್ನ ಕಿರು ಪರಿಚಯ. ಓಕೆ, ಸುಮಾರು ಜನ ಹೊಸಬ್ರಿದ್ದೀರಾ, ಅದಕ್ಕೋಸ್ಕರ. ಓಕೆ, ಸೊ ಈ ಒಂದು ಕರುಣಾರೇಖೆಗೆ ಬಂತು ಅಂತಂದ್ರೆ ನಾವು ಏನ್ ಹೇಳ್ತೀವಿ, ನಾವು ರೇಖಿ ಯೂಶುವಲಿ ನಮ್ಗೆ ಏನ್ ಮಾಡ್ತಾರೆ ಈಗ ಈ ಒಂದು ಮಾಡರ್ನ್ ಟೆಕ್ನಿಕ್ಸ್ ಅಲ್ಲಿ ಏನ್ ಮಾಡ್ತಾರೆ, ಸೆಕೆಂಡ್ ಲೆವೆಲ್ ಆದ ತಕ್ಷಣ ಥರ್ಡ್ ಲೆವೆಲ್ ಕೊಟ್ಬಿಡ್ತಾರೆ. ಬಟ್ ಆಕ್ಚುಲಿ ಹೇಳ್ಬೇಕು ಅಂದ್ರೆ ಥರ್ಡ್ ಲೆವೆಲ್ ಎನರ್ಜಿಯನ್ನ ನಾವು ವಿತ್ಸ್ಟ್ಯಾಂಡ್ ಮಾಡ್ಬೇಕು ಅಂದ್ರೆ, ಆ ಒಂದು ಶಕ್ತಿಯ ಧಾರಣೆಯನ್ನ ಮಾಡ್ಬೇಕು ಅಂದ್ರೆ ನಮಗೆ ಒಂದು ಎಲಿಜಿಬಿಲಿಟಿ ಬೇಕು, ನಮ್ಮಲ್ಲಿ ಒಂದು ಪಕ್ವತೆ ಬೇಕು ಅಂತ ಹೇಳ್ತೀವಿ. ಆ ಪಕ್ವತೆಯನ್ನ ಯಾವ್ದಪ್ಪ ಕೊಡುತ್ತೆ ಅಂದ್ರೆ ನಮ್ಗೆ ಕರುಣಾರೇಖಿ ಕೊಡುತ್ತೆ. ಓಕೆ, ಯಾಕೆ ಈ ಕರುಣಾರೇಖಿ ಕೊಡುತ್ತೆ ಅಂತಂದ್ರೆ, ಈ ಒಂದು ಕರುಣಾರೇಖಿಯಲ್ಲಿ ಬರುವಂತಹ ಸಿಂಬಲ್ಸ್ ನಾ ಇನ್ ಮುಂದಕ್ಕೆ ಅದನ್ನೆಲ್ಲ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಬರುವಂತಹ ಸಿಂಬಲ್ಸ್ ಇರಬಹುದು, ಹೀಲಿಂಗ್ ಟೆಕ್ನಿಕ್ಸ್ ಇರಬಹುದು, ಇದೆಲ್ಲವೂ ಕೂಡ ನಮ್ಮಲ್ಲಿರುವಂತಹ ಆ ಒಂದು ಬ್ಲಾಕೇಜಸ್ ಅಥವಾ ಒಂದು ಏನೊಂದು ಅಜ್ಞಾನವೆಂಬ ಪರದೆ ಏನಿದೆಯೋ ಅದನ್ನ ಕಟ್ ಮಾಡುತ್ತೆ. ಬಿಕಾಸ್ ಹೀಲರ್ ಅನ್ನೋದು ಅಷ್ಟು ಸಾಮಾನ್ಯವಾದಂತಹ ವಿಚಾರ ಅಲ್ಲ. ಓಕೆ, ಸೊ ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ರೇಖಿ ಹೀಲರ್ಸ್ ಇದ್ದಾರೆ, ಪ್ರತಿಯೊಂದು ಮನೆಯಲ್ಲೂ ಕೂಡ ರೇಖಿ ಟ್ರೈನರ್ಸ್ ಇದ್ದಾರೆ. ಆದರೆ ಅದರಲ್ಲಿ ನಾವು ಎಷ್ಟು ಯಶಸ್ಸನ್ನ ಪಡ್ಕೊಂಡಿದೀವಿ ಅಥವಾ ನಾವು ಮಾಡ್ತಾ ಇರುವಂತಹ ಹೀಲಿಂಗ್ ಯಾವ ಮಟ್ಟದಲ್ಲಿ ನಮ್ಗೆ ಫಲವನ್ನ ಕೊಡ್ತಾ ಇದೆ, ನಮ್ಮ ಸ್ವಂತ ಜೀವನದಲ್ಲಿ ಏನು ಟ್ರಾನ್ಸ್ಫಾರ್ಮೇಶನ್ ಆಗಿದೆ ಅನ್ನೋದನ್ನ ನೋಡ್ತು ಅಂದ್ರೆ ಅದು ನಮ್ಮ ಒಂದು ಪ್ರಾಕ್ಟೀಸ್ ಜೊತೆಗೆ ನಮ್ಮಲ್ಲಿರುವಂತಹ ಒಂದು ಜ್ಞಾನವನ್ನ, ವಿಸ್ಡಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈ ವಿಸ್ಡಮ್ ಅನ್ನ ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ಅದಕ್ಕೆ ನಮ್ಗೆ ಕರುಣಾರೇಖಿ ಬೇಕು ಅಂತ ಹೇಳ್ತೀವಿ. ಓಕೆನಾ? ಸೊ ಹಾಗಾಗಿ ವಾಯ್ಸ್ ಕಡಿಮೆ ಇದೆಯಾ? ನಂದು ಫುಲ್ ಇದೆಯಲ್ಲ? ವಾಯ್ಸ್ ಕಮ್ಮಿ ಇದೆಯಾ ನಂದು? ಕರೆಕ್ಟ್? ಸ್ವಲ್ಪ ಕಮ್ಮಿ ಇದೆ ಮೇಡಮ್, ಸ್ವಲ್ಪ ಕಮ್ಮಿ ಇದೆ. ಸರ್ ಒಂಚೂರು ವಾಲ್ಯೂಮ್ ಜಾಸ್ತಿ ಮಾಡ್ಕೊಳ್ಳಿ, ಬೇರೆಯವರು ಕರೆಕ್ಟ್ ಇದೆ ಅಂತ ಹೇಳ್ತಾ ಇದಾರೆ. ಇಲ್ಲ, ನಂದೆಲ್ಲ ಫುಲ್ ವ್ಯಾಲ್ಯೂಮ್ ಇದೆ ಮೇಡಮ್. ಎಲ್ಲರಿಗೂ ಕಡಿಮೆ ಇದೆಯಾ ಅಥವಾ ನೀವು ಎಲ್ಲರಿಗೂ ಕರೆಕ್ಟ್ ಇದೆಯಾ? ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಎಸ್, ಓಕೆ, ಕ್ಲಿಯರ್ ಆಗಿದೆ ಮೇಡಮ್. ಓಕೆ, ಓಕೆ, ಥ್ಯಾಂಕ್ ಯು. ಸೊ ಈ ಒಂದು ಕರುಣಾರೇಖಿ ಅನ್ನೋದು ಒಂದು ಅದ್ಭುತವಾದಂತಹ ಕೊಡುಗೆ ಅಂತ ಹೇಳ್ಬೋದು. ಓಕೆ, ನಾನು ನಿಧಾನಕ್ಕೆ ನಿಮ್ಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಸ್ಕ್ರೀನ್ ಶೇರ್ ಮಾಡ್ತೀನಿ, ಒಂದ್ ಸೆಕೆಂಡ್. ಸ್ಕ್ರೀನ್ ಕಾಣಿಸ್ತಿದೆಲ್ಲ? ಸ್ಕ್ರೀನ್ ಕಾಣಿಸ್ತಿದೆಲ್ಲ? ಓಕೆ, ಸೊ ಓಕೆ, ಸೊ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಅದ್ಭುತವಾದಂತಹ ವರ್ಕ್ಶಾಪ್ಗೆ ಸುಸ್ವಾಗತ. ಸೊ ಈ ಒಂದು ಮೊಟ್ಟ ಮೊದಲನೇದಾಗಿ ನೋಡೋದು ಈ ಕರುಣಾರೇಖಿ ಅಂದ್ರೆ ಏನು, ಅದ್ರ ಬಗ್ಗೆ ಒಂಚೂರು ತಿಳ್ಕೊಳ್ಳೋಣ. ಸೊ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ ನಾವು ರೇಖಿ ಕಲ್ತಿದೀವಿ, ರೇಖಿಗೂ ಕರುಣಾರೇಖಿಗೂ ಏನ್ ಡಿಫ್ರೆನ್ಸ್? ಇನ್ನು ಕೆಲವೊಂದ್ ಕಡೆ ಏನ್ ಮಾಡ್ತಾರೆ, ರೇಖಿ ಸೆಕೆಂಡ್ ಲೆವೆಲ್ ಅಥವಾ ರೇಖಿ ಥರ್ಡ್ ಲೆವೆಲ್ ಅಲ್ಲೇ ಕರುಣಾರೇಖಿ ಸಿಂಬಲ್ಸ್ ನ ಕಂಬೈನ್ ಮಾಡ್ಕೊಡ್ತಾರೆ. ಬಟ್ ಏನಂದ್ರೆ
ನಾವು ಕಲಿತಾ ಇರುವಂತಹ ಟ್ರೆಡಿಷನಲ್ ರೇಖಿ ಏನಿದೆ, ಉಸುಯಿ ರೇಖಿ, ಅದು ಕಂಪ್ಲೀಟ್ ಡಿಫ್ರೆಂಟ್, ಕರುಣಾ ರೇಖಿ ಕಂಪ್ಲೀಟ್ ಡಿಫ್ರೆಂಟ್. ಆದರೆ ಬೇಸ್ ಬಂದು, ಫೌಂಡೇಶನ್ ಬಂದು ಕರುಣಾ ರೇಖಿ ಅಥವಾ ಯಾವುದೇ ರೇಖಿಗೆ ತಗೊಂಡ್ರು ಕೂಡ ನಮಗೆ ಉಸುಯಿ ಅವರ ರೇಖಿನೇ ನಮಗೆ ಫೌಂಡೇಶನ್ ಆದ್ರೂ ಕೂಡ ಕರುಣಾ ರೇಖಿ ಅನ್ನೋದು ಕಂಪ್ಲೀಟ್ ಆಗಿ ಡಿಫ್ರೆಂಟ್. ಸೊ ಹೇಗೆ ಡಿಫ್ರೆಂಟ್ ಅಂತ ನೋಡ್ತು ಅಂತಂದ್ರೆ, ಸಾಮಾನ್ಯವಾಗಿ ನಾವು ಉಸುಯಿ ರೇಖೆಯನ್ನ ನಾವು ಹೇಳ್ದಂಗೆ ಟ್ರೆಡಿಷನಲ್ ಜಪಾನಿ ಹೀಲಿಂಗ್ ಟೆಕ್ನಿಕ್ ಅಂತ ಹೇಳ್ತೀವಿ. ಸೊ ರೇ ಮತ್ತೆ ಕಿ ಅನ್ನೋ 2 ವರ್ಡ್ಗಳಿಂದ ಅಥವಾ 2 ಅಕ್ಷರಗಳಿಂದ ಆಗಿರುವಂತಹದ್ದು ರೇಖಿ. ರೇ ಅಂದ್ರೆ ಯೂನಿವರ್ಸಲ್, ಕಿ ಅಂದ್ರೆ ಲೈಫ್ ಫೋರ್ಸ್ ಎನರ್ಜಿ, ಅಂದ್ರೆ ವಿಶ್ವ ಪ್ರಾಣ ಶಕ್ತಿಯನ್ನ ನಾವು ರೇಖಿ ಅಂತ ಕರೆದ್ವಿ. ಓಕೆ, ಸೊ ಇಲ್ಲಿ ನಾವು ಇನ್ನೊಂದು ವರ್ಡ್ ಅನ್ನ ಆಡ್ ಮಾಡ್ತಾ ಇದೀವಿ, ಏನಪ್ಪಾ ಅಂದ್ರೆ ಕರುಣಾ. ಸೊ ಕರುಣಾ ಅಂತಂದ್ರೆ ಏನು? ಕಂಪ್ಯಾಷನೇಟ್. ಸೊ ಏನಿದು ಕಂಪ್ಯಾಷನೇಟ್ ಅಂದ್ರೆ, ನಮ್ಮ ಯಾವ ಒಂದು ಆಕ್ಷನ್ ಇಂದ ಬೇರೊಬ್ಬರ ಒಂದು ದುಃಖ ಕೊನೆಗೊಳ್ಳುತ್ತೋ ಅಥವಾ ಅಂತ್ಯ ಆಗುತ್ತೋ ಅದನ್ನ ನಾವು ಕರುಣೆ ಅಂತ ಹೇಳ್ತೀವಿ. ದ ಆಕ್ಷನ್ ವಿಚ್ ವಿ ಟೇಕ್ ಈಸ್ ಗೋಯಿಂಗ್ ಟು ಎಂಡ್ ಅಪ್ ಸಂಬಡಿ ಸಫರಿಂಗ್, ಅಂದ್ರೆ ದಟ್ ಈಸ್ ಕಾಲ್ಡ್ ಕಂಪ್ಯಾಷನ್. ಓಕೆ, ಅಂದ್ರೆ ನಾವು ತೆಗೆದುಕೊಳ್ಳುವಂತಹ ಯಾವುದೇ ಒಂದು ಕ್ರಿಯೆಯಿಂದ ಬೇರೆಯವರ ಒಂದು ಕಷ್ಟ ನಿವಾರಣೆ ಆಗತ್ತೆ ಅಂದ್ರೆ ಅದನ್ನ ನಾವು ಕರುಣೆ ಅಂತ ಹೇಳ್ತೀವಿ. ಓಕೆ, ಸೊ ಹಾಗಾಗಿ ಈ ಕರುಣಾ ರೇಖೆ ಅನ್ನೋದು ಅಲ್ಲಿಗೇನು, ಬೇರೆಯವರ ಕಷ್ಟ, ಬೇರೆಯವರು ಮಾತ್ರ ಅಲ್ಲ, ನಮ್ಮ ಕಷ್ಟಗಳನ್ನ ನಾವು ನಿವಾರಣೆ ಮಾಡ್ಕೊಳ್ಳೋದ್ರ ಮೂಲಕ ಬೇರೆಯವರ ಸಕಲ ಕಷ್ಟಗಳನ್ನ ನಿವಾರಣೆ ಮಾಡೋದಕ್ಕೆ ಇರುವಂತಹ ಅದ್ಭುತವಾದಂತಹ ಸಾಧನ ಈ ಕರುಣಾ ರೇಖೆ ಅಂತ ಹೇಳ್ತೀವಿ. ಓಕೆ, ಸೊ ಈ ಕರುಣಾ ರೇಖೆಯನ್ನ ಯಾರಪ್ಪ ನಮ್ಗೆ ಇಂಟ್ರೊಡ್ಯೂಸ್ ಮಾಡೋದು ಅಂದ್ರೆ ಡಾಕ್ಟರ್ ವಿಲಿಯಂ ಲೀ ರ್ಯಾಂಡ್ ಅನ್ನೋರು ನಮ್ಗೆ ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಯಾರು ಇವರು ವಿಲಿಯಂ ಲೀ ರ್ಯಾಂಡ್ ಅಂತಂದ್ರೆ, ನಾವು ಇಲ್ಲಿ ಸುಮಾರು ಜನ ರೇಖಿ ಕಲ್ತಿರೋರು ಇದಾರ, ನನ್ನ ಸ್ಟೂಡೆಂಟ್ಸ್ ಇದ್ದೀರಾ. ಸೊ ನಾವಲ್ಲಿ ರೇಖಿದು ಇತಿಹಾಸವನ್ನ, ಲೀನೇಜ್ ಅನ್ನ ನೋಡಾಗ, ರೇಖಿದು ಪರಂಪರೆ ಅಂತ ನೋಡಿದಾಗ ಏನಾಯ್ತು, ನಾವು ಡಾಕ್ಟರ್ ಮಿಕಾವೊ ಉಸುಯಿ ಅವರು 21 ರಿಂದ 22 ಜನ ಸ್ಟೂಡೆಂಟ್ಸ್ ನ ಪ್ರಿಪೇರ್ ಮಾಡಿದ್ರು ಅಂತ ನಾವು ನೋಡಿದೀವಿ. ಆ ರೀತಿ ಪ್ರಿಪೇರ್ ಮಾಡಿದವ್ರಲ್ಲಿ ಏನಾಯ್ತು, ಅದ್ ಮುಂದೆ ಹಂಗೆ ಆ ಒಂದು ಆ ಪರಂಪರೆ ಹಂಗೆ ಬೆಳ್ಕೊಂಡೋಯ್ತು. ಅಂತದ್ರಲ್ಲಿ ಇದ್ದಂತಹ ಒಬ್ರು ಸ್ಟೂಡೆಂಟ್ ವಿಲಿಯಂ ಲೀ ರ್ಯಾಂಡ್. ಸೊ ಈ ವಿಲಿಯಂ ಲೀ ರ್ಯಾಂಡ್ ಅನ್ನೋರು ಉಸುಯಿ ರೇಖೆಯನ್ನ ಕಲಿತು ಈಗ ಧ್ಯಾನದಲ್ಲಿ ಕುಳಿತಿದ್ದಂತಹ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಕರುಣಾ ರೇಖೆಯ ಸಿಂಬಲ್ಸ್ ಏನಿದೆ ಅದು ಡೌನ್ಲೋಡ್ ಆಯ್ತು. ಸೊ ಕೆಲವರು ಹೇಳ್ತಾರೆ ಇದನ್ನ ಸಾಯಿಬಾಬಾ ಅವರು ಡೈರೆಕ್ಟ್ ಆಗಿ ಇದು ಕೊಟ್ಟಂತಹ ರೇಖೆಯನ್ನು ಕೂಡ ಒಂದು ಅರ್ಥ ಇದೆ. ಯಾಕೆಂದ್ರೆ ವಿಲಿಯಂ ಲೀ ರ್ಯಾಂಡ್ ಅವರು ಸಾಯಿಬಾಬಾರವರ ಭಕ್ತರಾಗಿದ್ರು. ಆದ್ರೆ ಅವರು ಪಾಶ್ಚಾತ್ಯರಾಗಿದ್ರಿಂದ ಅಥವಾ ಬೇರೆ ಮತದವರಾಗಿದ್ರಿಂದ ಇದನ್ನ ಎಲ್ಲೂ ಡಿಸ್ಕ್ಲೋಸ್ ಮಾಡಿಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು, ಸಾಯಿಬಾಬಾ ಯಾವಾಗ್ಲೂ ಬ್ಲೆಸ್ ಮಾಡ್ಬೇಕಾದ್ರೆ ಈ ತರ ಸಿಂಬಲ್ ಹಾಕ್ತಾ ಇರ್ತಾರೆ, ಕರೆಕ್ಟ್ ಅಲ್ವಾ? ಸೊ ಅದೇನಂದ್ರೆ ಕರುಣಾ ರೇಖೆಯಲ್ಲಿ ಒಂದು ಸಿಂಬಲ್ ಬರುತ್ತೆ, 9ನೇ ಸಿಂಬಲ್ ಬರುತ್ತೆ. ಆ 9ನೇ ಸಿಂಬಲ್ನೇ ಬಾಬಾ ಯಾವಾಗ್ಲೂ ಹಾಕ್ತಾ ಇದ್ರು ಅನ್ನುವಂತಹ ಒಂದು ಇದು ಕೂಡ ಇದೆ, ಅದಕ್ಕೆ ಸ್ಟೋರಿ ಕೂಡ ಇದೆ. ಬಟ್ ಇದೆಲ್ಲೂ ಕೂಡ ನಮ್ಗೆ ಡಿಸ್ಕ್ಲೋಸ್ ಆಗಿಲ್ಲ. ಓಕೆ, ಸೊ ಹಾಗಾಗಿ ಕರುಣಾ ರೇಖೆ ಅನ್ನೋದು ಏನಪ್ಪಾ ಅಂದ್ರೆ, ನಮ್ಮ ಒಂದು ಆಕ್ಷನ್ ಇಂದ ನಮ್ಮ ಮತ್ತೆ ಇತರರ ಒಂದು ಸಂಕಷ್ಟಗಳು ಪರಿಹಾರ ಆಗುತ್ತೆ ಅನ್ನುವಂತಹದನ್ನ ಸೂಚಿಸುವಂತದ್ದು ಕರುಣಾ ರೇಖೆ. ಓಕೆ, ಸೊ ಈ ಕರುಣಾ ರೇಖೆಯನ್ನ ಅರ್ಥ ಮಾಡ್ಕೊಳ್ಳೋದಕ್ ಮೊದ್ಲು ಕೆಲವೊಂದು ವಿಚಾರಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಏನಿದು ಅಂತಂದ್ರೆ ನಮ್ಮ ಸೋಲ್ ಜರ್ನಿ. ಏನ್ ಸೋಲ್ ಜರ್ನಿ ಅಂದಾಗ ನಾವು ಯೂಶುವಲಿ ಏನಂದ್ರೆ, ಈ ಭೂಮಿ ಮೇಲೆ ನಾವು ಜನ್ಮವನ್ನ ಪಡ್ಕೊಳ್ಳೋದಕ್ಕೆ ಮುಂಚೆ ಸಾಕಷ್ಟು ಪ್ರಿಪರೇಷನ್ ನಡೀತಾ ಹೋಗುತ್ತೆ. ಏನದು ಪ್ರಿಪರೇಷನ್ ಅಂತ ನೋಡ್ತು ಅಂದ್ರೆ, ನಾವು ಈಗ ಈ ಒಂದು ಭೂಮಂಡಲಕ್ಕೆ ಬರೋದಕ್ಕೆ ಮುಂಚೆ ನಮ್ಮದೇ ಆದಂತಹ ಒಂದು ಸೋಲ್ ವರ್ಲ್ಡ್ ಅಲ್ಲಿ ಇರ್ತೀವಿ. ಆ ಸೋಲ್ ವರ್ಲ್ಡ್ ಅಲ್ಲಿ ನಾವು 100 ವರ್ಷಗಳು ಬೇಕಾದ್ರೂ ಮಲಗಿರಬಹುದು, 1000 ವರ್ಷಗಳು ಬೇಕಾದ್ರೂ ಮಲಗಿರಬಹುದು. ಸೊ ಯಾವಾಗ ಈ ಒಂದು ಸೋಲ್ ತನ್ನ ಕರ್ಮವನ್ನ ಕಳ್ಕೊಳ್ಳುವಂತಹ ಸಮಯ ಬರುತ್ತೋ, ಅಂದ್ರೆ ತಾನು ಏನು ಹಳೇದೆಲ್ಲ ಮಾಡಿರುತ್ತಲ್ಲ, ನಾವ್ ಹೇಳ್ತೀವಿ 7 ಜನ್ಮ ಅಂತ, ಆಕ್ಚುಯಲ್ ಆಗಿ ಬಂದು 84 ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟಿರ್ತೀವಿ. ಸೊ ಆ 84 ಲಕ್ಷ ಯೋನಿಗಳಲ್ಲಿ ನಾವು ಹುಟ್ಟಿದಾಗ ಏನೇನೆಲ್ಲ ಮಾಡಿರ್ತೀವೋ, ದುಷ್ಕೃತ್ಯಗಳಿರಬಹುದು, ಒಳ್ಳೆ ಕಾರ್ಯಗಳು, ಎಲ್ಲವೂ ಕರ್ಮನೇ. ಕರ್ಮ ಅಂದ್ರೆ ಬರೀ ನೆಗೆಟಿವ್ ತಗೊಳಕ್ಕಾಗಲ್ಲ, ಪಾಸಿಟಿವ್ ಕರ್ಮನೂ ಇರುತ್ತೆ, ನೆಗೆಟಿವ್ ಕರ್ಮನೂ ಇರುತ್ತೆ. ಸೊ ಆ ಎಲ್ಲ ಕರ್ಮಗಳು ಕೂಡ
ನಾವು ಸವಿಸುವಂತಹ ಸಮಯ ಬಂದಾಗ ನಾವು ಈ ಭೂಮಿಗೆ ಬರ್ಬೇಕಲ್ವಾ, ಮನುಷ್ಯನ ಜನ್ಮ ಬಂದಿರೋದೇ ನಮ್ಮ ಕರ್ಮಗಳನ್ನ ಕಳ್ಕೊಳ್ಳೋದಕ್ಕೆ, ಗೊತ್ತಲ್ವಾ ನಮ್ಗೆ. ಸೊ ಆತಹ ಸಮಯ ಬಂದಾಗ ಈಗ ಹೇಗೆ ನಮಗೆ ನಮ್ಮದೇ ಆದಂತಹ ಒಂದು ಅಸೆಂಬ್ಲಿ ಅಂತ ಹೇಳ್ತೀವಿ, ಒಂದು ಗವರ್ಮೆಂಟ್ ಹೇಳ್ತೀವಿ, ಒಬ್ರು ಮುಖ್ಯಸ್ಥರು ಇರ್ತಾರೆ, ಅಥವಾ ಒಂದು ಏನೋ ಒಬ್ರು ಎಲ್ಲ ಹೆಡ್ ಆಫ್ ದ ಫ್ಯಾಮಿಲಿ ಅಂತೆಲ್ಲ ಇರುತ್ತಲ್ಲ, ಆ ರೀತಿ ನಮ್ಮ ಸೋಲ್ಗಳಿಗೆ ಅವುಗಳದೇ ಆದಂತಹ ಒಂದು ಗ್ರೂಪ್ ಇರುತ್ತೆ, ಒಂದು ಸಮಿತಿ ಅಂತ ಹೇಳ್ಬೋದು, ನೀವು ಅಸೆಂಬ್ಲಿ ಅಂತ ಹೇಳ್ಬೋದು, ಏನಾದ್ರೂ ಆಗಿರ್ಬೋದು, ಅಲ್ಲಿ ಒಬ್ರು ಮುಖ್ಯಸ್ಥರು ಕೂಡ ಇರ್ತಾರೆ. ಸೊ ಆ ಮುಖ್ಯಸ್ಥರು ಏನ್ ಮಾಡ್ತಾರೆ, ಈಗ ಫಾರ್ ಎಕ್ಸಾಂಪಲ್ ನಾನು ಈ ಭೂಮಿ ಮೇಲೆ ಜನ್ಮ ತಗೋಬೇಕು ಅಂತಂದಾಗ ನನ್ನ ಒಂದು ಸೋಲ್ ಫ್ಯಾಮಿಲಿ ಏನಿದೆಯೋ ಅದೆಲ್ಲವನ್ನ ಕರೆದು ಒಂದು ಮೀಟಿಂಗ್ ಮಾಡ್ತಾರೆ. ಇದು ಕಥೆ ಅಲ್ಲ, ಆಕ್ಚುಲಿ ನಡೆಯುವಂತ ವಿಚಾರ. ಓಕೆ, ಸೊ ಆ ಒಂದು ಮೀಟಿಂಗ್ ಅಥವಾ ಆ ಒಂದು ಅಸೆಂಬ್ಲಿ ಸೇರಿದಂತಹ ಸಂದರ್ಭದಲ್ಲಿ ನನ್ನ 84 ಲಕ್ಷ ಒಂದು ಬರ್ತಲ್ಲಿ ಏನೇನ್ ಕನೆಕ್ಟಿವಿಟಿ ಇತ್ತೋ, ಯಾವ್ಯಾವ ಸೋಲ್ ಇತ್ತೋ ನನ್ನ ಸೋಲ್ ಫ್ಯಾಮಿಲಿ, ಅದೆಲ್ಲವೂ ಕೂಡ ಅಲ್ಲಿರುತ್ತೆ. ಸೊ ಅವಾಗ ನನ್ನ ಒಂದೊಂದು ಜನ್ಮದ ಕರ್ಮಗಳು ಕೂಡ ಅಲ್ಲಿ ಓಪನ್ ಆಗುತ್ತೆ. ನಾವು ಹೇಳ್ತೀವಲ್ವಾ, ಚಿತ್ರಗುಪ್ತ ಎಲ್ಲ ಬುಕ್ಕಲ್ಲಿ ಬರ್ಕೋತಾನೆ, ಆಮೇಲೆ ನಮ್ಗೆ ಅದ್ರ ಪ್ರಕಾರ ನಮ್ ಜೀವನ ಡಿಸೈಡ್ ಆಗುತ್ತೆ ಮುಂದಿನ ಜನ್ಮದಲ್ಲಿ ಅಂತೆಲ್ಲ ಹೇಳ್ತೀವಲ್ಲ. ಸೊ ಆ ಒಂದು ನಮ್ಮ ಬುಕ್ ಓಪನ್ ಆದಾಗ, ನಮ್ಮ ಕರ್ಮಗಳ ಪುಸ್ತಕ ಓಪನ್ ಆದಾಗ ನಾನು ಏನೇನ್ ಕರ್ಮ ಮಾಡಿದೀನಿ, ಏನ್ ಒಳ್ಳೆ ಕರ್ಮ ಮಾಡಿದೀನಿ, ಏನ್ ಕೆಟ್ಟ ಕರ್ಮ ಮಾಡಿದೀನಿ, ಅದೆಲ್ಲವೂ ಕೂಡ ಅಲ್ಲಿ ಡಿಸ್ಕ್ಲೋಸ್ ಆಗುತ್ತೆ. ಸೊ ಆ ಡಿಸ್ಕ್ಲೋಸ್ ಆದಂತಹ ಸಂದರ್ಭದಲ್ಲಿ ನಾನೀಗ ಫಾರ್ ಎಕ್ಸಾಂಪಲ್ ಯಾವುದೋ ಬರ್ತಲ್ಲಿ ಯಾವುದೋ ರೂಪದಲ್ಲಿ ಒಬ್ರಿಗೆ ತುಂಬಾ ಹಿಂಸೆ ಕೊಟ್ಟಿರ್ತೀನಿ. ಓಕೆ, ಸೊ ಆ ಹಿಂಸೆಯನ್ನ ನಾನು ಈ ಜನ್ಮದಲ್ಲಿ ನಾನು ಕಳ್ಕೋಬೇಕು. ಓಕೆ, ಅಂದ್ರೆ ಆ ಕರ್ಮವನ್ನ ಕಳ್ಕೋಬೇಕು. ಅವಾಗ ಏನಾಗುತ್ತೆ, ಸೊ ನನಗೆ ಆ ಒಂದು ಹೆಡ್ ಏನಿರ್ತಾರೆ ಅವ್ರು ಹೇಳ್ತಾರೆ, ಆ ಅಸೆಂಬ್ಲಿಯಲ್ಲಿ ಒಬ್ರು ಅಧ್ಯಕ್ಷರು ಯಾರೋ ಇರ್ತಾರಲ್ಲ, ಮುಖ್ಯಸ್ಥರು, ಅವ್ರು ಹೇಳ್ತಾರೆ, ರಶ್ಮಿ ಈ ತರ ಒಂದು ನೆಗೆಟಿವ್ ಕರ್ಮವನ್ನ ಮಾಡಿದಾಳೆ, ಈ ಕರ್ಮವನ್ನ ಕಳ್ಕೊಳ್ಳೋದಿಕ್ಕೆ ಅವಳಿಗೆ ಈ ಮನುಷ್ಯ ಜನ್ಮದಲ್ಲಿ ಯಾರು ಸಹಾಯ ಮಾಡ್ತೀರಾ ಅನ್ನೋಂತ ಪ್ರಶ್ನೆ ಬಂದಾಗ, ನನ್ನ ಸೋಲ್ ಫ್ಯಾಮಿಲಿ ಇದೆಯಲ್ಲ, ಎಷ್ಟೊಂದು ಇದೆಯಲ್ಲ ಸೋಲು, ಅದ್ರಲ್ಲಿ ಯಾರೋ ಒಬ್ರು ಮುಂದೆ ಬಂದು, ಓಕೆ ನಾನು ರಶ್ಮಿಯ ಗಂಡನ ಪಾತ್ರವನ್ನ ತಗೊಳ್ತೀನಿ, ನಾನು ರಶ್ಮಿಯ ಅತ್ತೆಯ ಪಾತ್ರವನ್ನ ತಗೋತೀನಿ, ಮಾವನ ಪಾತ್ರ, ತಾಯಿ, ತಂದೆ, ಈ ರೀತಿ ಎಲ್ಲಾರು ಒಂದೊಂದು ರೋಲ್ ಅನ್ನ ತಗೊಳಕ್ ಶುರು ಮಾಡ್ತಾರೆ. ಸೊ ಅಲ್ಲಿಗೆ ಏನರ್ಥ, ಅವರು ನಮ್ಮ ಕರ್ಮಗಳನ್ನ ಸವಸೋದಕ್ಕೆ ಆ ಒಂದು ರೋಲ್ ಅನ್ನ ತಗೊಳೋದಕ್ಕೆ ಸಿದ್ಧವಾಗ್ತಾರೆ ಅಂತ. ಅದ್ರರ್ಥ ನಮ್ಮ ಈಗ ಹೇಳ್ತೀವಿ ನಾವು, ಗಂಡ ಅಂದ್ರೆ 7 ಜನ್ಮಕ್ಕೂ ಗಂಡ ಅಂತ, ಬಟ್ 7 ಜನ್ಮಕ್ಕೆ ಇರ್ಬೋದು, ಅದಕ್ ಮಿಕ್ಕಿದಿದೆಯಲ್ಲ, ಅದ್ರಲ್ಲಿ ಯಾವ್ದ್ರಲ್ಲೂ ನಾನು ವೈರಿ ಆಗಿರ್ಬೋದು, ಅವ್ರು ಗೊತ್ತಿಲ್ಲ ಅಲ್ವಾ. ಸೊ ಹಾಗಾಗಿ ಆ ಒಂದು ಸನ್ನಿವೇಶಕ್ಕೆ ಅನುಗುಣವಾಗಿ ಅವರು ಆ ಒಂದು ರೋಲ್ಗಳನ್ನ ತಗೊಳ್ತಾರೆ. ಸೊ ನನ್ನ ತಾಯಿ ಈ ಜನ್ಮದಲ್ಲಿ ನನ್ನ ತಾಯಿ, ಹೋದ ಜನ್ಮದಲ್ಲಿ ನನ್ನ ತಾಯಿನೇ ಆಗ್ಬೇಕು ಅಂತ ಏನಿಲ್ಲ. ಓಕೆ, ನನ್ನ ಗೆಳತಿ ಆಗಿರ್ಬಹುದು, ನನ್ನ ಬಾಸ್ ಆಗಿರ್ಬೋದು, ಏನಾದ್ರೂ ಆಗಿರ್ಬೋದು ಅವರು. ಸೊ ಅವಾಗ ಏನಾಯ್ತು, ನಾನು ಇಲ್ಲಿ ಬರೋದಕ್ ಮುಂಚೆನೆ ಇಲ್ಲಿ ಪ್ಲಾಟ್ಫಾರ್ಮ್ ರೆಡಿ ಆಗ್ತಾ ಹೋಗುತ್ತೆ. ಮೊದಲು ನಮ್ಮ ಅಜ್ಜಿ ತಾತ ಅವ್ರು ಬರ್ತಾರೆ, ನನ್ನ ತಂದೆ ತಾಯಿ ಬೇರೆ ಬೇರೆ ಎಲ್ಲೋ ಇರ್ತಾರೆ, ಅವ್ರು ಬಂದು ಇಲ್ಲಿ ಒಂದಾಗ್ತಾರೆ. ಆಮೇಲೆ ನನ್ನ ಬರ್ತ್ ಇಲ್ಲ ಆಗುತ್ತೆ, ಒಬ್ಬೊಬ್ರೆ ವ್ಯಕ್ತಿಗಳು ನಮಗೆ ಕನೆಕ್ಟ್ ಆಗ್ತಾ ಹೋಗ್ತಾರೆ. ಸೊ ಇಲ್ಲಿ ನಾವು ಬಂದು ಇವತ್ತು ಅನುಭವಿಸ್ತಾ ಇದೀವಿ, ಯಾರಾದ್ರೂ ಒಬ್ಬ ಗಂಡ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂದ್ರೆ ಅರ್ಥ, ನಾವು ಯಾವುದೋ ಜನ್ಮದಲ್ಲಿ ಬೇರೆ ಯಾರಿಗೋ ಆ ರೀತಿಯಾದಂತಹ ತೊಂದರೆಯನ್ನ ಕೊಟ್ಟಿದೀವಿ. ನಮ್ಮ ಕರ್ಮವನ್ನ ಅವರು ಇಲ್ಲಿ ಬಂದು ನಮ್ಗೆ ಸವಿಸ್ತಾ ಇದ್ದಾರೆ, ನಮ್ಮ ಕರ್ಮವನ್ನ ಕ್ಲಿಯರ್ ಮಾಡ್ತಾ ಇದ್ದಾರೆ. ನಾವ್ ಅನ್ಕೋತೀವಿ, ಅಯ್ಯೋ ನನಗೆ ಯಾಕೆ ಇಷ್ಟ ಕಷ್ಟ, ನಾನೇನ್ ತಪ್ಪು ಮಾಡಿದೀನಿ, ಇವ್ರು ಯಾಕೆ ನಂಗೆ ಟ್ರಬಲ್ ಮಾಡ್ತಿದ್ದಾರೆ, ಇದೆಲ್ಲ ನಾವೇ ಪಡ್ಕೊಂಡ್ ಬಂದಿರೋದು. ಓಕೆ, ಸೊ ಇದರ ಅನುಗುಣವಾಗಿ ನಮ್ಮ ಒಂದು ಜೀವನ, ಪ್ರಸ್ತುತದ ಜೀವನ ನಿರ್ಧಾರ ಆಗುತ್ತೆ. ಅದು ಹಣಕಾಸಿನ ವಿಚಾರ ಆಗಿರ್ಬೋದು, ಆರೋಗ್ಯದ ವಿಚಾರ ಆಗಿರಬಹುದು, ರಿಲೇಶನ್ಶಿಪ್ ಆಗಿರ್ಬೋದು, ಪ್ರತಿಯೊಂದು ನಾವ್ ಇವತ್ತಿನ ದಿನ ಏನೇ ಅನುಭವಿಸ್ತಾ ಇದ್ರು, ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬಹುದು, ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವ್ ಇವತ್ತು ಅನುಭವಿಸ್ತಾ ಇರ್ತೀವಿ. ಸೊ ಈ ಕರ್ಮವನ್ನ ಅನುಭವಿಸ್ತಾ ಇದೀವಿ ಅಂದ್ಮೇಲೆ ಕರುಣಾರೇಖೆಗೂ ಈ ಒಂದು ಸೋಲ್ ಜರ್ನಿಗೂ ಏನ್ ಸಂಬಂಧ ಅಂತ ನೋಡಿದಾಗ, ಈ ಒಂದು ಕರುಣಾರೇಖೆಯನ್ನ ನಾವು ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ನೆಗೆಟಿವ್ ಕರ್ಮ ಏನಿತ್ತಲ್ಲ, ಆ ನೆಗೆಟಿವ್ ಕರ್ಮ ಕಡಿಮೆ ಆಗಿ ಪಾಸಿಟಿವ್ ಕರ್ಮ ಎನ್ಹ್ಯಾನ್ಸ್ ಆಗ್ತಾ ಹೋಗುತ್ತೆ.
ಸೊ ಯಾವಾಗ ಪಾಸಿಟಿವ್ ಕರ್ಮ ಎನ್ಹಾನ್ಸ್ ಆಗ್ತಾ ಹೋಗುತ್ತೋ ನಮಗೆ ಬೆನಿಫಿಟ್ಸ್, ಪಾಸಿಟಿವ್ ಬೆನಿಫಿಟ್ಸ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಯಾರೋ ಒಬ್ರಿಗೆ ರಿಲೇಶನ್ಶಿಪ್ ಅಲ್ಲಿ ತುಂಬಾ ಪ್ರಾಬ್ಲಮ್ ಇದೆ, ಗಂಡ ಹೆಂಡತಿಗೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅಥವಾ ಗಂಡ ಕುಡ್ಕೊಂಬಂದ್ ಹೆಂಡತಿನೂ ಹೊಡಿತಾರೆ, ಅಥವಾ ಅತ್ತೆ ಸೊಸೆಗೆ ತುಂಬಾ ಕಿರುಕುಳ ಕೊಡ್ತಾರೆ, ತುಂಬಾ ಕೇಳ್ತಾ ಇರ್ತೀವಿ, ಅಥವಾ ಮಕ್ಕಳು ತಂದೆ ತಾಯಿನ ಮನೆಯಿಂದ ಆಚೆ ಹಾಕಿರ್ತಾರೆ, ಸಾಕಷ್ಟು ನೋಡ್ತಾ ಇರ್ತೀವಲ್ವಾ. ಇದೆಲ್ಲವೂ ಕೂಡ ನಮ್ಮ ಕರ್ಮ ನಿಮಿತ್ತವಾಗಿ ನಡೆಯುವಂತಹ ಸನ್ನಿವೇಶಗಳು. ಸೊ ಯಾವಾಗ ನಾವು ಕರುಣಾರೇಖೆಯನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತೀವೋ ಆಟೋಮೆಟಿಕ್ ಆಗಿ ಈ ರೀತಿಯಾದಂತಹ ಕರ್ಮದ ಒಂದು ಅನುಗುಣವಾಗಿ ನಾವು ಅನುಭವಿಸ್ತಾ ಇರುವಂತಹ ನೋವುಗಳು, ಬಾಧೆಗಳು ನಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಂತ ಕೇಳ್ಬೋದು, ಮೇಡಮ್ ನಾವು ಹಂಗಿದ್ರೆ ಕರ್ಮದಿಂದ ಎಸ್ಕೇಪ್ ಆಗ್ಬಹುದಾ? ಎಸ್ಕೇಪ್ ಆಗದ್ ತಪ್ಪಲ್ವಾ? ಎಸ್, ಯಾರು ಕರ್ಮದಿಂದ ಎಸ್ಕೇಪ್ ಆಗಕ್ಕಾಗಲ್ಲ, ಎಸ್ಕೇಪ್ ಆಗೋದು ಬೇಡ, ಆಗೋದಕ್ಕೂ ಕೂಡುದು ಕೂಡ. ಬಟ್ ಇಲ್ಲಿ ಏನಾಗತ್ತೆ, ನಮ್ಮ ಕರ್ಮಗಳು ನಿಧಾನವಾಗಿ ಸವಸ್ತಾ ಹೋಗುತ್ತೆ. ಅಂದ್ರೆ ಬೆಟ್ಟದಂತೆ ಬರ್ಬೇಕಾಗಿರುವಂತಹ ಸಮಸ್ಯೆ ಒಂದು ಹುಲ್ಕಡ್ಡಿಲ್ ಬಂದು ಕ್ಲಿಯರ್ ಆಗ್ಬಿಡತ್ತೆ ಅಂತ ಹೇಳ್ತೀವಿ. ಸೊ ಹೀಗಾಗಿ ಇದನ್ನ ನಮ್ಮ ಒಂದು ಕರ್ಮಗಳನ್ನ, ನೆಗೆಟಿವ್ ಕರ್ಮವನ್ನ ನಲಿಫೈ ಮಾಡಿ ಪಾಸಿಟಿವ್ ಕರ್ಮವನ್ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ನಮಗೆ ಈ ಒಂದು ಕರುಣಾರೇಖೆ ಅನ್ನೋಂತಹ ಒಂದು ಅದ್ಭುತವಾದಂತಹ ವಿಚಾರವನ್ನ ವಿಲಿಯಂ ಲೀ ರ್ಯಾಂಡ್ ಅವರು ನಮಗೆ ಕೊಟ್ಟಿದ್ದಾರೆ. ಇಲ್ಲಿವರೆಗೂ ಕ್ಲಿಯರಾ? ನೆಕ್ಸ್ಟ್ ಸ್ಲೈಡ್ ಹೋಗೋಣವಾ? ವಿಡಿಯೋ ಸ್ವಲ್ಪ ಆನ್ ಮಾಡ್ಕೊಂಡ್ರೆ ನಂಗೆ ಈಸಿ ಆಗತ್ತೆ. ಎಸ್, ಒಂದು ನಿಮಿಷ. ಓಕೆ ಮೇಡಮ್. ಎಸ್. ಸೊ ನೆಕ್ಸ್ಟ್ ನಾವು ನೋಡೋ ಅಂಥದ್ದು ಏನು, ಈ ಕರುಣಾರೇಖೆ ಅಂದ್ರೆ ಏನು ಅಂತ ನಮಗೆ ಗೊತ್ತಾಯ್ತು. ಓಕೆ, ಕಂಪ್ಯಾಷನೇಟ್ ಹೀಲಿಂಗ್ ಅಂತ ಆಗೋಯ್ತು. ಸೊ ನೆಕ್ಸ್ಟ್ ನಾವು ನೋಡೋಂಥದ್ದು ಕರುಣಾರೇಖೆಯಿಂದ ಏನ್ ಬೆನಿಫಿಟ್ಸ್, ಬಿಕಾಸ್ ಒಂದೊಂದ್ರಿಂದಾನು ಒಂದೊಂದು ವಿಷಯಗಳು ಹೇಳ್ತಾನೆ ಹೋಗ್ತಾರೆ. ರೇಖೆ ತಗೊಳ್ಳುವಾಗ ಇದ್ ಮಾಡ್ಕೊಳ್ಳಿ, ರೇಖೆ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಅಂತಾರೆ. ಮನಿ ರೇಖೆ ತಗೊಳ್ಳುವಾಗ ದುಡ್ಡು ಬರುತ್ತೆ ಮಾಡ್ಕೊಳ್ಳಿ ಅಂತಾರೆ. ಒಂದೊಂದು ಕೋರ್ಸ್ಗೂ ಒಂದೊಂದು ಬೆನಿಫಿಟ್ಸ್ ಹೇಳ್ತಾರಲ್ಲ. ಏನಕ್ಕೆ ಈ ಕರುಣಾರೇಖೆ ಇಷ್ಟು ಇಂಪಾರ್ಟೆಂಟ್ ಅಂತ ತಗೊಳ್ತಾ ಇದ್ದಾರೆ ಅಂತ ನೋಡಿದಾಗ, ಈ ಕರುಣಾರೇಖೆಯಿಂದ ನಾವು ಹೀಲ್ ಮಾಡಕ್ಕೆ ಆಗದೆ ಇರುವಂತಹ ಯಾವುದೇ ವಿಷಯನೂ ಇಲ್ಲ. ಪ್ರತಿಯೊಂದು ವಿಚಾರವನ್ನ ನಾವು ಹೀಲ್ ಮಾಡ್ಬೋದು. ನಾನು ಈಗಾಗ್ಲೇ ಹೇಳ್ದಂಗೆ, ನಾವ್ ಇವತ್ತು ಏನು ಲೈಫ್ ಅನ್ನ ಲೀಡ್ ಮಾಡ್ತಿದ್ಯೋ ಅದು ಜಸ್ಟ್ ಬಿಕಾಸ್ ಆಫ್ ಅವರ್ ಕರ್ಮ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಹಾಗಾಗಿ ಈ ಒಂದು ಕರುಣಾರೇಖೆಯಿಂದ ಸಾಕಷ್ಟು ಬೆನಿಫಿಟ್ಸ್ ನಮ್ಗಿದೆ. ಅದನ್ನ ಒಂದೊಂದಾಗಿ ನೋಡ್ತಾ ಹೋಯ್ತು ಅಂದ್ರೆ, ಮೊಟ್ಟ ಮೊದಲನೆಯದಾಗಿ ಆನ್ಸಿಸ್ಟ್ರಲ್ ಹೀಲಿಂಗ್. ಇವತ್ತಿನ ದಿನ ಪ್ರತಿ ಒಂದು ಕುಟುಂಬದಲ್ಲಿಯೂ ಕೂಡ, ಪ್ರತಿ ಒಂದು ಮನೆತನದಲ್ಲಿಯೂ ಕೂಡ ಒಂದಲ್ಲ ಒಂದು ಪಿತೃಗಳಿಗೆ ಸಂಬಂಧಪಟ್ಟಂತಹ ಸಮಸ್ಯೆ ಇರುತ್ತೆ. ಸೊ ಪಿತೃದೋಷ ಅನ್ನೋದು ಕೇವಲ ನಮ್ ತಂದೆನೋ ನಮ್ ತಾತನೋ ಮಾಡಿರೋ ತಪ್ಪಿಂದ ಮಾತ್ರ ಅಲ್ಲ. ಅವರ ಫ್ಯಾಮಿಲಿ ಟ್ರೀಯನ್ನ ತಗೊಂಡು ಯಾರೋ ಒಬ್ರು ಏನೋ ಸಮಸ್ಯೆ ಮಾಡಿದ್ರು ಕೂಡ ಅದು ನಮ್ಗೆ ಇಂಪ್ಯಾಕ್ಟ್ ಆಗಿರುತ್ತೆ. ಓಕೆ, ಅದೇ ರೀತಿಯಾಗಿ ಈಗ ನಾವು ಸ್ತ್ರೀ ಶಾಪ ಅಂತ ತಗೊಳ್ತೀವಿ. ಸ್ತ್ರೀ ಶಾಪ ಅಂದ್ರೆ ನಮ್ಮ ಮನೆಗೆ ಯಾರೋ ಸೇರಿದವರೇ ಮಾಡ್ಬೇಕು ಅಂತಲ್ಲ, ನಮ್ಮ ತಂದೆಗೆ ಸಂಬಂಧಪಟ್ಟವ್ರು ಯಾರೋ ಆಗಿರ್ಬೋದು, ತಾಯಿಗೆ ಸಂಬಂಧಪಟ್ಟವ್ರು ಯಾರೋ ಆಗಿರ್ಬೋದು. ಸೊ ನಮ್ಮ ಪೇರೆಂಟ್ಸ್ ಕಡೆಯಿಂದ ಯಾರು ಏನೇ ಶಾಪ ಹಾಕಿದ್ರು ಕೂಡ ಅದು ನಮ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಯಾವಾಗ ಇಂಪ್ಯಾಕ್ಟ್ ಆಗುತ್ತೆ? ನಮ್ಮ ಒಂದು ಆರಾ ವೀಕ್ ಆಗಿದ್ದಾಗ. ಸೊ ಅಥವಾ ಅದು ನಮಗೆ ಇಂಪ್ಯಾಕ್ಟ್ ಆಗ್ಬೋದು, ಅಥವಾ ನಮ್ಮ ಮುಂದಿನ ಪೀಳಿಗೆ ಕೂಡ ಇಂಪ್ಯಾಕ್ಟ್ ಆಗ್ಬೋದು, ಅಥವಾ ಬೇರೆ ಮನೇಲಿ ಇನ್ಯಾರಿಗಾದ್ರೂ ಇಂಪ್ಯಾಕ್ಟ್ ಆಗಿರ್ಬೋದು. ಸೊ ಈ ರೀತಿಯಾದಂತಹ ಒಂದು ಆನ್ಸಿಸ್ಟ್ರಲ್ ಲೀನೇಜ್ ಅಲ್ಲಿ ಏನು ಸಮಸ್ಯೆಗಳು ಬರುತ್ತೋ, ಓಕೆ, ಜೊತೆಗೆ ಆ ಒಂದು ಆನ್ಸಿಸ್ಟ್ರಲ್ ಎಷ್ಟೋ ಸಲ ನಮ್ಗೆ ಏನಾಗಿರುತ್ತೆ, ಜೆನೆಟಿಕ್ ಆಗಿ ಹೆಲ್ತ್ ಇಶ್ಯೂಸ್ ಬಂದಿರುತ್ತೆ, ಅಥವಾ ಬೇರೆ ಯಾವುದೋ ಸಮಸ್ಯೆ ನಮ್ಗೆ ಜೆನೆಟಿಕ್ ಆಗಿ ವಂಶಾವಳಿ ಅಥವಾ ವಂಶ ಪಾರಂಪರ್ಯವಾಗಿ ಅಂತ ಏನ್ ಹೇಳ್ತೀವಲ್ಲ, ಆ ರೀತಿಯಾದಂತಹ ನಮ್ಮ ಆನ್ಸಿಸ್ಟರ್ಸ್ ಇಂದ ಬಂದಿರುವಂತಹ ಆ ನೆಗೆಟಿವ್ ಪ್ರಾಬ್ಲಮ್ಸ್ ಅನ್ನ ಕ್ಲಿಯರ್ ಮಾಡೋದ್ರ ಜೊತೆಗೆ ಆನ್ಸಿಸ್ಟರ್ ಇಂದ ನಮ್ಗೆ ಬ್ಲೆಸ್ಸಿಂಗ್ ಸಿಗತ್ತೆ. ಸೊ ಯಾವಾಗ್ಲೂ ನಮಗೆ ನಮ್ಮ ಜೀವನದಲ್ಲಿ ನಾವು ಮುಂದುವರಿಬೇಕು ಅಂದ್ರೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಕುಲದೈವದ ಒಂದು ಆಶೀರ್ವಾದ, ಜೊತೆಗೆ ನಮ್ಮ ಪಿತೃಗಳ ಆಶೀರ್ವಾದ. ಈ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ವರ್ಷ ಮಹಾಲಯ ಪಕ್ಷದ ದಿನ ಪಿತೃಗಳನ್ನ ಆವಾಹನೆ ಮಾಡಿ ಅವರಿಗೆ ಇದು ಕೊಡೋದು, ಅಥವಾ ಯಾರಾದ್ರೂ ವರ್ಷ ಶ್ರಾದ್ದ ಮಾಡೋರು ಪ್ರತಿ ವರ್ಷನೂ ಶ್ರಾದ್ದ ಮಾಡುವಂತ ಉದ್ದೇಶ ಇದೇನೆ. ಯಾವಾಗ ಪಿತೃಗಳು ತೃಪ್ತರಾಗಿರ್ತಾರೋ, ಯಾವಾಗ ಪಿತೃಗಳು ಮನಸ್ಫೂರ್ತಿಯಾಗಿ ನಮ್ಗೆ ಆಶೀರ್ವಾದವನ್ನ ಮಾಡ್ತಾರೋ, ಆ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸಿರುತ್ತೆ. ಜೊತೆಗೆ ಎಷ್ಟೋ ಸಲ ಪಿತೃಗಳಿಗೆ ಒಂದು ಮೋಕ್ಷ ಸಿಕ್ಕಿರೋದಿಲ್ಲ, ಅವ್ರು ಎಲ್ಲೋ ಪಾಪ ಸಿಗಾಕೊಂಡು ಒದ್ದಾಡ್ತಾ ಇರ್ತಾರೆ. ಈ ಎಲ್ಲ ಸಮಯದಲ್ಲಿ ಕೂಡ ನಮ್ಗೆ ಸಮಸ್ಯೆಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಹಾಗಾಗಿ ಈ ಒಂದು ಕರುಣಾರೇಖೆಯನ್ನ ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀವೋ ನಮ್ಮ ಎಲ್ಲ ಪಿತೃಗಳಿಗೂ ಕೂಡ ಅವರ ಒಂದು ಮೋಕ್ಷ ಸ್ಥಿತಿ ಸಿಗುತ್ತೆ. ಜೊತೆಗೆ
ಪಿತೃಗೆ ಸಂಬಂಧಪಟ್ಟ ಏನೇ ದೋಷ ಇದ್ರು ಕೂಡ, ಸ್ತ್ರೀ ಶಾಪ ಇರಲಿ, ಯಾವುದೇ ಇದ್ರು ಕೂಡ ಅದೆಲ್ಲವೂ ಕ್ಲಿಯರ್ ಆಗಿ ನಮಗೆ ಅವರ ಕಂಪ್ಲೀಟ್ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡೋ ಅಂಥದ್ದು ಕಾರ್ಮಿಕ್ ಹೀಲಿಂಗ್. ಸೊ ನಾನು ಈಗ ತಾನೇ ಹೇಳ್ದೆ, ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಾವು ಏನೇನೆಲ್ಲ ಅನುಭವಿಸ್ತಾ ಇರ್ತೀವೋ ಪ್ರತಿಯೊಂದು ಕರ್ಮನೇ. ನನಗೆ ಇವತ್ತು ಹೆಲ್ತ್ ಸರಿ ಇಲ್ಲ ಅಂದ್ರೆ ಅದು ಕರ್ಮ. ನಾನಿವತ್ತು ಏನೋ ಜೀವನದಲ್ಲಿ ಮುಂದೆ ಹೋಗಕ್ಕಾಗ್ತಿಲ್ಲ, ಅದು ನನ್ನ ಕರ್ಮ. ಪ್ರತಿಯೊಂದು ಕೂಡ ನಮ್ಮ ಕರ್ಮ. ಸೊ ಕರ್ಮವನ್ನ ಹೀಲ್ ಮಾಡೋದಕ್ಕೆ ಯಾವ್ದಾದ್ರು ಒಂದು ಆಚರಣೆ ಇದೆ ಅಥವಾ ಯಾವ್ದಾದ್ರು ಒಂದು ಮೊಡಾಲಿಟಿ ಇದೆ ಅಂದ್ರೆ ಬೆಸ್ಟ್ ಮೊಡಾಲಿಟಿ ನಮ್ಗೆ ಕರುಣಾರೇಖಿ. ಸೊ ಇದನ್ನ ನಾವು ಎಲ್ಲಾ ವಿಧವಾದಂತಹ ಪಾಸ್ಟ್ ಲೈಫ್ ಕರ್ಮಗಳನ್ನ ರಿಲೀಸ್ ಮಾಡಿ, ಆ ನೆಗೆಟಿವ್ ಪ್ಯಾಟ್ರನ್ಸ್ ಏನಿದೆ, ಆ ನೆಗೆಟಿವ್ ಬಿಲೀಫ್ ಸಿಸ್ಟಮ್, ನೆಗೆಟಿವ್ ಎಮೋಷನ್ಸ್ ಏನಿದೆ, ಅದನ್ನ ಅಲ್ಲೇ ಕಟ್ ಮಾಡುವಂತಹ ಒಂದು ವಿಶೇಷವಾದಂತಹ ಶಕ್ತಿಯನ್ನು ನಮ್ಗೆ ಈ ಒಂದು ಕರುಣಾರೇಖೆ ಕೊಡುತ್ತೆ ಅಂತ ಹೇಳ್ತೀವಿ. ನೆಕ್ಸ್ಟ್ ನೋಡುವಂತ ಇದ್ರ ಬೆನಿಫಿಟ್ ಏನಪ್ಪಾ ಅಂದ್ರೆ ಸೆಲ್ಯುಲರ್ ಲೆವೆಲ್ ಹೀಲಿಂಗ್. ಸೊ ಏನಿದು ಸೆಲ್ಯುಲರ್ ಲೆವೆಲ್ ಹೀಲಿಂಗ್ ಅಂದ್ರೆ ನಮ್ಮ ಇಡೀ ಶರೀರ ಕಂಪ್ಲೀಟ್ ಆಗಿ ಸೆಲ್ಸ್ ಇಂದ ಆಗಿದೆ. ಇದೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ನಮ್ಮ ದೇಹದಲ್ಲಿರುವಂತಹ ಸೆಲ್ಗಳು ಯಾವ ತರ ಅಂದ್ರೆ, ಇದು ಪ್ರತಿ ಒಂದು 90 ದಿನಕ್ಕೂ ಕೂಡ ಹಳೆಯ ಸೆಲ್ಲು ಸಾಯುತ್ತೆ, ಹೊಸ ಸೆಲ್ಲು ಹುಟ್ಟುಕೊಳ್ಳುತ್ತೆ. ಸೊ ಹೊಸ ಸೆಲ್ಲು ಹುಟ್ಕೊಳ್ಳೋ ಅಂತ ಟೈಮಲ್ಲಿ ಈ ಹಳೆ ಸೆಲ್ಲು ಸಾಯುವಂತ ಸಮಯದಲ್ಲಿ ಏನ್ ಮಾಡುತ್ತೆ, ತನ್ನಲ್ಲಿದ್ದಂತಹ ಎಲ್ಲ ಮೆಮೊರಿಯನ್ನ ಅದಕ್ಕೆ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಈ ಒಂದು ಸೆಲ್ಸ್ ಏನಪ್ಪಾ ಅಂದ್ರೆ ಮೆಮೊರಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಷ್ಟು ಅಂದ್ರೆ ಬರ್ತ್ ಟು ಬರ್ತ್ 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 ನಮ್ಮ ಎಲ್ಲಾ ಜನ್ಮಗಳದ್ದು ಅಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಸೊ ನಾವ್ ಅನ್ಕೋತೀವಿ ನಮ್ ಚಿಕ್ಕ ವಯಸ್ಸಲ್ಲಿ ಏನೋ ನಡೆದಿರುತ್ತೆ ಅದನ್ನ ನಾವು ಮರ್ತ್ ಬಿಟ್ಟಿದೀವಿ ಅಂತ, ಅಥವಾ ನಮ್ ಪಾಸ್ಟ್ ಲೈಫ್ ಅಲ್ಲಿ ಏನೋ ನಡೆದಿರುತ್ತೆ ಅದನ್ನ ನಾವು ಮರ್ತ್ ಬಿಟ್ಟಿರ್ತೀವಿ ಅಂತ. ಆದರೆ ಈ ಎಲ್ಲ ಮೆಮೊರಿನೂ ನಮ್ಮ ಸೆಲ್ಸ್ ಅಲ್ಲಿ ಸ್ಟೋರೇಜ್ ಆಗಿರುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ನಮ್ಗೆ ಒಂದೊಂದ್ಸಲ ಅನ್ಸುತ್ತಲ್ವಾ, ಎಲ್ಲಿಗಾದ್ರೂ ಹೋದಾಗ ಅಥವಾ ಯಾರನ್ನಾದ್ರೂ ವ್ಯಕ್ತಿನ ನೋಡಿದಾಗ ಈ ಜಾಗಕ್ಕೆ ನಾ ಯಾವಾಗ್ಲೂ ಬಂದಿದ್ದೆ ಅಲ್ವಾ ಅಂತ ಫೀಲ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದೇ ರೀತಿ ಯಾವ್ದಾದ್ರು ಒಬ್ಬ ವ್ಯಕ್ತಿ ನೋಡಿದ್ರೆ ನಿಮ್ಮನ್ನೆಲ್ಲೋ ನೋಡಿದೀವಿ ಅಂತೀವಿ. ಏನಿದು ಅಂದ್ರೆ ನಮ್ದು ಯಾವ್ದೋ ಪಾಸ್ಟ್ ಮೆಮೊರಿ ನಮ್ ಸೆಲ್ ಅಲ್ಲಿ ಇರುತ್ತೆ, ಅದು ಅಲ್ಲಿ ರಿಲೀಸ್ ಆಗುತ್ತೆ. ಸೊ ಈ ಸೆಲ್ಯುಲರ್ ಲೆವೆಲ್ ಅಲ್ಲಿ ಕಲೆಕ್ಟ್ ಆಗಿರುವಂತಹ ಈ ಮೆಮೊರೀಸ್ ಏನ್ ಮಾಡುತ್ತೆ, ನಮಗೆ ಎಷ್ಟೋ ಸಲ ನಮ್ಮ ಜೀವನದಲ್ಲಿ ಮುಂದೆ ಹೋಗೋದಕ್ಕೆ ಬಿಡಲ್ಲ. ಫಾರ್ ಎಕ್ಸಾಂಪಲ್, ನಮ್ಮ ಚಿಕ್ಕ ವಯಸ್ಸಲ್ಲಿ ಏನೋ ಬೈದಿರ್ತಾರೆ ಪೇರೆಂಟ್ಸ್, ಯಾರೋ ಹೇಳ್ತಾರೆ ನೀನು ಪ್ರಯೋಜನಕ್ಕಿಲ್ಲ, ನಿನಗೆ ಅದಕ್ಕೆ ನಿನ್ಗೆ 3 ಕಾಸಿಗೆ ಬೆಲೆ ಬರಲ್ಲ, ನೀನ್ ಏನಕ್ಕೂ ಯೂಸ್ಲೆಸ್, ನೀನು ಹಂಗೆ ಹಿಂಗೆ ಅಂತೆಲ್ಲ ಬೈದಿರ್ತಾರೆ. ನಾವು ಅದೆಲ್ಲ ಕೇಳಿಸ್ಕೊಂಡಿರ್ತೀವಿ, ಬಟ್ ಅದು ದೊಡ್ಡವರಾಗ್ತಾ ಆಗ್ತಾ ನಾವ್ ಅನ್ಕೋತೀವಿ ಅದೆಲ್ಲ ಮರ್ತ್ ಬಿಟ್ಟಿರ್ತೀವಿ ಅಂತ. ಬಟ್ ಏನಾಗತ್ತೆ, ದೊಡ್ಡವ್ರ ಆದ್ಮೇಲೆ ನಾವ್ ಯಾವುದೇ ಒಂದು ಕೆಲಸವನ್ನ ಮಾಡಕ್ ಹೋದಾಗ ಆ ಒಂದು ವಿಚಾರ ನಮ್ಮನ್ನ ಹಿಂಜರಿಯುವಂತೆ ಮಾಡುತ್ತೆ, ಹೆಸಿಟೇಷನ್ ತರುತ್ತೆ. ಯಾಕಂದ್ರೆ ನಾ ಪೆದ್ದ ಅಂತ ಹೇಳಿರ್ತಾರೆ, ನನ್ ಬುದ್ಧಿ ಇಲ್ಲ, ನೀನ್ ಯೂಸ್ಲೆಸ್, ನೀನ್ ದಂಡ ಮಾಡ್ತೀಯ ದುಡ್ಡು ಅಂತೆಲ್ಲ ನಮಗ್ ತುಂಬಿರ್ತಾರೆ. ಸೊ ಅವಾಗ ಏನಾಯ್ತು, ಅಲ್ಲಿ ಆ ಸೆಲ್ಯುಲರ್ ಅಲ್ಲಿ ಇದ್ದಂತಹ ಮೆಮೊರಿ ನನ್ನನ್ನ ಮುಂದುವರಿಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಈ ರೀತಿ ಡೀಪ್ ರೂಟೆಡ್ ಏನ್ ಸೆಲ್ಯುಲರ್ ಮೆಮೊರಿ ಇದೆಯೋ ಅದೆಲ್ಲವನ್ನ ಕೂಡ ಲೂಸನ್ ಮಾಡಿ, ಕ್ಲಿಯರ್ ಮಾಡಿ, ಹೊಸ ಪ್ಯಾಟ್ರನ್ ನ ಕೊಡುವಂತಹ ಕೆಲಸವನ್ನ ನಮ್ಮ ಕರುಣಾರೇಖೆ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ನೋಡುವಂಥದ್ದು ರಿಲೇಶನ್ಶಿಪ್ ಹೀಲಿಂಗ್. ಪ್ರಸ್ತುತದಲ್ಲಿ ನಾವು ತುಂಬಾ ಅನುಭವಿಸ್ತಾ ಇರುವಂತಹ ಸಮಸ್ಯೆ ಎಲ್ಲಿ ಅಂದ್ರೆ ಫೈನಾನ್ಸ್, ಹೆಲ್ತ್, ರಿಲೇಶನ್ಶಿಪ್. ಓಕೆ, ಸೊ ಈ ಒಂದು ರಿಲೇಶನ್ಶಿಪ್ ಈಗಾಗಲೇ ಹೇಳ್ದಂಗೆ ಪ್ರತಿಯೊಂದು ರಿಲೇಶನ್ಶಿಪ್ಪಿನ ಪ್ರಾಬ್ಲಮ್ ಕೂಡ ನಮಗೆ ಬರುವಂತದ್ದು ನಮ್ಮ ಕರ್ಮದಿಂದ. ಸೊ ಅದು ಹಸ್ಬೆಂಡ್ ವೈಫ್ ಆಗಿರಬಹುದು, ಅಥವಾ ತಂದೆ ಮಕ್ಕಳ ಜೊತೆ ಇರಬಹುದು, ಅಥವಾ ಅತ್ತೆ ಸೊಸೆ, ಅಥವಾ ಯಾವುದೇ ರಿಲೇಶನ್ಶಿಪ್ ಆಗಿರ್ಬೋದು, ಅಥವಾ ನಾವು ಆಫೀಸಲ್ಲಿ ಕೆಲಸ ಮಾಡೋ ಜಾಗದಲ್ಲಿ ನಮ್ಮ ಕೊಲೀಗ್ಸ್ ಇರ್ಬೋದು, ಬಾಸ್ ಇರ್ಬೋದು, ಸಬಾರ್ಡಿನೇಟ್ಸ್, ಯಾರೇ ನಮಗೆ ಟ್ರಬಲ್ ಮಾಡ್ತಾ ಇದ್ದಾರೆ, ಯಾರೇ ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅಥವಾ ಅವ್ರ ಜೊತೆ ನಮ್ಮ ರಿಲೇಶನ್ಶಿಪ್ ಸರಿ ಇಲ್ಲ ಅಂದ್ರೆ ಕಾರಣ ನಮಗೆ ಇರುವಂತಹ, ಅವರ ಜೊತೆ ಇರುವಂತಹ ಒಂದು ಕಾರ್ಮಿಕ್ ಬಾಂಡೇಜ್, ನೆಗೆಟಿವ್ ಕಾರ್ಮಿಕ್ ಬಾಂಡೇಜ್. ಸೊ ಇದರಿಂದ ಯಾವಾಗ ನಾವು ಕರುಣಾರೇಖೆಯನ್ನ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ತೀವೋ, ಈ ರೀತಿ ನೆಗೆಟಿವ್ ಕಾರ್ಮಿಕ್ ಬಾಂಡೇಜ್ ಅಂದ್ರೆ ಅದು ಋಣಾತ್ಮಕವಾದಂತಹ ಕರ್ಮ ಬಂಧನಗಳು ಅಥವಾ ಕರ್ಮದ ಅಟ್ಯಾಚ್ಮೆಂಟ್ ಏನಿದೆಯೋ ಅದನ್ನ ರಿಲೀಸ್ ಮಾಡೋದ್ರ ಮೂಲಕ ನಮ್ಮ ಮತ್ತೆ ಅವರ ನಡುವೆ ಇರುವಂತಹ ಬಾಂಧವ್ಯವನ್ನ ಸುಮಧುರಗೊಳಿಸುತ್ತೆ. ಅವ್ರು ಸಡನ್ ಆಗಿ ಫೇವರಬಲ್ ಆಗಿ ಆಗಕ್ ಶುರು ಆಗ್ಬಿಡ್ತಾರೆ ನಮ್ಗೆ. ಇದೇನು, ನಾನೇನು ಮಾಡೇ ಇಲ್ಲ, ಇದಕ್ಕಿದಂಗೆ ಇವರು ಚೆನ್ನಾಗಿದಾರಲ್ಲ ನನ್ನ ಜೊತೆ ಅನ್ನುವಂತಹ ಒಂದು ಸ್ಥಿತಿಯನ್ನ ತಂದ್ಕೊಡುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ನಾನು ಈಗಾಗಲೇ ಹೇಳ್ತಾರ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಫೈನಾನ್ಷಿಯಲ್ ಹೀಲಿಂಗ್. ಪ್ರಸ್ತುತದಲ್ಲಿ ನಾವು ಅನುಭವಿಸ್ತಾ ಇರೋ ಮೇನ್ ಪ್ರಾಬ್ಲಮ್ ಫೈನಾನ್ಸ್. ಸೊ ಏನಕ್ಕೆ ಫೈನಾನ್ಷಿಯಲ್ ಬ್ಲಾಕೇಜ್ ಕ್ರಿಯೇಟ್ ಆಗತ್ತೆ ಅಂದ್ರೆ,
ಫಾರ್ ಎಕ್ಸಾಂಪಲ್ ನಾವ್ ಯಾರಿಗೋ ದುಡ್ಡು ಕೊಟ್ಟಿದೀವಿ, ಅವ್ರು ನಮ್ಗೆ ವಾಪಸ್ ದುಡ್ಡು ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ನಾವು ಯಾವುದೋ ಜನ್ಮದಲ್ಲಿ ಬೇರೊಬ್ಬ ವ್ಯಕ್ತಿಯ ಹಣವನ್ನ ಮಿಸ್ಯೂಸ್ ಮಾಡ್ಕೊಂಡಿರ್ತೀವಿ, ಅಥವಾ ಮಿಸ್ಅಪ್ರೋಪ್ರಿಯೇಟ್ ಮಾಡಿರ್ತೀವಿ, ಅಥವಾ ಈಸ್ಕೊಂಡು ವಾಪಸ್ ಕೊಟ್ಟಿರಲ್ಲ. ಸೊ ಅದೇ ವ್ಯಕ್ತಿ ಬಂದು ಈ ಜನ್ಮದಲ್ಲಿ ನಮ್ ದುಡ್ಡು ಕಿತ್ಕೊಂಡು ಹೋಗ್ಬೇಕು ಅಂತಿಲ್ಲ, ಬೇರೆ ಯಾರಾದ್ರೂ ಬರ್ಬೋದು. ಬಿಕಾಸ್ ಯಾರು ನಮ್ಮ ಸೋಲ್ ಗ್ರೂಪ್ ಇರ್ತಾರ, ಯಾರು ನಮ್ಮ ಒಳಿತಿಗೋಸ್ಕರ ಸಹಾಯ ಮಾಡಕ್ ರೆಡಿ ಇರ್ತಾರೋ ಅವರು ಬರ್ತಾರೆ. ಓಕೆನಾ? ಸೊ ಹಾಗಾಗಿ ನಮ್ಮ ಫೈನಾನ್ಷಿಯಲ್ ಬ್ಲಾಕೇಜ್ ಅಥವಾ ಫೈನಾನ್ಷಿಯಲ್ ಕಂಡೀಷನ್ ಪ್ರಸ್ತುತದಲ್ಲಿ ಏನು ಇದೆಯೋ ಅದು ಕೂಡ ನಮ್ಗೆ ಈ ಒಂದು ಕಾರ್ಮಿಕ್ ರಿಲೇಟೆಡ್ ಆಗಿರುತ್ತೆ. ಹಾಗಾಗಿ ಆ ಫೈನಾನ್ಷಿಯಲ್ ಬ್ಲಾಕೇಜಸ್ ನ ಕ್ಲಿಯರ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಅಬಂಡೆನ್ಸ್, ಪ್ರಾಸ್ಪರಿಟಿ ಎಲ್ಲವನ್ನ ಪಡ್ಕೊಳ್ಳೋದಕ್ಕೆ ಕೂಡ ನಮ್ಗೆ ಈ ಕರುಣಾರೇಖಿ ಸಹಾಯ ಮಾಡುತ್ತೆ. ಓಕೆ, ನೆಕ್ಸ್ಟ್ ನೋಡುವಂಥದ್ದು ಹಾರೋಸ್ಕೋಪ್ ಹೀಲಿಂಗ್. ಇದೊಂದು ವಿಶೇಷವಾದದ್ದು. ಈಗ ಏನ್ ಹೇಳ್ತೀವಿ, ನಮ್ಮ ಕುಂಡಲಿ ಅಂದ್ರೆ ನಮ್ಮ ಜಾತಕದಲ್ಲಿ ಗ್ರಹಗಳೆಲ್ಲ ತಗೊಳತ್ವಲ್ಲ, ಮನೆಗಳು ತಗೊಳತ್ವಲ್ವಾ. ಸೊ ಈ ಒಂದು ಗ್ರಹಗಳು ಅವುಗಳ ಆ ಒಂದು ಸ್ಥಾನ ನಿರ್ಧಾರ ಆಗೋದು ಹೇಗಪ್ಪ ಅಂದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮದ ಅನುಸಾರವಾಗಿ. ನಾವ್ ಹೇಳ್ತೀವಲ್ವಾ, ಯಾರಿಗೋ ಒಬ್ರು ಕುಜ ದೋಷ ಇದೆ, ಕಾಳಸರ್ಪ ಯೋಗ ಇದೆ, ಅಥವಾ ಬೇರೆ ಏನೋ ಇದೆ, ಶನಿ ನೀಚನಾಗಿದ್ದಾನೆ, ಏನೆಲ್ಲ ಹೇಳ್ತೀವಲ್ವಾ. ಸೊ ಈ ಗ್ರಹಗಳೆಲ್ಲ ಯಾವ ಗುರು ಚಾಂಡಾಲ ಯೋಗ ಬೇಕಾದಷ್ಟು ಹೇಳ್ತಾರೆ ಅಸ್ಟ್ರಾಲಜರ್ಸ್ ಅಲ್ವಾ. ಸೊ ಇದೆಲ್ಲ ಹೇಗ್ ನಿರ್ಧಾರ ಆಗುತ್ತೆ? ಫಾರ್ ಎಕ್ಸಾಂಪಲ್ ಇದೇ ದಿನ, ಫಾರ್ ಎಕ್ಸಾಂಪಲ್ ನನ್ನ ತಗೊಳ್ಳಿ, ನಾನ್ ಹುಟ್ಟಿದ ದಿನ, ನಾ ಹುಟ್ಟಿದ ಸಮಯದಲ್ಲಿ, ನಾವು ಹುಟ್ಟಿದ ಒಂದು ಹಾಸ್ಪಿಟಲ್ ಅಲ್ಲೇ ಸುಮಾರು ಮಕ್ಕಳು ಹುಟ್ಟಿರ್ತಾರೆ. ಅವರೆಲ್ಲರ ಜಾತಕ, ಎಷ್ಟೋ ಜನ ಜಾತಕ ಚೆನ್ನಾಗಿರತ್ತೆ, ನಮ್ ಜಾತಕ ಸರಿ ಇಲ್ಲ ಅಂದ್ರೆ ಏನರ್ಥ? ಸೇಮ್ ಸೂರ್ಯ, ಸೇಮ್ ಚಂದ್ರ, ಸೇಮ್ ಗ್ರಹಗಳು, ಹಂಗಂದ್ರೆ ಜ್ಯೋತಿಷ್ಯರು ತಪ್ಪ? ಇಲ್ಲ. ಯಾಕೆಂದ್ರೆ ನಮ್ಮ ಕರ್ಮಗಳ ಅನುಸಾರವಾಗಿ ಈ ಒಂದು ಗ್ರಹಗಳು ತಮ್ಮ ತಮ್ಮ ಸ್ಥಾನವನ್ನ ಪಡ್ಕೊಳುತ್ತವೆ. ಅದಕ್ಕೆ ಅನುಗುಣವಾಗಿ ನಮ್ಮ ಕರ್ಮಗಳಿಗೆ ಅನುಗುಣವಾಗಿ ಅವುಗಳು ನಮ್ಗೆ ಫಲ ಕೊಡ್ತಾ ಹೋಗುತ್ತೆ. ಸೊ ಯಾವಾಗ ನಾವು ಕರುಣಾರೇಖೆಯನ್ನ ನಮ್ಮ ಹಾರೋಸ್ಕೋಪ್ ಹೀಲಿಂಗ್ ಅಲ್ಲಿ ಯೂಸ್ ಮಾಡ್ತೀವೋ, ಆಟೋಮೆಟಿಕ್ ಆಗಿ ನಮ್ಮ ಆ ಒಂದು ಗ್ರಹ ದೋಷ ಅದೇನಿದೆ, ಅದ್ಯಾವ ಗ್ರಹ ದೋಷನಾದ್ರೂ ಆಗಿರ್ಲಿ, ನಿಮ್ಗೆ ಏನಾದ್ರೂ ಹೇಳಿರ್ಲಿ, ಆ ಸಾಡೆ ಸಾತಿ ಇರಬಹುದು, ಕುಜ ದೋಷ ಇರಬಹುದು, ಅಥವಾ ಬೇರೆ ಏನಾದ್ರೂ ಹೇಳಿ, ಕಾಲಸರ್ಪ ಯೋಗ, ಎಷ್ಟೇ ದೋಷಗಳು ಹೇಳಿ ಅಸ್ಟ್ರಾಲಜರ್ಸ್, ಅದೆಲ್ಲವನ್ನ ಕೂಡ ನಾವು ಹೀಲ್ ಮಾಡಬಹುದು. ಓಕೆ, ಅದೇ ರೀತಿಯಾಗಿ ಮೆಮೊರಿ ಮತ್ತೆ ಫೋಕಸ್. ನಮ್ಗೆ ಯಾವಾಗ ಈ ಒಂದು ಕರುಣಾರೇಖೆಯನ್ನ ಯೂಸ್ ಮಾಡ್ತೀವೋ, ಇದರಲ್ಲಿ ಬರುವಂತಹ ಒಂದೊಂದು ಸಿಂಬಲ್ ಕೂಡ ಅಷ್ಟು ಪವರ್ಫುಲ್ ಸಿಂಬಲ್ಸ್. ಹಾಕ್ತಿದ್ದಂಗೆ ವಿತಿನ್ 21 days ನಮ್ಮ ಲೈಫ್ ಅಲ್ಲಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಶನ್ ನೋಡ್ತೀವಿ. ಸೊ ನಮ್ಮ ಮೆಮೊರಿ ಜಾಸ್ತಿ ಆಗೋದಕ್ಕೆ, ಫೋಕಸ್ ಜಾಸ್ತಿ ಆಗೋದಕ್ಕೆ, ಜೊತೆಗೆ ಮಕ್ಕಳಲ್ಲಿರುವಂತಹ ಒಂದು ಶಾರ್ಪ್ನೆಸ್ ಅನ್ನ ಜಾಸ್ತಿ ಆಗೋದಕ್ಕೆ, ಜೊತೆಗೆ ಮುಖ್ಯವಾಗಿ ಅಡಿಕ್ಷನ್ ರಿಮೂವಲ್. ಯಾವುದೇ ವಿಧವಾದಂತಹ ಅಡಿಕ್ಷನ್ ಇರಲಿ, ಅದು ಗ್ಯಾಜೆಟ್ ಅಡಿಕ್ಷನ್ ಇರಲಿ ಅಥವಾ ಸ್ಮೋಕಿಂಗ್, ಡ್ರಿಂಕಿಂಗ್, ಯಾವುದೇ ಅಡಿಕ್ಷನ್ ಇರಲಿ, ಆ ಎಲ್ಲ ಅಡಿಕ್ಷನ್ ಅನ್ನ ನಾವು ಸಂಪೂರ್ಣವಾಗಿ ರಿಲೀಸ್ ಮಾಡೋದಕ್ಕೆ, ನಮ್ಮ ಮೆಮೊರಿ, ಕಾನ್ಸಂಟ್ರೇಷನ್, ಫೋಕಸ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಕೂಡ ನಮ್ಗೆ ಈ ಒಂದು ಕರುಣಾರೇಖೆ ಸಹಾಯ ಮಾಡುತ್ತೆ ಅಂತ ಹೇಳ್ತೀವಿ. ಓಕೆ, ಮ್ಯೂಟ್ ಮಾಡ್ಕೊಂಡ್ಬಿಡಿ. ಓಕೆ, ಸೊ ನೆಕ್ಸ್ಟ್ ನೋಡುವಂಥದ್ದು ಡೀಪ್ ಎಮೋಷನಲ್ ಹೀಲಿಂಗ್. ಏನಿದು ಡೀಪ್ ಎಮೋಷನಲ್ ಹೀಲಿಂಗ್ ಅಂದ್ರೆ, ನಾವು ಸಾಮಾನ್ಯವಾಗಿ ಎಷ್ಟೋ ಸಲ ನಮ್ಮ ಚಿಕ್ಕ ವಯಸ್ಸಿನಿಂದ ಸಾಕಷ್ಟು ಟ್ರಾಮಾಸ್ ಅನ್ನು ನೋಡ್ತೀವಿ. ಅಂದ್ರೆ ಅಹಿತಕರವಾದಂತಹ ಘಟನೆಗಳನ್ನ ನಾವು ನೋಡಿರ್ತೀವಿ. ಚಿಕ್ಕ ವಯಸ್ಸಲ್ಲಿ ನಮ್ನ ಯಾರೋ ಅಬ್ಯೂಸ್ ಮಾಡಿರ್ತಾರೆ, ಕೆಟ್ಟದಾಗಿ ಬೈದಿರ್ತಾರೆ, ಕೆಟ್ಟದಾಗಿ ನಡ್ಸ್ಕೊಂಡಿರ್ತಾರೆ. ನಮ್ಮ ಒಂದು ದೇಹ ಸೌಂದರ್ಯ ಅಂದ್ರೆ ಬಾಹ್ಯ ಸೌಂದರ್ಯದ ಬಗ್ಗೆ, ನೀನು ಕಪ್ಪಗಿದೀಯಾ, ದಪ್ಪಗಿದೀಯಾ, ಕರ್ರಗಿದೀಯಾ, ಕುಳಿಗಿದೀಯಾ, ಈ ತರ ಎಲ್ಲ ಸಾಕಷ್ಟು ಹಲ್ಲುಬ್ಬು, ಈ ತರ ಎಲ್ಲ ನಮ್ಗೆ ತುಂಬಾ ಹೇಳಿ ಅದೆಲ್ಲವೂ ಕೂಡ ನಮ್ಗೆ ಗೊತ್ತಿಲ್ಲದೆ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ. ಇದೇನಾಗತ್ತೆ, ನಮ್ಮನ್ನ ನಾವು ಅರ್ಥಕೊಳಕ್ ಕೂಡ ಇದು ಅವಕಾಶ ಮಾಡ್ಕೊಡಲ್ಲ. ಜೊತೆಗೆ ಸಮಾಜದಲ್ಲಿ ನಮ್ಗೊಂದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಅನ್ನ ಕೊಡ್ತಾ ಹೋಗುತ್ತೆ. ಓಕೆ, ಪದೇ ಪದೇ ಆಗುವಂತಹ ಹರ್ಟ್ಸ್ ಇರಬಹುದು, ಅಂದ್ರೆ ಮಾನಸಿಕವಾದಂತಹ ನೋವುಗಳಿರ್ಬೋದು, ಇದೆಲ್ಲವೂ ಕೂಡ ನಮ್ಮಲ್ಲಿ ಹಂಗೇ ಸ್ಟೋರ್ ಆಗ್ತಾ ಹೋಗುತ್ತೆ. ನಾವ್ ಅನ್ಕೋತೀವಿ ಇದೆಲ್ಲ ಮರ್ತ್ಬಿಟ್ಟಿರ್ತೀವಿ ಅಂತ, ಬಟ್ ಎಲ್ಲವೂ ಕೂಡ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ, ನಮ್ಮ ಸೆಲ್ಯುಲರ್ ಮೆಮೊರಿಯಲ್ಲಿ ಎಲ್ಲವೂ ಕಲೆಕ್ಟ್ ಆಗಿರುತ್ತೆ. ಸೊ ಇದೇನ್ ಮಾಡುತ್ತೆ, ನಮ್ಗೆ ಪೀಸ್ಫುಲ್ ಆದಂತಹ ಜೀವನವನ್ನ ನಡ್ಸೋದಕ್ ಬಿಟ್ಟಿರೋದಿಲ್ಲ. ಸೊ ಯಾವಾಗ ಈ ಕರುಣಾರೇಖೆಯನ್ನ ನಾವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವೋ, ಈ ರೀತಿ ಡೀಪ್ ರೂಟೆಡ್ ಏನೇ ನೆಗೆಟಿವ್ ಎಮೋಷನ್ಸ್ ಇದ್ರು ಕೂಡ, ಅಥವಾ ಆ ಎಮೋಷನಲ್ ನೋವು, ಪೇನ್ಸ್ ಅಥವಾ ವೂಂಡ್ಸ್ ಏನಿದ್ರು ಕೂಡ, ಅದರಿಂದ ನಾವು ಆಚೆ ಬರೋದಕ್ಕೆ
ಸಹಾಯವನ್ನ ಮಾಡುತ್ತೆ ಅಂತ ಹೇಳ್ತೀವಿ. ಜೊತೆಗೆ ನಮ್ಮ ಒಂದು ಇನ್ನರ್ ಪೀಸ್ ಮತ್ತೆ ಕ್ಲಾರಿಟಿಯನ್ನ ಕೊಡುತ್ತೆ. ಬಿಕಾಸ್ ನಾನು ಈಗಾಗಲೇ ಹೇಳ್ದಂಗೆ ಎಸ್ಪೆಷಲಿ ಕೆಲವೊಂದು ಸಿಂಬಲ್ಸ್ ಇದ್ರಲ್ಲಿ ಹೇಗ್ ಬರುತ್ತೆ ಅಂದ್ರೆ ನಮ್ಮನ್ನ ಒಂದು ಹೈಯರ್ ಸೆಲ್ಫ್, ಈಗ ನಂದಿದು ಎಕ್ಸಿಸ್ಟೆನ್ಸ್ ಅಂದ್ರೆ ನನ್ನ ಒಳಗಡೆ ಒಂದು ಅಂತರಾತ್ಮ ಅಂತಿದೆ. ಆ ಅಂತರಾತ್ಮಕ್ಕೆ ಗೊತ್ತಿಲ್ಲದೆ ಇರೋ ವಿಚಾರ ಯಾವುದೂ ಇಲ್ಲ. ಅದಕ್ಕೆ ಪ್ರತಿಯೊಂದು ಗೊತ್ತು. ನನ್ನ ಸಮಸ್ಯೆಗಳಿಗೆ ಉತ್ತರನೂ ಅದು ಗೊತ್ತು, ನನ್ನ ಸಮಸ್ಯೆಗೆ ಏನ್ ಕಾರಣ ಅನ್ನೋದು ಗೊತ್ತು, ಯಾವ ರೂಟಲ್ಲಿ ಹೋದ್ರೆ ಅದ್ ನಾನು ಹೋಗೋದಕ್ಕೆ ಈಸಿ, ನನ್ನ ಜೀವನ ಅನ್ನೋದು ಎಲ್ಲವೂ ಕೂಡ ಅದಕ್ಕೆ ಗೊತ್ತಿರುತ್ತೆ. ಬಟ್ ಆ ಒಂದು ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗುವಂತಹ ವಿಚಾರ ಹೇಗೆ ಅನ್ನೋದು ನನಗೆ ಗೊತ್ತಿರೋದಿಲ್ಲ. ಸೊ ಯಾವಾಗ ನಾ ಕರುಣಾರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತೀನೋ ಅದರಲ್ಲಿರುವಂತಹ ಸಿಂಬಲ್ಸ್ ಮೊಟ್ಟ ಮೊದಲನೇದಾಗಿ ನನ್ನ ಬಗ್ಗೆ ನನಗೆ ತಿಳಿಸ್ಕೊಡುತ್ತೆ. ನನ್ನ ಪೊಟೆನ್ಶಿಯಲ್ ಏನು, ನನ್ನ ಒಂದು ತಾಕತ್ತೇನು ಅಂತ ಹೇಳಿದ್ವಿ. ಓಪನ್ ಆಗಿ ಹೇಳ್ಬೇಕು, ನನ್ನ ತಾಕತ್ತೇನು, ನನ್ನಿಂದ ಏನ್ ಸಾಧನೆ ಮಾಡಕ್ಕಾಗತ್ತೆ ಅನ್ನೋದನ್ನ ನಮ್ಮ ಬಗ್ಗೆ ನಮಗೆ ಅರಿವನ್ನ ಮೂಡಿಸುತ್ತೆ. ಜೊತೆಗೆ ನಾನು ಏನ್ ಮಾಡ್ಬೇಕು, ಓಕೆ, ಆ ಒಂದು ಕ್ಲಾರಿಟಿಯನ್ನ ಕೊಡುತ್ತೆ. ಹಾಗಾಗಿ ನಾನು ಯಾವ ದಾರಿಲಿ ಹೋದ್ರೆ ಒಳ್ಳೇದು, ನಾನು ಏನ್ ಡಿಸಿಷನ್ ತಗೊಂಡ್ರೆ ಒಳ್ಳೇದು, ಇದೆಲ್ಲವನ್ನ ನನಗೆ ತಿಳಿಸ್ಕೊಡೋದ್ರ ಜೊತೆಗೆ ನಮ್ಮಲ್ಲಿರುವಂತಹ ಕನ್ಫ್ಯೂಷನ್ ನ ಕ್ಲಿಯರ್ ಮಾಡಿ ಇನ್ನರ್ ಪೀಸ್ ಅನ್ನ ಕೊಡುತ್ತೆ. ಓಕೆ, ಸೊ ಅದೇ ರೀತಿಯಾಗಿ ಮುಂದೆ ನೋಡುವಂತಹ ಇನ್ನೊಂದು ಬೆನಿಫಿಟ್ ಏನಪ್ಪಾ ಅಂದ್ರೆ ಫಿಸಿಕಲ್ ಹೀಲಿಂಗ್ ಸಪೋರ್ಟ್. ಸೊ ನಾನು ಈಗಾಗಲೇ ಹೇಳ್ದೆ, ಕರುಣಾರೇಖೆಯಿಂದ ಆಗದೆ ಇರುವಂತಹ ಯಾವ ವಿಚಾರನೂ ಇಲ್ಲ. ಯಾವುದೇ ವಿಧವಾದಂತಹ ನಮ್ಗೆ ಹೆಲ್ತ್ ಇಶ್ಯೂಸ್ ಇದ್ರು, ಅದು ಯಾವುದೇ ವಿಧವಾದ ಕ್ರಾನಿಕ್ ಇರಲಿ, ಇನ್ಕ್ಲೂಡಿಂಗ್ ಕ್ಯಾನ್ಸರ್ ಕೂಡ ಫಸ್ಟ್ ಸೆಕೆಂಡ್ ಅಪ್ ಟು ಥರ್ಡ್ ಸ್ಟೇಜ್ ನಾವು ಕರುಣಾರೇಖೆಯಿಂದ ಈಸಿಯಾಗಿ ಹೀಲ್ ಮಾಡ್ಬೋದು. ಯಾವ ಸಮಸ್ಯೆ ಕೇಳ್ತೀರಾ ನೀವು, ಸ್ಟ್ರೋಕ್ ಆಗಿದ್ದೆ ಅಂತ ಯಾರಿಗಾದ್ರು, ಅಥವಾ ಎಷ್ಟೋ ಜನಕ್ಕೆ ಸ್ವಾಧೀನನೇ ಹೊಟ್ಟೋಗ್ಬಿಡತ್ತೆ, ವಿಷನ್ ಹೋಗಿರೋರ್ಗೆ ವಿಷನ್ ಬಂದಿರೋದಿದೆ. ಸೊ ಈ ಪ್ರಾಬ್ಲಮ್ಸ್ ಫೇಸ್ ಇದು ಕ್ಲಿಯರ್ ಮಾಡಕ್ಕಾಗಲ್ಲ, ಆ ಪ್ರಾಬ್ಲಮ್ ಕ್ಲಿಯರ್ ಮಾಡಕ್ಕಾಗಲ್ಲ ಅನ್ನೋದಿಲ್ಲ. ಅದು ದೈಹಿಕವಾಗಿರ್ಬಹುದು, ಮಾನಸಿಕವಾಗಿರ್ಬಹುದು, ಯಾವುದೇ ವಿಧವಾದಂತಹ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ಅದೆಲ್ಲವನ್ನ ನಾವು ಕ್ಲಿಯರ್ ಮಾಡಿ ಹೆಲ್ದಿ ಲೈಫ್ ಅನ್ನ ನಾವು ಪ್ರಾಕ್ಟೀಸ್ ಮಾಡ್ಬೋದು, ಅದನ್ನ ಫಾಲೋ ಮಾಡ್ಬೋದು. ಜೊತೆ ನಾವೇನ್ ಹೇಳ್ತೀವಿ ಅಂದ್ರೆ ರೆಗ್ಯುಲರ್ ಆಗಿ ನಾವು ಕರುಣಾರೇಖೆ ಪ್ರಾಕ್ಟೀಸ್ ಮಾಡೋದನ್ನ ರೇಖೆಗೇನೆ ಹೇಳ್ತೀವಿ. ಅದ್ರ ಜೊತೆಗೆ ನಾವು ಯಾವಾಗ ಕರುಣಾರೇಖೆಯನ್ನ ಪ್ರಾಕ್ಟೀಸ್ ಮಾಡ್ತೀವೋ ಆಟೋಮೆಟಿಕ್ ಆಗಿ ಯಾವುದೇ ವಿಧವಾದಂತಹ ಕ್ರಾನಿಕ್ ಡಿಸೀಸಸ್ ನಮಗೆ ಬರೋದಿಲ್ಲ. ಇನ್ ಕೇಸ್ ಇವಾಗ ಇದೆ ಅಂದ್ರೂ ಕೂಡ ನಾವು ಅದನ್ನ ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ BP, ಶುಗರ್, ಆ ತರದಕ್ಕೆ ನಾವು ವಿತೌಟ್ ಮೆಡಿಕೇಶನ್ ನಮ್ಮನ್ನ ನಾವು ಮೇಂಟೈನ್ ಮಾಡುವಂತಹ ಶಕ್ತಿ ಇದಕ್ಕಿದೆ. ಯಾವುದೇ ನೋವಾಗಿರ್ಬೋದು, ಎಷ್ಟು ಹಳೆ ನೋವಾಗಿರಬಹುದು, ಎಲ್ಲವನ್ನ ಕೂಡ ನಾವು ಇದರಲ್ಲಿ ಹೀಲ್ ಮಾಡ್ತಾ ಹೋಗ್ತೀವಿ. ಓಕೆ, ಜೊತೆಗೆ ಕಂಪ್ಯಾಷನ್ ಅಂಡ್ ಎಂಪತಿ ಅಂತ ಹೇಳಿದ್ವಿ. ಏನಂದ್ರೆ ಈಗ ನಾನು ಚೆನ್ನಾಗಿರ್ಬೇಕು ಅಂದ್ರೆ ಬರೀ ನಾನ್ ಚೆನ್ನಾಗಿದ್ರೆ ಸಾಲದು, ನನ್ನ ಸುತ್ತ ಇರೋರು ಚೆನ್ನಾಗಿರ್ಬೇಕು ಅಲ್ವಾ. ಸೊ ಫಾರ್ ಎಕ್ಸಾಂಪಲ್ ಒಂದು ಮನೇಲಿ ನಾವು ಒಂದು 5-6 ಜನ ಇದೀವಿ ಅಂದ್ರೆ ನಾವು 5-6 ಜನನು ಚೆನ್ನಾಗಿದ್ದಾಗ ಮಾತ್ರ ನಾವು ಚೆನ್ನಾಗಿರೋದಕ್ಕೆ ಸಾಧ್ಯ. ಹಾಗಾಗಿ ಬರೀ ಸ್ವಾರ್ಥತೆ ಅಲ್ಲ, ಈ ಒಂದು ಕಂಪ್ಯಾಷನ್ ಅನ್ನೋದು ಬೇರೆಯವರ ಬಗ್ಗೆ ನನಗಿರುವಂತಹ ಒಂದು ಭಾವನೆ. ಓಕೆ, ನನ್ ಬಗ್ಗೆ ಇರೋದು ನನಗೆ ಸೆಲ್ಫ್ ಲವ್, ಬೇರೆಯವ್ರ ಬಗ್ಗೆ ಇರೋದು ಕಂಪ್ಯಾಷನ್. ಓಕೆ, ಆ ಕಂಪ್ಯಾಷನ್ ಇದ್ದಾಗ ಅಥವಾ ಆ ಎಂಪತಿ, ಅವ್ರ ಬಗ್ಗೆ ಒಂದು ಕರುಣೆ ಅನ್ನೋದಿದ್ದಾಗ ಏನಾಗುತ್ತೆ, ನನ್ನ ಹಾರ್ಟ್ ಚಕ್ರ ತುಂಬಾ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾರ್ಟ್ ಚಕ್ರ ಯಾವಾಗ ಎಕ್ಸ್ಪ್ಯಾಂಡ್ ಆಗುತ್ತೋ ಆಟೋಮೆಟಿಕ್ ಆಗಿ ನಾವು ರೆಸ್ಪೆಕ್ಟ್ ಅನ್ನ ಅಟ್ರಾಕ್ಟ್ ಮಾಡ್ತೀವಿ, ಫೈನಾನ್ಷಿಯಲ್ ಗ್ರೋತ್ ಅನ್ನ ಅಟ್ರಾಕ್ಟ್ ಮಾಡ್ತೀವಿ, ಜೊತೆಗೆ ಒಂದು ನೇಮ್, ಫೇಮ್, ಸಕ್ಸಸ್ ಏನ್ ಬೇಕು, ಪೀಸ್ ಆಫ್ ಮೈಂಡ್ ಎಲ್ಲವೂ ಕೂಡ ಸಿಗುವಂಥದ್ದು ನಮ್ಮ ಹಾರ್ಟ್ ಚಕ್ರ ಎಕ್ಸ್ಪ್ಯಾಂಡ್ ಆಗಿದ್ದಾಗ. ಸೊ ಆ ಒಂದು ಎಕ್ಸ್ಪ್ಯಾನ್ಷನ್ ನಾವು ಕರುಣಾರೇಖೆಯ ಮೂಲಕ ಮಾಡ್ತಾ ಹೋಗ್ಬೋದು. ಓಕೆ, ಅದೇ ರೀತಿಯಾಗಿ ನಮಗಿರುವಂತಹ ಸ್ಟ್ರೆಸ್ ಮತ್ತೆ ಆಂಗ್ಸೈಟಿಯನ್ನ ರಿಲೀಫ್ ಮಾಡೋದಕ್ಕೆ, ಫಾರ್ ಎಕ್ಸಾಂಪಲ್ ತುಂಬಾ ಸ್ಟ್ರೆಸ್ ನನಗೆ, ಎಸ್ಪೆಷಲಿ ಕೆಲವೊಂದು ಸಿಂಬಲ್ಸ್ ಇದೆ, ಅದ್ ಯಾವ ರೀತಿ ವರ್ಕ್ ಮಾಡುತ್ತೆ ಅಂದ್ರೆ ತುಂಬಾ ಸ್ಟ್ರೆಸ್ ಆಗಿದೆ, ನನ್ಗೆ ಏನ್ ಮಾಡ್ಬೇಕೆ ಅಂತಾನೆ ಗೊತ್ತಾಗ್ತಿಲ್ಲ ಅಂದ ತಕ್ಷಣ ಆ ಸಿಂಬಲ್ ಅನ್ನ ಯೂಸ್ ಮಾಡಿದ್ರೆ ವಿತಿನ್ ನೋ ಟೈಮ್ ನಾವು ಆ ಸ್ಟ್ರೆಸ್ ಇಂದ ಈಚೆ ಬರ್ತೀವಿ. ಅಷ್ಟು ಪವರ್ಫುಲ್ ಆದಂತಹ ಒಂದು ಹೀಲಿಂಗ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಜೊತೆಗೆ ನಮ್ಮ ಎನರ್ಜಿ ಲೆವೆಲ್ ಅನ್ನ ಸ್ಟ್ರೆಂಥನ್ ಮಾಡುತ್ತೆ. ಏನಿದು ಎನರ್ಜಿ ಲೆವೆಲ್ ಸ್ಟ್ರೆಂಥನಿಂಗ್ ಅಂದ್ರೆ, ಎಷ್ಟೋ ಸಲ ಏನಾಗುತ್ತೆ, ನಮ್ಮ ಸುತ್ತ ಇರುವಂತಹ ಅಟ್ಮಾಸ್ಫಿಯರ್ ನಮ್ಮ ಎನರ್ಜಿಯನ್ನ ಡ್ರೈನ್ ಔಟ್ ಮಾಡುತ್ತೆ. ಜೊತೆಗೆ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಎಷ್ಟೋ ಜನ ಜೊತೆ ಕನೆಕ್ಟ್ ಆಗ್ತೀವಿ, ಎಷ್ಟೋ ವ್ಯಕ್ತಿಗಳನ್ನ ನೋಡ್ತೀವಿ, ಸನ್ನಿವೇಶಗಳನ್ನ ನಾವು ಫೇಸ್ ಮಾಡ್ತೀವಿ, ಇದೆಲ್ಲವೂ ಕೂಡ ನಮ್ಮ ಎನರ್ಜಿಯನ್ನ ಡ್ರೈನ್ ಮಾಡ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ನಮ್ಮ ಎನರ್ಜಿಯನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ, ಜೊತೆಗೆ ನಮ್ಮನ್ನ ಒಂದು ಹೈಯರ್ ಎನರ್ಜೀಸ್ ಜೊತೆ ಅಲೈನ್ ಮಾಡಕ್ಕೆ ಕೂಡ ನಮಗೆ ಕರುಣಾರೇಖೆ ಹೆಲ್ಪ್ ಮಾಡುತ್ತೆ. ಅಲ್ಲದೆ ಒಂದು ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್, ಇದು ಬರೀ ಸ್ಪಿರಿಚುವಲ್ ಟ್ರಾನ್ಸ್ಫಾರ್ಮೇಶನ್ ಅಲ್ಲ, 360 ಡಿಗ್ರಿ ಟ್ರಾನ್ಸ್ಫಾರ್ಮೇಶನ್ ಅನ್ನು ನಾವು ಕರುಣಾರೇಖೆಯಲ್ಲಿ ನೋಡ್ಬೋದು. ಓಕೆ, ನಾನು ಈಗಾಗ್ಲೇ ಹೇಳ್ದಂಗೆ ನಾನ್ ಯಾರು, ನನಗೆ ಏನ್ ಬೇಕು,
ಏನ್ ಮಾಡಿದ್ರೆ ನನಗ್ ಸರಿ, ಏನ್ ಮಾಡಿದ್ರೆ ನನಗ್ ತಪ್ಪು ಅನ್ನುವಂತಹ ಕ್ಲಾರಿಟಿಯನ್ನ ನಮ್ಗೆ ಇದು ಕೊಡುತ್ತೆ ಕರುಣಾರೇಖಿ. ಜೊತೆಗೆ ನಮ್ಮ ಒಂದು ಡಾರ್ಕರ್ ಸೈಡ್ ಅನ್ನ ನಮಗ್ ತೋರಿಸ್ಕೊಡುತ್ತೆ. ಡಾರ್ಕರ್ ಸೈಡ್ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಡಾರ್ಕರ್ ಸೈಡ್ ಇರುತ್ತೆ, ಲೈಟರ್ ಸೈಡ್ ಇರುತ್ತೆ. ಏನ್ ಡಾರ್ಕರ್ ಸೈಡ್ ಅಂದ್ರೆ ಏನಾಗಿದೆ, ನಾವು ಕೆಟ್ಟವ್ರ ಅಂದ್ರೆ ಅಲ್ಲ, ಕೆಟ್ಟವರಲ್ಲ, ಯಾರು ಕೆಟ್ಟವರಲ್ಲ. ಬಟ್ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿಯೂ ಕೂಡ ಕೆಲವೊಂದು ನ್ಯೂನ್ಯತೆಗಳಿರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾರೋ ಒಬ್ರು ತುಂಬಾ ಒಳ್ಳೆಯವರು, ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ಎಲ್ಲ ಆಯ್ತು, ಆದ್ರೆ ಅವ್ರಿಗೆ ಕೋಪ ಬಂದ್ಬಿಟ್ರೆ ಅವ್ರನ್ನ ಕಂಟ್ರೋಲೇ ಮಾಡಕ್ಕಾಗಲ್ಲ. ಸೊ ಆ ಕೋಪ ಬಂದ್ರೆ ಅವ್ರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತೀವಲ್ಲ, ದಟ್ ಈಸ್ ದೇರ್ ಡಾರ್ಕ್ ಸೈಡ್. ಓಕೆ, ಸೊ ಈ ಒಂದು ಕರುಣಾರೇಖೆಯ ಪ್ರಾಕ್ಟೀಸ್ ಏನಪ್ಪಾ ಅಂದ್ರೆ ನಮ್ಮ ನ್ಯೂನ್ಯತೆಗಳು ಏನು ಅನ್ನೋದನ್ನ ನಮಗೆ ತೋರಿಸ್ಕೊಡೋದ್ರ ಜೊತೆಗೆ ಅದನ್ನ ಕರೆಕ್ಷನ್ ಮಾಡುತ್ತೆ. ಓಕೆ, ಸೊ ಈಗ ನಂದೇನು ನ್ಯೂನ್ಯತೆ ನಂಗೆ ಗೊತ್ತಾಗೋಯ್ತು, ನಾನು ಅದನ್ನ ಕರೆಕ್ಷನ್, ನನಗೆ ಗೊತ್ತಿಲ್ಲದೆ ಅದು ಕರೆಕ್ಟ್ ಆಗುತ್ತೆ, ನನ್ನಲ್ಲಿ ಅವಾಗ ಏನು ನ್ಯೂನ್ಯತೆನೇ ಇರಲ್ವಾ ಅಲ್ವಾ. ಸೊ ನನ್ನ ಒಂದು ಪರ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಆ ಒಂದು ಕೆಲಸವನ್ನ ಈ ಒಂದು ಕರುಣಾರೇಖೆ ಮಾಡುತ್ತೆ. ಜೊತೆಗೆ ನಮ್ಮ ಒಂದು ಟ್ರಾನ್ಸ್ಫಾರ್ಮೇಶನ್ ನಾನು ಹೇಳ್ದಂಗೆ, ಈಗ ಫಾರ್ ಎಕ್ಸಾಂಪಲ್ ನನ್ನ ಜೀವನದಲ್ಲೇ ನಾನು ಹೇಳ್ಬೇಕು ಅಂತಂದ್ರೆ 13 ವರ್ಷಕ್ಕೆ ಮುಂಚೆ ನಾನಿದ್ದಿದ್ದಕ್ಕೂ ಇವತ್ತಿಗೂ ಕಂಪ್ಲೀಟ್ ಟ್ರಾನ್ಸ್ಫಾರ್ಮೇಶನ್. ಹೇಗೆ ಅಂದ್ರೆ ಜಸ್ಟ್ ಬಿಕಾಸ್ ಆಫ್ ಕರುಣಾರೇಖೆ, ನಾನು ಧೈರ್ಯವಾಗಿ ಹೇಳ್ತೀನಿ. ಬಿಕಾಸ್ ನಾನಿದ್ದ ಒಂದು ಅಷ್ಟು ಎಮೋಷನ್ ಅಷ್ಟು ಇದ್ದಿದ್ದಕ್ಕೆ ಯಾವುದನ್ನು ನನಗೆ ಅಕ್ಸೆಪ್ಟ್ ಮಾಡ್ಕೊಳ್ಳಕ್ ಆಗದೆ ಇರುವಂತಹ ಒಂದು ಸ್ಥಿತಿಯಲ್ಲಿ ಇದ್ದವಳು ಇವತ್ತಿನ ದಿನ ಏನೇ ಸಿಚುಯೇಷನ್ ಬಂದ್ರೆ ಈಸಿಯಾಗಿ ಧೈರ್ಯವಾಗಿ ಫೇಸ್ ಮಾಡಕ್ಕೆ ನನ್ಗೆ ಕೆಪಾಸಿಟಿ ಇದೆ. ಎಲ್ಲಾರು ಅದಕ್ಕೆ ತಲೆ ಕೆಡ್ಸ್ಕೊಂಡು ನಾ ತಲೆ ಕೆಡ್ಸ್ಕೊಳ್ಳಲ್ಲ ಇನ್ ದ ಸೆನ್ಸ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತೀನಿ, ನಾನು ರಿಯಾಕ್ಟ್ ಮಾಡಲ್ಲ, ರೆಸ್ಪಾಂಡ್ ಮಾಡ್ತೀನಿ. ಆ ಒಂದು ಶಕ್ತಿಯನ್ನ ನಮ್ಗೆ ಈ ಒಂದು ಕರುಣಾರೇಖೆ ಕೊಡುತ್ತೆ ಅಂತ ಹೇಳ್ತೀವಿ. ಜೊತೆಗೆ ಬರೀ ನಮ್ಮನ್ನ ನೋಡ್ಕೊಳ್ಳೋದಲ್ದೆ ಈ ಕರುಣಾರೇಖೆಯ ಸಹಾಯದಿಂದ ಬೇರೆಯವರನ್ನ ಕೂಡ ನಾವು ನೋಡ್ಕೋಬಹುದು. ಅಂದ್ರೆ ಅರ್ಥ ಬರೀ ನನ್ನನ್ನ ಅಲ್ಲ, ಇದು ಒಂದು ಸಮಾಜ ಸೇವೆ. ಅಂದ್ರೆ ಸಮಾಜ ಸೇವೆ ಅಂದ್ರೆ ಫ್ರೀ ಆಗಲ್ಲ. ಓಕೆ, ನೀವು ಚಾರ್ಜ್ ಮಾಡ್ಲೇಬೇಕು, ಬೇರೆಯವ್ರಿಗೆ ಹೀಲಿಂಗ್ ಕೊಡ್ಬೇಕಂದ್ರೆ ಚಾರ್ಜ್ ಮಾಡ್ಲೇಬೇಕು. ಬಟ್ ನಮ್ಮನ್ನ ಮಾತ್ರ ಎಂಪವರ್ ಮಾಡೋದ್ರ ಜೊತೆಗೆ ಬೇರೆಯವರನ್ನ ನಮ್ ಸುತ್ತ ಇರುವಂತಹ ಒಂದು ಜನಗಳನ್ನ ಎಂಪವರ್ ಮಾಡೋದ್ರ ಜೊತೆಗೆ ಅವರ ಸಮಸ್ಯೆಗಳನ್ನ ಕೂಡ ಹೀಲ್ ಮಾಡೋದಕ್ಕೆ ನಮ್ಗೆ ಈ ಒಂದು ಕರುಣಾರೇಖೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತೀವಿ. ಕ್ಲಿಯರಾ ಇಲ್ಲಿವರೆಗೂ? ಏನಾದ್ರೂ ಡೌಟ್ ಇದೆಯಾ ಯಾರಿಗಾದ್ರೂ? ಏನಿಲ್ಲ ಅಲ್ವಾ? ಎಸ್, ನೆಕ್ಸ್ಟ್ ಹೋಗೋಣ, ನೆಕ್ಸ್ಟ್ ಇದು ಸ್ಲೈಡ್ಗೆ. ಓಕೆ, ಸೊ ನೆಕ್ಸ್ಟ್ ಕರುಣಾರೇಖೆಯಲ್ಲಿ ಎಷ್ಟು ಲೆವೆಲ್ಸ್ ಅಂತ ನೋಡೋಣ. ಓಕೆ, ಸೊ ಇದರಲ್ಲಿ 2 ಲೆವೆಲ್. ಓಕೆ, ಸೊ ಬೇಸಿಕ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಬೇಸಿಕ್ ಲೆವೆಲ್ ಅನ್ನ ಪ್ರಾಕ್ಟೀಷನರ್ ಲೆವೆಲ್ ಅಂತ ಕೂಡ ನಾವು ಕರಿತೀವಿ. ಈ ಪ್ರಾಕ್ಟೀಷನರ್ ಲೆವೆಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಮ್ಗೆ ಈ ಕರುಣಾರೇಖೆ ಅಂದ್ರೆ ಏನು, ಅಥವಾ ಇದ್ರ ಬಗ್ಗೆ ಹೇಗೆ, ಅಥವಾ ಹೀಲಿಂಗ್, ಸೆಲ್ಫ್ ಹೀಲಿಂಗ್ ಯಾವ ತರ, ಹೀಲಿಂಗ್ ಅದರ್ಸ್, ಇದೆಲ್ಲ ತಿಳ್ಕೊಳ್ಳೋದ್ರ ಜೊತೆಗೆ ಇದರಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ 4 ಸಿಂಬಲ್ಸ್ ಬರುತ್ತೆ. ಓಕೆ, ಅದೇ ರೀತಿಯಾಗಿ ಸೆಕೆಂಡ್ ಲೆವೆಲ್ ಅನ್ನ ನಾವು ಅಡ್ವಾನ್ಸ್ ಲೆವೆಲ್ ಅಥವಾ ಮಾಸ್ಟರ್ ಲೆವೆಲ್ ಅಂತ ಹೇಳ್ತೀವಿ. ಸೊ ಇನ್ ಕೇಸ್ ನೀವು ಆಲ್ರೆಡಿ ರೇಖಿ ಮಾಸ್ಟರ್ಸ್ ಆಗಿದ್ರೆ ನೀವು ಬೇರೆಯವ್ರಿಗೆ ಟೀಚ್ ಮಾಡೋದಕ್ಕೆ ಕೂಡ ಈ ಒಂದು ಸೆಕೆಂಡ್ ಲೆವೆಲ್ ಅಂದ್ರೆ ಮಾಸ್ಟರ್ ಲೆವೆಲ್ ಹೆಲ್ಪ್ ಮಾಡುತ್ತೆ. ಜೊತೆಗೆ ನೀವು ಮುಂದಕ್ಕೆ ಇದ್ ಮಾಡ್ತೀರಿ ಅಂದ್ರೂ ಕೂಡ ಅಲ್ಲದೆ ಇಲ್ಲಿ ಬರುವಂತಹ ಒಂದೊಂದು ಸಿಂಬಲ್ ಕೂಡ ಜೊತೆಗೆ ಬರುವಂತದ್ದು ಅಂದ್ರೆ ಇಂಟರ್ ಲಿಂಕ್ಡ್ ಸಿಂಬಲ್. ಹಾಗಾಗಿ ನಾವು ಯೂಶುವಲಿ ಬೇರೆ ಕಡೆ ಏನ್ ಮಾಡ್ತಾರೆ, ಲೆವೆಲ್ 1 ಬೇರೆ ಹೇಳ್ಕೊಡ್ತಾರೆ, ಲೆವೆಲ್ 2 ಬೇರೆ ಹೇಳ್ಕೊಡ್ತಾರೆ. ಬಟ್ ನಾವು ಆತರ ಮಾಡಲ್ಲ, ಬಿಕಾಸ್ ನಮ್ಗೆ ಅದ್ರದ್ದು ಕಂಪ್ಲೀಟ್ ರಿಸಲ್ಟ್ ಬೇಕಾಗಿರೋದ್ರಿಂದ ಲೆವೆಲ್ 1 ಲೆವೆಲ್ 2 ಎರಡೂ ಕೂಡ ನಮ್ ಕಡೆ ಒಟ್ಟಿಗೆ ಇರುತ್ತೆ. ಓಕೆನಾ? ಸೊ ಈಗ ನೆಕ್ಸ್ಟ್ ಸಿಂಬಲ್ಸ್ ವಿಷಯಕ್ಕೆ ಬಂತು ಅಂತಂದ್ರೆ ನಾನು ಈಗಾಗಲೇ ಹೇಳಿದೆ, ಈ ಕರುಣಾರೇಖೆಯಲ್ಲಿ ಇರುವಂತಹ ಎಲ್ಲ ಸಿಂಬಲ್ಸ್ ಕೂಡ ಸಿಕ್ಕಾಪಟ್ಟೆ ಪವರ್ಫುಲ್. ಓಕೆ, ಈ ಸಿಂಬಲ್ಸ್ ಗಳ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನಾವಿವಾಗ ಏನ್ ಮಾಡಿದ್ವಿ, ರೇಖೆಯಲ್ಲಿ ಫಸ್ಟ್ ಸಿಂಬಲ್ ಅಂತ ತಗೊಂಡ್ರೆ ನಾವು ಅದಕ್ಕೆ 4 ಸ್ಪ್ಲಿಟ್ ಮಾಡ್ಕೊಂಡ್ವಿ ಅದ್ರ ಬೆನಿಫಿಟ್ಸ್ ನ. ಸುಮಾರು ಜನ ಹತ್ರ ರೇಖೆ ಕಲ್ತವ್ರು ಇದ್ದೀರಾ. ಓಕೆ, ಸೊ ನಾವ್ ಅದನ್ನೇನ್ ಮಾಡಿದ್ವಿ, ಶುದ್ಧೀಕರಣ ಅಂತ ಮಾಡಿದ್ವಿ, ಶಕ್ತಿ ಅಂತ ಮಾಡಿದ್ವಿ. ಓಕೆ, ಆಮೇಲೆ ಸೀಲ್ ಮಾಡಿದ್ವಿ, ಸುರಕ್ಷಾ ಅಂತ. ಸೊ ಏನ್ ಮಾಡಿದ್ವಿ, ಆ ಸಿಂಬಲ್ ನ ಕಾಲ್ ಮಾಡಿದ್ವಿ, ಅದಕ್ಕೆ ಇಂಟೆನ್ಷನ್ ಅನ್ನ ಸೆಟ್ ಮಾಡಿ ಏನ್ ಕೆಲಸ ಆಗ್ಬೇಕು ಅದನ್ನ ಹೇಳಿದ್ವಿ. ಕರೆಕ್ಟ್ ಅಲ್ವಾ? ಜೊತೆಗೆ ಅಲ್ಲೇನಾಯ್ತು, ಒಂದೊಂದು ಸಿಂಬಲ್ ನ ಒಂದು ಯೂಸೇಜ್ ಕೂಡ ನಮ್ಗೆ ಲಿಮಿಟೇಷನ್ಸ್ ಇತ್ತು. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಸಿಂಬಲ್ ತಗೊಂಡ್ರೆ ಒಂದು 8 ಯೂಸೇಜ್ಗೋಸ್ಕರ ನಾವು ಯೂಸ್ ಮಾಡ್ತಿದ್ವಿ. ಸೊ ಸೆಕೆಂಡ್ ಸಿಂಬಲ್ ಅಷ್ಟೇ, ನಮ್ಗೆ ಅದನ್ನ ಹೇಳ್ಬಿಟ್ಟು ಯಾವ ಇಂಟೆನ್ಷನ್ಗೆ ಅಂತ ಹೇಳ್ತಾ ಇದ್ವಿ. ಥರ್ಡ್ ಸಿಂಬಲ್ಗೆ ನಮ್ಗೆ 2 ರೀಸನ್ ಮಾತ್ರ ಇತ್ತು. ಕರೆಕ್ಟ್ ಅಲ್ವಾ? ಏನಕ್ಕೋಸ್ಕರ ಯೂಸ್ ಮಾಡ್ತಾ ಇದ್ವಿ ಅಂದಾಗ. ಬಟ್ ಇಲ್ಲಿ ಹೆಂಗಪ್ಪ ಅಂದ್ರೆ ಅದ್ರಲ್ಲಿ ನಾವು ಸಿಂಬಲ್ಗಳಿಗೆ ಇಂಟೆನ್ಷನ್ ಅನ್ನ ಸೆಟ್ ಮಾಡಿ ಅದ್ರ ಪ್ರಕಾರ ಕೆಲಸ ತಗೋತಾ ಇದ್ವಿ. ಕರುಣಾರೇಖೆಯ ಸಿಂಬಲ್ಸ್ ಏನಪ್ಪಾ ವಿಶೇಷತೆ ಅಂದ್ರೆ ನೀವ್ ಅದಕ್ಕೆ ಇಂಟೆನ್ಷನ್ ಸೆಟ್ ಮಾಡಿ ಬಿಡಿ, ಆ ಸಿಂಬಲ್ ನಿಮ್ಗೆ ವರ್ಕ್ ಮಾಡುತ್ತೆ. ಕೆಲಸ ನೀವು ಡ್ರಾ ಮಾಡೋ ತಕ್ಷಣ ಕೆಲಸ ಮಾಡುತ್ತೆ. ಅಥವಾ ನಿಮಗೆ ಡ್ರಾನು ಮಾಡಕ್ ಆಗಲ್ವಾ, ಆ ಸಿಂಬಲ್ ಹೆಸರು ತಗೊಂಡ್ರೆ ಸಾಕು ನಿಮ್ಗೆ ಅದು ವರ್ಕ್ ಮಾಡುತ್ತೆ.
ಓಕೆ. ಜೊತೆಗೆ ಇಲ್ಲಿ ಒಂದೊಂದು ಸಿಂಬಲ್ ಕೂಡ ಬರೀ 2-3 ರೀಸನ್ಗೋಸ್ಕರ ಅಲ್ಲ, 10 ವಿಷಯಗಳಿಗೆ ನಾವು ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನೀವು ಒಂದು ಸಿಂಬಲ್ ಅನ್ನ ನೀವು ಬೇರೆ ಯಾವುದೋ ಉದ್ದೇಶಕ್ಕೆ ಯೂಸ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಯಾವುದೊಂದು ಡಿ ಅಡಿಕ್ಷನ್ ಸಿಂಬಲ್ ಅಂತ ತಗೋಣ. ಡಿ ಅಡಿಕ್ಷನ್ ಸಿಂಬಲ್ ನೀವು ಇಲ್ಲ ಹಾಕ್ತೀರಿ ಅಂದ್ರೆ ಆ ಡಿ ಅಡಿಕ್ಷನ್ ಸಿಂಬಲ್ಗೆ ಬರೀ ಡಿ ಅಡಿಕ್ಷನ್ ಮಾತ್ರ ಒಂದು ಬೆನಿಫಿಟ್ಸ್ ಇರಲ್ಲ, ಬೇರೆ ಬೇರೆ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ನೀವಿಲ್ಲಿ ಡಿ ಅಡಿಕ್ಷನ್ಗೆ ಅಂತ ಸಿಂಬಲ್ ಹಾಕಿದ್ರು ಕೂಡ ಅದ್ರದ್ದು ಏನೇನು ಬೆನಿಫಿಟ್ಸ್ ಇದೆಯಲ್ಲ, ಫಾರ್ ಎಕ್ಸಾಂಪಲ್ 12-13 ಬೆನಿಫಿಟ್ಸ್ ಇರುತ್ತೆ ಅಂತ ಇಟ್ಕೊಳ್ಳಿ, ಅಷ್ಟು ಕೆಲಸನೂ ನಿಮ್ಗೆ ಅದು ಮಾಡಿರುತ್ತೆ. ಓಕೆ. ಸೊ ಫಾರ್ ಎಕ್ಸಾಂಪಲ್ ಒಂದು ನಾವು ಕರ್ಮ ರಿಲೇಟೆಡ್ ಪೇನ್ ರಿಲೀಸ್ಗೆ ಅಂತ ಒಂದು ಸಿಂಬಲ್ ಹಾಕ್ತಿವಿ. ಅದನ್ನ ನಾವು ಲೋಕಲ್ ಅನಸ್ತೇಶಿಯಾ ಅಂತ ಹೇಳ್ತೀವಿ, ಅನಸ್ಥೆಟಿಕ್ ಪವರ್ ಇರುವಂತಹ ಸಿಂಬಲ್ ಅಂತ ಹೇಳ್ತೀವಿ. ಸೊ ಆ ಸಿಂಬಲ್ ನ ಹಾಕಿದ್ರೆ ಅದ್ರದ್ದು ಎಷ್ಟು ಬೆನಿಫಿಟ್ಸ್ ಇದೆಯೋ ಅಷ್ಟು ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ. ಸೊ ಇಲ್ಲಿ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಒಂದು ಇಂಟೆನ್ಷನ್ ಸೆಟ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಆ ಸಿಂಬಲ್ ಹಾಕಿದ್ರೆ ಸಾಕು, ಅಷ್ಟು ಬೆನಿಫಿಟ್ಸ್ ನಿಮ್ ಲೈಫಲ್ಲಿ ಸಿಗ್ತಾ ಹೋಗುತ್ತೆ. ಪ್ರತಿ ಒಂದು ಸಿಂಬಲ್ ಕೂಡ ನಮ್ಗೆ ಅದೇ ತರ ವರ್ಕ್ ಆಗುತ್ತೆ ಇಲ್ಲಿ. ಓಕೆ. ಸೊ ಇಲ್ಲಿ ಫಸ್ಟ್ ಲೆವೆಲ್ ಅಲ್ಲಿ ನಾನು ಈಗಾಗಲೇ ಹೇಳಿದಾಗೆ 4 ಸಿಂಬಲ್ಸ್ ಇರುತ್ತೆ. ಓಕೆ. ಸೊ ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಅಲ್ಲಿ 5 ಸಿಂಬಲ್. ಸೊ ಟೋಟಲ್ ತಗೊಂಡಾಗ ಕರುಣಾ ರೇಖೆಯಲ್ಲಿ 9 ಸಿಂಬಲ್ ಅಷ್ಟೇ ಕೊಡೋದು, ಎಲ್ಲೇ ಆದ್ರೂ ಅಷ್ಟೇ. ಆಕ್ಚುಲಿ ಇರೋದೇ 9 ಸಿಂಬಲ್. ಬಟ್ ನನ್ನ ಗುರುಗಳಿಗೆ ಏನಪ್ಪಾ ಅಂದ್ರೆ, ಅವರ ಒಂದು ಧ್ಯಾನದಲ್ಲಿ ಸಿಕ್ಕಂತಹ 3 ಸಿಂಬಲ್ ಎಕ್ಸ್ಟ್ರಾ ಪವರ್ಫುಲ್ ಸಿಂಬಲ್ ಅನ್ನ ನನಗೆ ಕೊಟ್ಟಿದ್ದಾರೆ. ಅದೇ ಅವರು ನನ್ನನ್ನು ಹಂಗೆ ಮುಂದುವರ್ಸ್ಕೊಂಡು ಹೋಗಕ್ಕೆ ಹೇಳಿದ್ದಾರೆ. ಹಾಗಾಗಿ ಟೋಟಲ್ ನಾವು ಇಲ್ಲಿ 12 ಸಿಂಬಲ್ ಅನ್ನ ಕಲಿತೀವಿ. 12 ಸಿಂಬಲ್ ಕೂಡ ಒಂದೊಂದು ಕೂಡ ವಿಶೇಷವಾದಂತಹ ಸಿಂಬಲ್ಸ್. ಯಾವ ರೀತಿ ವಿಚಾರಗಳಿಗೆ ನೀವು ಯೂಸ್ ಮಾಡಬೇಕೋ ಈಸಿಯಾಗಿ ಯೂಸ್ ಮಾಡಬಹುದು, ಅಷ್ಟು ಪವರ್ಫುಲ್ ಆದಂತಹ ಸಿಂಬಲ್ಗಳನ್ನ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಕ್ಲಿಯರಾ? ಸೊ ನೆಕ್ಸ್ಟ್ ನೋಡ್ತು ಅಂತಂದ್ರೆ, ಈ ಒಂದು ಕೋರ್ಸ್ ಅಲ್ಲಿ ನಾವು ಏನ್ ಕಲಿತೀವಿ, ಈ ಕರುಣಾ ರೇಖಿ ಲೆವೆಲ್ 1 ಲೆವೆಲ್ 2 ಕಂಪ್ಲೀಟ್ ಕೋರ್ಸ್ ಬೇಸಿಕ್ ಟು ಮಾಸ್ಟರ್ಸ್ ನಾವು ಏನೇನ್ ಕಲಿತೀವಿ ಅಂತಂದಾಗ, ಮೊಟ್ಟ ಮೊದಲನೇದಾಗಿ ಇಲ್ಲಿ ಅಟ್ಯೂನ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಸಿಂಬಲ್ಸ್ ಎಲ್ಲ ನಿಮ್ಗೆ ಕರುಣಾ ರೇಖೆ ಅಂತ ಯೂಟ್ಯೂಬ್ ತೆಗೆದ್ರೆ ಸಿಂಬಲ್ಸ್ ಬರುತ್ತೆ, ನೀವು ಗೂಗಲ್ ಓಪನ್ ಮಾಡಿದ್ರೆ ಸಿಂಬಲ್ಸ್ ಬರುತ್ತೆ. ಬಟ್ ಹೇಗೆ ವರ್ಕ್ ಆಗತ್ತೆ ಅಂದ್ರೆ, ಅದು ಒಬ್ರು ಗುರು ಮುಖೇನ ಅಥವಾ ಟೀಚರ್ನ ಮುಖಾಂತರ ನಾವು ಅದ್ರದ್ದು ಶಕ್ತಿಪಾತವನ್ನ ಪಡ್ಕೊಂಡಾಗ ಮಾತ್ರ ಆ ಸಿಂಬಲ್ಸ್ ನಮ್ಗೆ ವರ್ಕ್ ಆಗತ್ತೆ. ಜೊತೆಗೆ ಎಷ್ಟೋ ಜನ ಹೇಳ್ತಾರೆ, ನನಗೆ ಫೀಲೇ ಆಗಲ್ಲ, ಎನರ್ಜಿನೇ ಫೀಲ್ ಆಗಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ, ರೇಖಿ ಪ್ರಾಕ್ಟೀಸ್ ಮಾಡ್ತಿದ್ದೆ, ಎನರ್ಜಿ ಫೀಲ್ ಆಗ್ತಿರ್ಲಿಲ್ಲ, ಅದಕ್ಕೆ ಬಿಟ್ಬಿಟ್ಟೆ ಅನ್ನೋರು ಎಷ್ಟೋ ಜನ ಇದ್ದಾರೆ ಅಲ್ವಾ. ಬಟ್ ಯಾವಾಗ ನಾವು ಕರೆಕ್ಟ್ ಆಗಿರುವಂತಹ ಒಂದು ಅಟ್ಯೂನ್ಮೆಂಟ್ ಪ್ರಾಸೆಸ್ ಅನ್ನ ಫಾಲೋ ಮಾಡ್ತೀವೋ ಆಗ ನಮ್ಗೆ ಡೆಫಿನೆಟ್ ಆಗಿ ಅದು ವರ್ಕ್ ಆಗೇ ಆಗುತ್ತೆ. ಜೊತೆಗೆ ಯೂಶುವಲಿ ಏನಾಗುತ್ತೆ, ಬೇರೆ ಕಡೆ ಎಲ್ಲ ನೀವು ನೋಡಿದ್ರೆ ಗ್ರೂಪ್ ಅಲ್ಲಿ ಅಟ್ಯೂನ್ಮೆಂಟ್ ಅಥವಾ ದೀಕ್ಷೆ ಆಗುತ್ತೆ. ನಮ್ಮ ಒಂದು ಕ್ಲಾಸ್ ಅಲ್ಲಿ ನಾವು ಯಾವತ್ತು ಗ್ರೂಪ್ ಅಲ್ಲಿ ಅಟ್ಯೂನ್ಮೆಂಟ್ ಅಂದ್ರೆ ಬೇರೆ ಸಾಧನೆಗಳಿಗೆ ಅಟ್ಯೂನ್ಮೆಂಟ್ ಗ್ರೂಪ್ ಅಲ್ಲಿ ಇರುತ್ತೆ, ಆದ್ರೆ ರೇಖಿ ರಿಲೇಟೆಡ್ ಯಾವುದೇ ಇದ್ರೂ ಕೂಡ ನಾವು ಅಂದ್ರೆ ಎಸ್ಪೆಷಲಿ ಈ ರೀತಿಯಾದಂತಹ ರೇಖೆ ಅಂದ್ರೆ ಉಸೂಯಿ ರೇಖೆ ಇರ್ಬೋದು, ಕರುಣಾ ರೇಖೆ ಇರ್ಬೋದು, ಮನಿ ರೇಖೆ ಇರ್ಬೋದು, ಇದೆಲ್ಲವೂ ನಾವು ಇಂಡಿವಿಜುವಲ್ ಆಗಿ ಒಬ್ಬೊಬ್ರಿಗೂ ಕೂಡ ಸಪ್ರೇಟ್ ಆಗಿ ದೀಕ್ಷೆ ಕೊಡ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ಒಬ್ಬೊಬ್ರದ್ದು ಎನರ್ಜಿ ಲೆವೆಲ್ ಡಿಫ್ರೆಂಟ್ ಆಗಿರುತ್ತೆ. ಈ ಒಂದು ಅಟ್ಯೂನ್ಮೆಂಟ್ ಮಾಡಿದಾಗ ಏನ್ ಮಾಡ್ತೀವಿ, ನಿಮ್ಮ ಒಂದು ಪ್ರತಿ ಒಂದು ಚಕ್ರವನ್ನ ಕೂಡ ನಾವು ಕ್ಲೆನ್ಸ್ ಮಾಡ್ತೀವಿ, ಆಕ್ಟಿವೇಟ್ ಮಾಡಿ ಬ್ಯಾಲೆನ್ಸ್ ಮಾಡಿ ಅಲೈನ್ ಮಾಡ್ತೀವಿ. ಜೊತೆಗೆ ನಿಮ್ಮ ಒಂದು ಕಾರ್ಮಿಕ್ ಬ್ಲಾಕೇಜ್ ಏನಿದೆ ಅಥವಾ ಬೇರೆ ಯಾವುದಕ್ಕೆ, ಎಷ್ಟೋ ಸಲ ಏನಾಗುತ್ತೆ ನೆಗೆಟಿವ್ ಎಂಟಿಟೀಸ್ ಕನೆಕ್ಟ್ ಆಗಿರುತ್ತೆ, ಅಥವಾ ಬೇರೆ ಯಾರೋ ಏನೋ ಮಾಡಿರ್ತಾರೆ, ಅದೆಲ್ಲವೂ ನಮ್ಗೆ ಎನರ್ಜೀಸ್ ಕನೆಕ್ಟ್ ಆಗಿರುತ್ತೆ. ಅದೆಲ್ಲವನ್ನ ಕ್ಲೆನ್ಸ್ ಮಾಡಿ ನಿಮ್ಮಲ್ಲಿ ಆ ಒಂದು ಶಕ್ತಿಪಾತವನ್ನ ಅಥವಾ ಒಂದು ದೀಕ್ಷೆಯನ್ನ ಕೊಟ್ಟಾಗ ನಿಮ್ಗೆ ಪ್ರಾಪರ್ ಆಗಿ ಎನರ್ಜಿ ಫ್ಲೋ ಆಗುತ್ತೆ. ಜೊತೆಗೆ ಒಂದೊಂದು ಚಕ್ರದಲ್ಲಿಯೂ ಕೂಡ ನಾವು ಪ್ರತಿಯೊಂದು ಸಿಂಬಲ್ ಅನ್ನ ಕೂಡ ಇನ್ಸ್ಟಾಲ್ ಮಾಡ್ತಾ ಹೋಗ್ತೀವಿ. ಇದೊಂದು ದೊಡ್ಡ ಪ್ರೋಸೆಸ್ ಇದು. ಓಕೆ. ಅದ ಸೊ ಆ ಒಂದು ಸ್ಪೆಷಲ್ ಇಂಡಿವಿಜುವಲ್ ಒಬ್ಬೊಬ್ರಿಗೂ ಕೂಡ ಅಟ್ಯೂನ್ಮೆಂಟ್ ಇಂಡಿವಿಜುವಲ್ ಆಗಿ ಇರುತ್ತೆ. ಸೊ ನೆಕ್ಸ್ಟ್ ನಾವ್ ಏನ್ ಕಲಿತೀವಿ ಅಂದ್ರೆ ಸೆಲ್ಫ್ ಹೀಲಿಂಗ್. ಬಿಕಾಸ್ ಪ್ರತಿಯೊಬ್ರು ಕೂಡ ನಾವು ಇಲ್ಲಿ ಬಂದಿರೋದು ಏನಕ್ಕೆ ಅಂದ್ರೆ, ಮೊಟ್ಟ ಮೊದಲನೇದಾಗಿ ನನ್ನನ್ನು ನಾನು ಸರಿ ಮಾಡ್ಕೋಬೇಕು. ಓಕೆ. ಯಾವುದೇ ಒಂದು ಮೊಡಾಲಿಟಿ ಆಗಿರಲಿ, ಸೊ ಫಸ್ಟ್ ನಾವು ಯೋಚನೆ ಮಾಡೋದೇನು, ನನ್ನನ್ನು ನಾನು ಸರಿ ಮಾಡ್ಕೋಬೇಕು ಅಂತ. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ನಮ್ಮನ್ನ ನಾವು ಯಾವ ರೀತಿ ಹೀಲ್ ಮಾಡ್ಕೋಬೇಕು, ನಮ್ಮ ದೇಹ ಇರಬಹುದು, ಮನಸ್ಸಿರ್ಬೋದು, ಜೊತೆಗೆ ಆತ್ಮ ಇರ್ಬೋದು, ಇದೆಲ್ಲವನ್ನ ನಾವು ಯಾವ ರೀತಿ ಹೀಲ್ ಮಾಡ್ಕೋಬೇಕು, ಹೀಲಿಂಗ್ ಪ್ರಾಸೆಸ್ ಏನು, ಹೀಲಿಂಗ್ ಮೆಥಡ್ಸ್ ಏನು, ಇದೆಲ್ಲವನ್ನ ಕೂಡ ನಾವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಓಕೆ. ಸೊ ಅದೇ ರೀತಿಯಾಗಿ ಅದರ್ಸ್ ಹೀಲಿಂಗ್. ಓಕೆ. ಸೊ ಅದರ್ಸ್ ಹೀಲಿಂಗ್ ಅಂದ್ರೆ ಬೇರೆಯವರನ್ನ ಯಾವ ರೀತಿ ಹೀಲ್ ಮಾಡಬೇಕು. ಓಕೆ. ಸೊ ಬೇರೆಯವರನ್ನ ಹೀಲ್ ಮಾಡೋ ವಿಚಾರದಲ್ಲೂ ಅಷ್ಟೇ ಸಾಕಷ್ಟು ಜನ ನನ್ನ ಒಂದು ಮುಖ್ಯವಾಗಿ ಕೇಳುವಂತಹ ಪ್ರಶ್ನೆ, ಮೇಡಮ್ ನಾವು ಬೇರೆಯವ್ರಿಗೆ ಹೀಲಿಂಗ್ ಮಾಡಿದಾಗ ಅವ್ರಿಗಿರುವಂತಹ ಸಮಸ್ಯೆ ನಮಗೆ ಬರುತ್ತಾ? ಓಕೆ. ಸೊ ಯಾವಾಗ ನಾವು ಪ್ರಾಪರ್ ಆದಂತಹ
ಪ್ರೊಟೆಕ್ಷನ್ ಅನ್ನ ಹಾಕೊಂಡು ಪ್ರಾಪರ್ ಮೆಥಡ್ಸ್ ಅನ್ನ ಕೆಲವೊಂದು ಸ್ಟೆಪ್ಸ್ ಇದೆ, ಆ ಸ್ಟೆಪ್ಸ್ ಅನ್ನ ನಾವು ಫಾಲೋ ಮಾಡಿದಂತ ಸಂದರ್ಭದಲ್ಲಿ ನೆಕ್ಸ್ಟ್ ಇದು ಹೀಲಿಂಗ್ ಮುಗಿದ್ಮೇಲೆ ಕಾರ್ಡ್ ಕಟ್ ಮಾಡ್ಕೊಳ್ಳೋದು ಇದೆಲ್ಲ ಫಾಲೋ ಮಾಡಿದಾಗ ಯಾವುದೇ ಸಮಸ್ಯೆ ಆಗಲ್ಲ. ಜೊತೆಗೆ ನಾವು ಬೇರೆ ಯಾರಿಗಾದ್ರೂ ಹೀಲಿಂಗ್ ಮಾಡ್ತು ಅಂದ್ರೆ ನಾವು ಪ್ರಾಪರ್ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿದಾಗ ಇನ್ ಕೇಸ್ ನಮ್ಮ ದೇಹದಲ್ಲಿ ಆ ಸಮಸ್ಯೆ ಇದ್ರೆ ಅಥವಾ ನಮಗೆ ಯಾವ್ದಾದ್ರು ಆ ರೀತಿಯಾದಂತಹ ಸಮಸ್ಯೆ ಇದೆ ಅದು ಕೂಡ ಹೀಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಮ್ಗೇನೋ ಬ್ಯಾಕ್ ಪೇನ್ ಇದೆ ಅಂತ ಅನ್ಕೊಳ್ಳಿ. ಸೊ ಯಾರೋ ಬ್ಯಾಕ್ ಪೇನ್ ಇರೋರಿಗೆ ನಾವು ಹೀಲ್ ಮಾಡಿದಾಗ ನಮ್ಮ ಬ್ಯಾಕ್ ಪೇನ್ ಕೂಡ ಹೀಲ್ ಆಗುತ್ತೆ. ಯಾಕಂದ್ರೆ ಆ ಎನರ್ಜಿ ಫಸ್ಟ್ ನಮ್ಮಲ್ಲಿ ಫ್ಲೋ ಆಗಿ ನಮ್ಮ ಚಾನೆಲ್ ಮೂಲಕ ಬೇರೆಯವ್ರಿಗೆ ಫ್ಲೋ ಆಗ್ತಾ ಇರುತ್ತೆ. ಸೊ ದಟ್ ನಮ್ಮ ಒಂದು ಹೀಲಿಂಗ್ ಕೂಡ ಆಗುತ್ತೆ. ಓಕೆ, ಸೊ ಇದು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಬೇಕು ಅನ್ನೋದನ್ನ ಕೂಡ ನಾವು ಈ ಒಂದು ವರ್ಕ್ಶಾಪ್ ಅಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ಡಿಸ್ಟೆನ್ಸ್ ಹೀಲಿಂಗ್. ಓಕೆ, ಸೊ ಈ ಒಂದು ಡಿಸ್ಟೆನ್ಸ್ ಹೀಲಿಂಗ್ ರೇಖೆ ಸೆಕೆಂಡ್ ಲೆವೆಲ್ ಅಲ್ಲಿ ಕೂಡ ಮಾಡ್ತೀವಿ. ಅದೇ ರೀತಿಯಾಗಿ ಇಲ್ಲೂ ಕೂಡ ಎಲ್ಲೇ ಇದ್ರು ಅವರು ಆ ಒಂದು ವ್ಯಕ್ತಿ ಅಥವಾ ಸನ್ನಿವೇಶ ಅಥವಾ ಒಂದು ಪೆಟ್ ಇರ್ಬೋದು, ಯಾವ್ದಾದ್ರು ಈಗ ಇದು ರೇಖಿ ಅನ್ನೋದು ಕರುಣಾರೇಖಿ ಅನ್ನೋದು ಕೇವಲ ನಾವು ಮನುಷ್ಯರಿಗೆ ಮಾತ್ರ ಯೂಸ್ ಮಾಡುವಂತದ್ದಲ್ಲ, ಎಲ್ಲ ಜೀವಿಗಳಿಗೂ ಕೂಡ ನಾವು ಯೂಸ್ ಮಾಡ್ಬೋದು. ಗಿಡಗಳಿಗೆ ಯೂಸ್ ಮಾಡಬಹುದು ಅಥವಾ ನಿಮ್ಮ ಮನೇಲಿರುವಂತಹ ಪೆಟ್ಸ್ ಯೂಸ್ ಮಾಡ್ಬೋದು, ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಇದೆಲ್ಲದಕ್ಕೂ ಕೂಡ ಯಾವ ರೀತಿ ಡಿಸ್ಟೆನ್ಸ್ ಅಲ್ಲಿ ಹೀಲಿಂಗ್ ಅನ್ನ ಕೊಡ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ ನೋಡುವಂಥದ್ದು ಯಾವ್ದು ಇದ್ರಲ್ಲಿ ಅಂದ್ರೆ ವಾಟರ್ ಚಾರ್ಜಿಂಗ್. ಓಕೆ, ಸೊ ವಾಟರ್ ಚಾರ್ಜಿಂಗ್ ಅನ್ನೋದು ಒಂದು ಅದ್ಭುತವಾದಂತಹ ಟೆಕ್ನಿಕ್. ಓಕೆ, ಸೊ ಏನಿದು ವಾಟರ್ ಚಾರ್ಜಿಂಗ್ ಅಂದ್ರೆ ನಮ್ಮ ದೇಹದ 75% ಭಾಗ ನೀರಿಂದಾನೇ ಆಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಅಲ್ವಾ. ಸೊ ಯಾವಾಗ ಈ ಒಂದು ನೀರಿನ ಅಂಶವನ್ನ ನಾವು ಒಳಗ್ ತಗೋತೀವೋ ಅದು ಇಮಿಡಿಯೇಟ್ ಆಗಿ ನಮ್ಮ ದೇಹದಲ್ಲಿ ಸ್ಪ್ರೆಡ್ ಆಗುತ್ತೆ. ಇದೆಲ್ಲರಿಗೂ ಗೊತ್ತಿರೋ ತರದೇ. ಅದೇ ರೀತಿಯಾಗಿ ನಾವು ಕುಡಿಯುವಂತಹ ನೀರು ಅಥವಾ ಇನ್ ಜನರಲ್ ನೀರಿಗೆ ಏನಪ್ಪಾ ಅಂದ್ರೆ ಮೆಮೊರಿ ಪವರ್ ಇದೆ. ಜೊತೆಗೆ ನೀರಿಗೆ ನಾವು ಏನನ್ನ ಹೇಳ್ತೀವೋ ಅದ್ರ ತರ ವರ್ತಿಸುವಂತಹ ಶಕ್ತಿ ಇದೆ ಅಂತ ಸೈನ್ಸ್ ಅಲ್ಲೇ ಪ್ರೂವ್ ಆಗಿದೆ, ಸೈಂಟಿಸ್ಟ್ ಎಲ್ಲ ಪ್ರೂವ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ನೀರಿಗೆ ನಾವು ಏನ್ ಇಂಟೆನ್ಷನ್ ಸೆಟ್ ಮಾಡ್ತೀವೋ ಅದು ನಮ್ಗೆ ವರ್ಕ್ ಆಗುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಹೀಲಿಂಗ್ ಮಾಡಿದಾಗ ಸ್ವಲ್ಪ ಒಂದು 10-15 ನಿಮಿಷ ಟೈಮ್ ತಗೊಳುತ್ತೆ ಅಂದಾಗ ವಾಟರ್ ಚಾರ್ಜ್ ಮಾಡಿ ನಾವು ಕುಡಿದ ತಕ್ಷಣ ಇಮಿಡಿಯೇಟ್ ಅದು ಆಕ್ಷನ್ ಶುರು ಆಗುತ್ತೆ. ಫಾರ್ ಎಕ್ಸಾಂಪಲ್ ಟ್ಯಾಬ್ಲೆಟ್ ಪೇನ್ ಕಿಲ್ಲರ್ ತಗೊಂಡಾಗ ಒಂದು 15-20 ನಿಮಿಷ ಬೇಕು ನಮ್ಗೆ ಅದು ವರ್ಕ್ ಆಗೋದಕ್ಕೆ ಅಲ್ವಾ. ಅದೇ ನಮ್ಗೆ IV ಕೊಟ್ರೆ ಇಮಿಡಿಯೇಟ್ ಆಗಿ ಅದು ಇಂಜೆಕ್ಷನ್ ರೂಪದಲ್ಲಿ ಹೋಗಿ ನಮ್ಗೆ ವರ್ಕ್ ಆಗುತ್ತಲ್ವಾ. ಅದೇ ರೀತಿಯಾಗಿ ನೀರಿನ ಒಂದು ಚಾರ್ಜ್ ಮಾಡಿದಾಗ ಅದನ್ನ ನಾವು ಕುಡಿಯೋದ್ರಿಂದ ನಮ್ಮ ದೈಹಿಕವಾದಂತಹ ಸಮಸ್ಯೆ ಇರಬಹುದು, ಮಾನಸಿಕವಾದಂತಹ ಸಮಸ್ಯೆ ಇರಬಹುದು, ಕೌಟುಂಬಿಕ ಸಮಸ್ಯೆ ಎಲ್ಲವನ್ನ ಕೂಡ ಈ ವಾಟರ್ ಚಾರ್ಜಿಂಗ್ ಇಂದ ಹೀಲ್ ಮಾಡ್ಬೋದು. ಎಸ್ಪೆಷಲಿ ಮಕ್ಕಳಿಗೆ ಓದೋದಕ್ಕೆ ಡಿಸ್ಟರ್ಬ್ ಆಗ್ತಾ ಇದೆ, ಫೋಕಸ್ ಬರ್ತಿಲ್ಲ ಅಥವಾ ಎಕ್ಸಾಮ್ ಟೈಮಲ್ಲಿ ಟೆನ್ಷನ್ ಮಾಡ್ಕೋತಾ ಇದ್ದಾರೆ, ಓದಿದ್ದೆಲ್ಲ ಮರ್ತೋಗ್ತಾ ಇದಾರೆ ಅಂದ್ರೆ ಈ ವಾಟರ್ ಚಾರ್ಜಿಂಗ್ ಬೆಸ್ಟ್ ಆಪ್ಷನ್ ಅವ್ರಿಗೆ. ಸೊ ಅವ್ರು ಕುಡಿಯುವಂತ ನೀರನ್ನ ಎನರ್ಜೈಸ್ ಮಾಡಿ ಕೊಟ್ಬಿಟ್ವಿ ಅಂದ್ರೆ ತುಂಬಾ ಕಾಮ್ ಆಗಿರ್ತಾರೆ, ತುಂಬಾ ಕಂಪೋಸ್ಡ್ ಆಗಿದ್ದು ಅವ್ರ ಫೋಕಸ್ ಕೂಡ ಜಾಸ್ತಿ ಆಗುತ್ತೆ. ಇದನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ನೋಡೋ ಅಂತದ್ದು ರೂಮ್ ಚಾರ್ಜಿಂಗ್. ಸೊ ಇದೆಲ್ಲ ಆಕ್ಚುಲಿ ನೀವು ಕೆಲವರು ರೇಖೆ ಕಲ್ತಿರೋರು ಇದೆಲ್ಲ ಪ್ರಾಕ್ಟೀಸ್ ಮಾಡಿದಿರ, ಇದನ್ನ ಇನ್ನು ಹೈ ಲೆವೆಲ್ ಅಲ್ಲಿ ನಾವ್ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ತೀವಿ. ಓಕೆ, ಉತ್ತರಿಸುತ್ತಿಲ್ಲ. ಸೊ ರೂಮ್ ಚಾರ್ಜಿಂಗ್ ಅಲ್ಲಿ ಏನಪ್ಪಾ ಅಂದ್ರೆ ನಾವ್ ಏನ್ ಹೇಳ್ತೀವಿ ಅಂದ್ರೆ ನಾವು ಇರುವಂತಹ ಸ್ಥಾನ ಅಥವಾ ನಾವು ಎಲ್ಲಿ ವಾಸವಾಗಿದೀವೋ ಅಲ್ಲಿ ನಮ್ಮ ಎನರ್ಜಿ ಹಾಗೆ ಸುತ್ತುತ್ತಾ ಇರುತ್ತೆ. ನಾವ್ ಅನ್ಕೋತೀವಿ ಮನೇಲಿರುವಂತಹ ಮಂಚ, ಕುರ್ಚಿ ಇದೆಲ್ಲವೂ ಕೂಡ ನಿರ್ಜೀವ ವಸ್ತುಗಳು. ಆದ್ರೆ ಪ್ರತಿ ಒಂದಕ್ಕೂ ಕೂಡ ಅದರದೇ ಆದಂತಹ ಎನರ್ಜಿ ಇದೆ, ಅದರದೇ ಆದಂತಹ ಫ್ರೀಕ್ವೆನ್ಸಿ ವೈಬ್ರೇಷನ್ ಇದೆ. ಸೊ ಮನೆಯಲ್ಲಿ ನಾವು ಯಾವ ರೀತಿಯಾದಂತಹ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತೀವೋ ಅಥವಾ ಮನೆಗ್ ಬರೋರು ಯಾವ ರೀತಿಯಾದಂತಹ ವೈಬ್ರೇಷನ್ ಅನ್ನ ಕ್ರಿಯೇಟ್ ಮಾಡ್ತಾರೋ ಅದೇ ಪ್ರಕಾರವಾದಂತಹ ಎನರ್ಜಿ ಆ ಮನೇಲಿ ಸುತ್ತಾ ಇರ್ತಾರೆ. ನೀವು ಅಬ್ಸರ್ವ್ ಮಾಡಿರ್ತೀರ ಕೆಲವೊಂದ್ಸಲ ಒಬ್ಬೊಬ್ರು ನಮ್ಮ ಮನೆಗ್ ಬಂದ್ ಹೊಟ್ಟೋದ್ರೆ ಸಡನ್ ಆಗಿ ಚೆನ್ನಾಗಿರೋ ಮನೇಲಿ ಜಗಳ ಶುರು ಆಗ್ಬಿಡುತ್ತೆ, ಅಥವಾ ಯಾರೋ ಒಬ್ರು ಬಂದ್ ಹೋದ್ರು ಅಂದ್ರೆ ಮಕ್ಳು ಹಠ ಮಾಡಕ್ ಶುರು ಮಾಡ್ತಾರೆ. ಏನೋ ಸಮಸ್ಯೆ ಅನ್ಸುತ್ತೆ, ಏನೋ ಅಲ್ಲಿಗ ಅವ್ರು ಬಂದ್ ಹೋದ ತಕ್ಷಣ ಮನೇಲಿ ಸರಿ ಇಲ್ಲ ಅಂತ ಎಷ್ಟೊಂದ್ ಜನ ಹೇಳ್ತೀವಿ. ಏನಕ್ಕೆ ಅಂದ್ರೆ ಅವರು ತರುವಂತಹ ನೆಗೆಟಿವ್ ಎಮೋಷನ್ಸ್ ನಮ್ಗೆ ಇಲ್ಲಿ ರಿಲೀಸ್ ಆಗಿರುತ್ತೆ. ಅದೆಲ್ಲಿ ಅಂದ್ರೆ ಪ್ರತಿ ಒಂದು ಕಾರ್ನರ್ ಅಲ್ಲೂ ಕೂಡ ಸುತ್ತಾ ಇರುತ್ತೆ. ಓಕೆ, ಅದೇ ರೀತಿಯಾಗಿ ಅಲ್ಲಿ ಯಾವುದೇ ಒಂದು ನೆಗೆಟಿವ್ ಎನರ್ಜಿಸ್ ಎಷ್ಟೋ ಸಲ ವರ್ಕ್ ಆಗ್ತಾ ಇರ್ಬೋದು, ಅದೆಲ್ಲವನ್ನ ಕೂಡ ರಿಲೀಸ್ ಮಾಡೋದಕ್ಕೆ, ಆ ಜಾಗವನ್ನ ಪ್ಯೂರಿಫೈ ಮಾಡೋದಕ್ಕೆ, ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡೋದಕ್ಕೆ ನಮ್ಗೆ ಈ ಒಂದು ರೂಮ್ ಚಾರ್ಜಿಂಗ್ ಹೆಲ್ಪ್ ಮಾಡುತ್ತೆ. ಸೊ ಈ ರೂಮ್ ಚಾರ್ಜಿಂಗ್ ಅನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಅಲ್ಲಿ ಒಂದು ಪಾಸಿಟಿವ್ ಎನರ್ಜಿನ ಕ್ರಿಯೇಟ್ ಮಾಡಬೇಕು, ಒಂದು ಪ್ರಾಸ್ಪರಿಟಿಯನ್ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ
ರಿಲೇಶನ್ಶಿಪ್ ಹೀಲಿಂಗ್ ನಾನು ಈಗಾಗಲೇ ಹೇಳ್ದಂಗೆ ಯಾವುದೇ ಒಂದು ರಿಲೇಶನ್ಶಿಪ್ ಹೀಲಿಂಗ್ ಇರಲಿ, ಯಾವುದೇ ರಿಲೇಶನ್ಶಿಪ್ ಪ್ರಾಬ್ಲಮ್ ಇರಲಿ, ಅದು ಗಂಡ ಹೆಂಡತಿಗಾಗಿರ್ಬೋದು, ಹಸ್ಬೆಂಡ್ ಅಥವಾ ಬಾಸ್ ಜೊತೆ ಇರಬಹುದು, ಕಲೀಗ್ಸ್ ಜೊತೆ, ಯಾವುದೇ ಒಂದು ರಿಲೇಶನ್ಶಿಪ್ ಪ್ರಾಬ್ಲಮ್ ಇದ್ರೂ ಕೂಡ ನಾವು ಅದನ್ನ ಇಲ್ಲಿ ಈಸಿಯಾಗಿ ಹೀಲ್ ಮಾಡ್ಬೋದು. ಸೊ ಕೇಳ್ತಾರೆ, ಮೇಡಮ್ ಪ್ರಾಬ್ಲಮ್ ಇಲ್ಲ ಅಂದ್ರೆ ನಮ್ದೆಲ್ಲ ರಿಲೇಶನ್ಶಿಪ್ ಚೆನ್ನಾಗಿದೆ. ಇದೇನಂದ್ರೆ ಈ ಯಾವುದೇ ರೇಖೆಯನ್ನ ತಗೊಂಡ್ರೆ ನಮ್ಗೆ ಪ್ರಾಬ್ಲಮ್ ಇದ್ರೆ ಅದನ್ನ ಪ್ರಾಕ್ಟೀಸ್ ಮಾಡಿದಾಗ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಪ್ರಾಬ್ಲಮ್ ಇಲ್ಲದೆ ಇದ್ದಾಗ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿದಾಗ ಮುಂದೆ ಬರುವಂತಹ ಸಮಸ್ಯೆಯನ್ನ ಇದು ತಡೆಗಟ್ಟುತ್ತೆ. ಜೊತೆಗೆ ಆ ಒಂದು ಬಾಂಡೇಜ್ ಏನಿದೆ ಅದನ್ನ, ಲವ್ ಅಫೆಕ್ಷನ್ ಬಾಂಡೇಜ್ ಏನಿದೆ ಅದನ್ನ ನಮ್ಗೆ ಸ್ಟ್ರಾಂಗ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಹಾಗಾಗಿ ಎಲ್ಲ ವಿಧವಾದಂತಹ ರಿಲೇಶನ್ಶಿಪ್ ಹೀಲಿಂಗ್ ಅನ್ನ ಕೂಡ ಮಾಡ್ಬೋದು. ಅದೇ ರೀತಿಯಾಗಿ ಈಗಾಗಲೇ ಹೇಳ್ದಂಗೆ ನಮ್ಮ ಜಾತಕದಲ್ಲಿರುವಂತಹ ಗ್ರಹಗತಿಗಳ ಒಂದು ಇಂಬ್ಯಾಲೆನ್ಸ್ ಏನಿದೆ ಅದನ್ನ ಬ್ಯಾಲೆನ್ಸ್ ಮಾಡೋದ್ರ ಮೂಲಕ ಅವರ ಒಂದು ಪಾಸಿಟಿವ್ ಎನರ್ಜಿಯನ್ನ ಯಾವ ರೀತಿ ಪಡ್ಕೋಬೇಕು, ಆ ಒಂದು ರಿಲೇಶನ್ಶಿಪ್ ಹೀಲಿಂಗ್ ಅದಕ್ಕೆ ಅಂತ ಸಪ್ರೇಟ್ ಗ್ರಿಡ್ ಇದೆ, ಅದನ್ನ ನಾವು ಯೂಸ್ ಮಾಡಿ ರಿಲೇಶನ್ಶಿಪ್ ಹೀಲಿಂಗ್ ಮಾಡ್ತೀವಿ. ಅದ್ ಯಾವ ತರ ಅನ್ನೋದನ್ನ ಕೂಡ ನಾವು ಇದ್ರಲ್ಲಿ ಕಲಿತೀವಿ. ಅದೇ ರೀತಿ ನಮ್ಮ ಒಂದು ಜಾತಕವನ್ನ ಯಾವ ರೀತಿ ಹೀಲ್ ಮಾಡ್ಬೇಕು, ನಮ್ಮದು ಅಂತಲ್ಲ, ಯಾರ್ದಾದ್ರೂ ತಗೊಳ್ಳಿ, ನೀವು ಕ್ಲೈಂಟ್ ಆದ್ರೂ ತಗೋಬಹುದು, ಯಾವ್ದಾದ್ರೂ ತಗೋಬಹುದು. ಓಕೆ, ಸೊ ಅದನ್ನ ಯಾವ ರೀತಿ ನಾವು ಹೀಲ್ ಮಾಡ್ಬೇಕು ಅನ್ನೋದನ್ನ ಕೂಡ ಕಲಿತೀವಿ. ಜೊತೆಗೆ ಈ ವಾಸ್ತು ದೋಷ, ಮನೆಗೆ ಸಂಬಂಧಪಟ್ಟಂತೆ ಯಾವುದೇ ಒಂದು ವಾಸ್ತು ದೋಷ, ಮನೆ ಮಾತ್ರ ಅಲ್ಲ, ನಿಮ್ಮ ಒಂದು ಬಿಸ್ನೆಸ್ ಸ್ಪಾಟ್ ಆಗಿರಬಹುದು, ಎಲ್ಲೇ ಇರುವಂತಹ ಯಾವುದೇ ಒಂದು ವಾಸ್ತು ದೋಷವನ್ನ ಕೂಡ ನಾವು ಇಲ್ಲಿ ಹೀಲ್ ಮಾಡೋದಕ್ಕೆ, ಜೊತೆಗೆ ಆ ಒಂದು ವಾಸ್ತುವಿನ ಶಕ್ತಿಯನ್ನ, ವಾಸ್ತು ಪುರುಷನ ಶಕ್ತಿಯನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಕೂಡ ನಾವಿಲ್ಲಿ ಹೀಲಿಂಗ್ ಅನ್ನ ಯಾವ ರೀತಿ ಮಾಡೋದು ಅಂತ ಕಲಿತೀವಿ. ಜೊತೆಗೆ ಮುಖ್ಯವಾಗಿ ನಮ್ಮ ವಿಶ್ ಮ್ಯಾನಿಫೆಸ್ಟೇಷನ್, ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಆಸೆ ಇದ್ದೇ ಇರುತ್ತೆ, ಡಿಸೈರ್ ಇದ್ದೇ ಇರುತ್ತಲ್ವಾ. ಆ ವಿಶ್ ಅನ್ನ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಕೂಡ ನಮ್ಗೆ ವಿಶೇಷವಾದಂತಹ ಸಿಂಬಲ್ಸ್ ಇದೆ, ಟೆಕ್ನಿಕ್ಸ್ ಇದೆ. ಸೊ ಆ ಸಿಂಬಲ್ಸ್ ನ ಯಾವ ರೀತಿ ಯೂಸ್ ಮಾಡ್ಬೇಕು, ಆ ವಿಶ್ ಅನ್ನ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಇದ್ರ ಜೊತೆಗೆ ಓಕೆ, ಸೊ ನಮ್ಮ ಒಂದು ಫೈನಾನ್ಷಿಯಲ್ ಹೀಲಿಂಗ್, ನಾನು ಈಗಾಗಲೇ ಹೇಳ್ದಂಗೆ ನಮ್ಮ ಹಣಕಾಸಿನ ಪ್ರಸ್ತುತ ಸ್ಥಿತಿಗತಿಗಳು ಏನಿದೆಯೋ ಅದು ನಮ್ಮ ಕರ್ಮದ ಮೇಲೆ ನಿರ್ಧಾರ ಆಗುತ್ತೆ. ಸೊ ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಸಾಕಷ್ಟು ಮಾಡ್ತೀವಿ, ಇದು NLP ಮಾಡ್ತೀವಿ, ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಮಾಡ್ತೀವಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತೀವಿ, ಮನಿ ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀವಿ. ಬಟ್ ಏನಾಗುತ್ತೆ, ಅಫ್ಕೋರ್ಸ್ ನಮ್ಗೆ ಆ ಕ್ಷಣಕ್ಕೆ ಅಥವಾ ಆ ಸಮಯಕ್ಕೆ ನಮ್ಗೆ ಅದು ಖಂಡಿತವಾಗಿ ಫಲ ಕೊಡುತ್ತೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಅಥವಾ ಆ ಪ್ರಾಕ್ಟೀಸ್ ನ ಬಿಟ್ಟ ತಕ್ಷಣ ಏನಾಗುತ್ತೆ, ಮತ್ತೆ ನಮ್ಗೆ ಆ ಒಂದು ವಾಪಸ್ ಅದೇ ಸ್ಕ್ವೇರ್ ಬರ್ತೀವಿ. ಯಾಕೆ ಅಂದ್ರೆ ನಾವು ಎಲ್ಲಿ ವರ್ಕ್ ಮಾಡ್ಬೇಕಾ, ರೂಟ್ ಕಾಸ್ ಏನಿದೆಯೋ ಅಲ್ಲಿ ವರ್ಕ್ ಮಾಡ್ಬೇಕಲ್ಲ, ಅಲ್ಲಿ ನಾವು ವರ್ಕ್ ಮಾಡಿರೋದಿಲ್ಲ. ಸೊ ರೂಟ್ ಕಾಸ್ ಏನು ಅಂದ್ರೆ ಕರ್ಮ. ಸೊ ಯಾವಾಗ ನಾವು ಆ ಒಂದು ಮನಿ ಬ್ಲಾಕೇಜಸ್ ಅಥವಾ ಮನಿ ಒಂದು ಲಾಸ್ಟ್ ಬರ್ತ್ ಅಥವಾ ಯಾವುದೇ ಬರ್ತ್ ಸೇರಿದಂಗೆ ಇರುವಂತಹ ಬ್ಲಾಕೇಜಸ್ ಇರಬಹುದು, ನೆಗೆಟಿವ್ ಕರ್ಮ ಇರಬಹುದು, ಅದನ್ನ ನಾವು ಯಾವಾಗ ಕಟ್ ಮಾಡ್ತೀವಿ, ಅಥವಾ ನೆಗೆಟಿವ್ ಪ್ಯಾಟ್ರನ್ಸ್ ಇರುತ್ತೆ, ಥಿಂಕಿಂಗ್ ಪ್ಯಾಟ್ರನ್ಸ್ ಇರುತ್ತೆ ನಮ್ದು, ಅಯ್ಯೋ ಹಿಂಗ್ ನನ್ನ ಹಣೆ ಬರನೇ ಇದು, ಅಥವಾ ನಮ್ ತಂದೆ ತುಂಬಾ ಕಷ್ಟಪಟ್ಟಿದ್ರು ಜೀವನದ, ಅದೆಲ್ಲ ನೋಡಿರ್ತೀವಲ್ಲ, ಆ ಎಲ್ಲ ಪ್ಯಾಟ್ರನ್ಸ್ ನಾವು ಬ್ರೇಕ್ ಮಾಡ್ಬೇಕು ಅಂದ್ರೆ ಈ ಫೈನಾನ್ಷಿಯಲ್ ಹೀಲಿಂಗ್ ನಮಗೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ಆ ಒಂದು ಫೈನಾನ್ಷಿಯಲ್ ಹೀಲಿಂಗ್ ಅನ್ನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಅದೇ ರೀತಿಯಾಗಿ ಕಾರ್ಮಿಕ್ ಹೀಲಿಂಗ್, ನಾನು ಈಗಾಗಲೇ ಹೇಳಿದೆ, ನಮ್ಮ ಪಾಸ್ಟ್ ರಿಲೇಟೆಡ್ ಕರ್ಮವನ್ನ ಹೀಲ್ ಮಾಡೋದಕ್ಕೆ, ಆ ಕರ್ಮ ರಿಲೇಟೆಡ್ ಎಲ್ಲ ಸಮಸ್ಯೆಗಳನ್ನ ಹೀಲ್ ಮಾಡೋದನ್ನ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾಡಿದಾಗ ನಾವು ದಿ ಬೆಸ್ಟ್ ರಿಸಲ್ಟ್ ಅನ್ನ ಪಡ್ಕೋಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ಕಲ್ತ್ಕೊಳ್ತಾ ಹೋಗ್ತೀವಿ. ಓಕೆ, ಅದೇ ರೀತಿಯಾಗಿ ಹೆಲ್ತ್ ಇಶ್ಯೂಸ್ ಬಂದಾಗ ಯಾವ ರೀತಿ ಹೀಲಿಂಗ್ ಮಾಡ್ಕೋಬೇಕು, ಫಾರ್ ಎಕ್ಸಾಂಪಲ್ ಯಾವುದೋ ಕ್ರಾನಿಕ್ ಡಿಸೀಸ್ ಇದೆ, ಅಥವಾ ಪರ್ಟಿಕ್ಯುಲರ್ ಯಾವುದೋ ಪಾರ್ಟಲ್ ಪೇನ್ ಇದೆ, ಅಥವಾ ಬೇರೆ ಏನೋ ಸಮಸ್ಯೆ ಇದೆ ಅಂದಾಗ ಅದೆಲ್ಲ ಹೀಲಿಂಗ್ ಅನ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಕೊಳ್ತೀವಿ. ಜೊತೆಗೆ ಗೋಲ್ ಅಚೀವ್ಮೆಂಟ್, ನಾವು ಮ್ಯಾನಿಫೆಸ್ಟೇಷನ್ ಅನ್ನೋದು ಶಾರ್ಟ್ ಟರ್ಮ್ ಅನ್ನ ರೆಪ್ರೆಸೆಂಟ್ ಮಾಡಿದ್ರೆ, ಗೋಲ್ ಅಚೀವ್ಮೆಂಟ್ ಅನ್ನೋದು ನಮಗೆ ಲಾಂಗ್ ಟರ್ಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಓಕೆ, ಒಂದು 2 ವರ್ಷ 3 ವರ್ಷದಲ್ಲಿ ನಾನು ಯಾವ ರೀತಿಯಾದಂತಹ ಜೀವನವನ್ನ ನಡೆಸಬೇಕು, ಅಥವಾ ನಾನು 5 ವರ್ಷದಲ್ಲಿ ಎಲ್ಲಿರ್ಬೇಕು, ಏನ್ ತಗೊಂಡಿರ್ಬೇಕು, ಏನ್ ಮಾಡ್ಬೇಕು ಅನ್ನೋದೆಲ್ಲ ನಮ್ಮ ಗೋಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಆ ರೀತಿ ಲಾಂಗ್ ಟರ್ಮಿನ ಒಂದು ವಿಷ್ ಏನಿದೆ ಅದನ್ನ ಕೂಡ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಯಾವ ರೀತಿ ಸ್ಟೆಪ್ಸ್ ಅನ್ನ ತಗೋಬೇಕು, ಒಂದೊಂದನ್ನ ಕೂಡ ನಾವಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗ್ತೀವಿ. ಜೊತೆಗೆ ಇಲ್ಲಿ ನಾವು 7 ಚಕ್ರ ಹೀಲಿಂಗ್ ಯಾವ ತರ ಮಾಡ್ಕೋಬೇಕು, ಯಾಕಂದ್ರೆ ನಾವ್ ಏನ್ ಹೇಳ್ತೀವಿ,
ನಮ್ಮ ಪ್ರತಿಯೊಬ್ಬ ವ್ಯಕ್ತಿಯ ಜೀವನ ಅವನ ಚಕ್ರಗಳ ಆಧಾರದ ಮೇಲೆ ನಿರ್ಧಾರ ಆಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ಚಕ್ರಗಳು ನಮ್ಮ ಶಕ್ತಿ ಕೇಂದ್ರಗಳು ಅಲ್ವಾ. ಹಾಗಾಗಿ ಯಾವ ಚಕ್ರದಲ್ಲಿ ಸಮಸ್ಯೆ ಉಂಟಾಗುತ್ತೋ ಆ ಚಕ್ರಗೆ ಸಂಬಂಧಪಟ್ಟಂತಹ ದೇಹದ ಅಂಗಗಳು ಅಥವಾ ಬೇರೆ ವಿಚಾರಗಳಲ್ಲಿ ನಮಗೆ ಸಮಸ್ಯೆ ಬರುತ್ತೆ ಅಲ್ವಾ. ಹಾಗಾಗಿ ಈ ಮುಖ್ಯವಾಗಿ ನಾವು ನಮ್ಮ ದೇಹದಲ್ಲಿ 108 ಚಕ್ರಗಳಿದ್ರೂ ಸಹ ಇಲ್ಲಿ ನಾವು ಮುಖ್ಯವಾಗಿ 7 ಚಕ್ರಗಳನ್ನ ತಗೊಳ್ತೀವಿ. ಸಪ್ತ ಚಕ್ರಗಳು, 7 ಮೇಜರ್ ಚಕ್ರಾಸ್ ಅನ್ನ ತಗೊಳ್ತೀವಿ. ಸೊ ಆ 7 ಚಕ್ರಾಸ್ ಯಾವ್ಯಾವ್ದು, ಅದ್ ಯಾವ ರೀತಿ ವರ್ಕ್ ಮಾಡುತ್ತೆ, ಅದನ್ನ ಯಾವ ರೀತಿ ಹೀಲ್ ಮಾಡ್ಬೇಕು, ಕರುಣಾರೇಖೆಯ ಆಧಾರದ ಮೇಲೆ ಯಾವ ರೀತಿ ಹೀಲ್ ಮಾಡ್ಬೇಕು ಅನ್ನೋದನ್ನ ಕೂಡ ನಾವು ಇಲ್ಲಿ ಕಲಿತಾ ಹೋಗ್ತೀವಿ. ಜೊತೆಗೆ ಸಿಚುಯೇಷನಲ್ ಹೀಲಿಂಗ್ ಅಂದ್ರೆ ಏನಂದ್ರೆ, ಫಾರ್ ಎಕ್ಸಾಂಪಲ್ ನಾಳೆ ದಿನ ಯಾವ್ದೋ ಇಂಟರ್ವ್ಯೂ ನೀವು ಹೋಗ್ತಾ ಇದ್ದೀರಾ. ಆ ಇಂಟರ್ವ್ಯೂ ನಿಮ್ಗೆ ಸಕ್ಸಸ್ ಆಗ್ಬೇಕು, ನಿಮ್ಗೆ ಆ ಜಾಬ್ ಸಿಗ್ಬೇಕು. ಅದಕ್ಕೆ ಯಾವ ರೀತಿ ಹೀಲಿಂಗ್ ಮಾಡ್ಬೇಕು, ಅಥವಾ ಮಕ್ಕಳದು ಮುಂದೆ ನಮ್ಗೆ ಎಕ್ಸಾಮ್ ಬರ್ತಾ ಇದೆ, ಅಥವಾ ಯಾವ್ದೋ ಕಾಂಪಿಟೇಟಿವ್ ಎಕ್ಸಾಮ್, ಯಾವ್ದೋ CET-ನೋ ನೀಟೋ ಏನೋ ಬರೀತಾ ಇದ್ದಾರೆ, ಅದ್ರಲ್ಲಿ ಅವ್ರಿಗೆ ಒಳ್ಳೆ ರ್ಯಾಂಕಿಂಗ್ ಬರ್ಬೇಕು. ಅಥವಾ ಯಾವತ್ತೋ ಮುಂದೆ ಒಂದು 15 ದಿನಕ್ಕೆ 20 ದಿನಕ್ಕೆ ನಿಮ್ಮ ಮನೇಲಿ ಏನೋ ಫಂಕ್ಷನ್ ಇದೆ, ಆ ಫಂಕ್ಷನ್ ನಿಮ್ಗೆ ಚೆನ್ನಾಗ್ ಆಗ್ಬೇಕು, ಎಲ್ಲ ಸಿಚುವೇಶನ್ಸ್ ನಿಮ್ಗೆ ಫೇವರಬಲ್ ಆಗಿರ್ಬೇಕು. ಈ ರೀತಿಯಾದಂತಹ ಸನ್ನಿವೇಶಗಳಲ್ಲಿ ಆ ಯಾವುದೇ ಸಿಚುವೇಶನ್ ತಗೊಂಡ್ರು ಆ ಸಿಚುವೇಶನ್ ಅನ್ನ ಯಾವ ರೀತಿ ನಾವು ಹೀಲ್ ಮಾಡಿ ನಮಗೆ ಫೇವರಬಲ್ ಆಗಿ ಮಾಡ್ಕೋಬೇಕು ಅನ್ನೋದನ್ನ ಕೂಡ ನಾವಿಲ್ಲಿ ಕಲಿತಾ ಹೋಗ್ತೀವಿ. ಕ್ಲಿಯರಾ? ಇಲ್ಲಿವರೆಗೂ ಕ್ಲಿಯರಾ? ಈ ಒಂದು ಕೋರ್ಸ್ ಅಲ್ಲಿ ಇದಲ್ಲದೆ ನಿಮ್ಗೆ ಏನಪ್ಪಾ ಇರುತ್ತೆ ಟೇಕ್ ಅವೇ ಅಂತ ನೋಡ್ತು ಅಂದ್ರೆ, ಸೊ ಈ ಒಂದು ಯೂಶಲಿ ಇದು ನಮ್ಗೆ ಆಲ್ಮೋಸ್ಟ್ 15 ಡೇಸ್ ಆಗುತ್ತೆ. ಬಿಕಾಸ್ ನಾನು ಯಾವುದೇ ಒಂದು ಕೋರ್ಸ್ ಅಂತ ತಗೊಂಡು ಇನ್ ಡೆಪ್ತೆ ಹೋಗೋದು, ಮೇಲ್ ಹೇಳ್ಕೊಂಡು ಹೋಗೋದಿಲ್ಲ. ಅದೇ ಸುಮಾರು ಜನ ಗೊತ್ತಿದೆ ನಿಮ್ಮಗಳಿಗೆಲ್ಲ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ 15 ಡೇಸ್ ನಮ್ಗೆ ಈ ಕೋರ್ಸ್ ಕಂಪ್ಲೀಷನ್ಗೆ ಬೇಕು. ಅದಾದ್ಮೇಲೆ ನಾವು 1 ವೀಕ್ ಪ್ರಾಕ್ಟೀಸ್ ಸೆಷನ್ ಬೇಕಾಗುತ್ತೆ. ಯಾಕೆ 1 ವೀಕ್ ಪ್ರಾಕ್ಟೀಸ್ ಸೆಷನ್ ಬೇಕು ಅಂದ್ರೆ, ನಾವು ರೇಖಿಯಲ್ಲಿ ಕಲ್ತಿದ್ದಂತಹ ವಿಚಾರಗಳಿಗಿಂತ ವಿಭಿನ್ನವಾದಂತಹ ವಿಚಾರಗಳನ್ನ ಇಲ್ಲಿ ಕಲಿತಾ ಹೋಗ್ತೀವಿ. ಬಿಕಾಸ್ ಒಂದು ಹಾರೋಸ್ಕೋಪ್ ಹೀಲಿಂಗ್ ಇರಬಹುದು, ಸಿಚುವೇಶನಲ್ ಇರಬಹುದು, ರಿಲೇಶನ್ಶಿಪ್ ಹೀಲ್ ಇರಬಹುದು, ಅಥವಾ ಫೈನಾನ್ಷಿಯಲ್ ಹೀಲಿಂಗ್ ಇರಬಹುದು, ಅಥವಾ ಕೆಲವೊಂದು ಸ್ಪೆಸಿಫಿಕ್ ಸಿಂಬಲ್ಸ್ ಇದೆ. ಆ ಸ್ಪೆಸಿಫಿಕ್ ಸಿಂಬಲ್ಸ್ ಅನ್ನೇ ನಾವು ಚಾರ್ಟ್ ಮಾಡ್ಕೊಂಡು ಹೀಲ್ ಮಾಡ್ಬೇಕಾಗತ್ತೆ. ಸೊ ಅಂತ ಟೈಮಲ್ಲಿ ಅದನ್ನ ಯಾವ ರೀತಿ ಮಾಡ್ಬೇಕು, ಇದೆಲ್ಲದಕ್ಕೂ ಸ್ವಲ್ಪ ಗೈಡೆನ್ಸ್ ಬೇಕೇ ಬೇಕಾಗಿರೋದ್ರಿಂದ ನಾವು ಅಟ್ಲೀಸ್ಟ್ 1 ವೀಕ್ ಪ್ರಾಕ್ಟೀಸ್ ಸೆಷನ್ ಮಾಡ್ಲೇಬೇಕಾಗುತ್ತೆ. ಹಾಗಾಗಿ ಆ ಒಂದು ಪ್ರಾಕ್ಟೀಸ್ ಸೆಷನ್ ಕಂಪ್ಲೀಟ್ ಆಗಿ ನಿಮಗೆ ಫ್ರೀ ಇರುತ್ತೆ, ಅದಕ್ಕೇನು ಚಾರ್ಜಸ್ ಇರೋದಿಲ್ಲ. ಜೊತೆಗೆ ಈ ಒಂದು ಕ್ಲಾಸ್ ಏನಿದೆಯೋ ಆ ಕ್ಲಾಸ್ ರೆಕಾರ್ಡಿಂಗ್ ನಿಮ್ಗೆ ಲೈಫ್ ಟೈಮ್ಗೆ ಆಕ್ಸೆಸ್ ಸಿಗುತ್ತೆ. ಸೊ ಎಲ್ಲ ಈ ತರದ್ದು ಅಷ್ಟು ಕ್ಲಾಸ್ದು ನೀವು ಲೈಫ್ ಟೈಮ್ಗೆ ಆಕ್ಸೆಸ್ ಇರುತ್ತೆ. ಇಷ್ಟು ದಿನ ಅಷ್ಟು ದಿನ ಆದ್ಮೇಲೆ ನಾವು ಡಿಲೀಟ್ ಮಾಡ್ತೀನಿ ಅನ್ನೋ ತರ ಏನು ಇರೋದಿಲ್ಲ. ಜೊತೆಗೆ ನಿಮ್ಗೆ ಕನ್ನಡದಲ್ಲಿ ಬೇಕಾದ್ರೂ ಸರಿ ಅಥವಾ ಇಂಗ್ಲಿಷಲ್ಲಿ ಬೇಕಾದ್ರೂ ಸರಿ ನಿಮ್ಗೆ ನೋಟ್ಸ್ ಸಿಗುತ್ತೆ, ಎರಡೂ ಸಿಗುತ್ತೆ. ಸೊ ನಿಮ್ಗೆ ಯಾವ್ದು ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು. ಅಲ್ಲದೆ ಕಂಪ್ಲೀಷನ್ ಆದ್ಮೇಲೆ ನಿಮ್ಗೆ ಪ್ರಾಪರ್ ಸರ್ಟಿಫಿಕೇಟ್ ಸಿಗೋದ್ರಿಂದ ಫರ್ದರ್ ನೀವು ಇದನ್ನ ಬೇರೆ ತರ ಎಲ್ಲಾದ್ರೂ ನೀವು ಈಗೆಲ್ಲ ತುಂಬಾ ಹೀಲಿಂಗ್ ಸೆಂಟರ್ಸ್ ಇರುತ್ತೆ, ಅಥವಾ ನಿಮ್ಮ ಪ್ರೊಫೆಷನ್ ಆಗೇ ತಗೊಳ್ಳೋರು ಕೂಡ ಇದನ್ನ ನೀವು ಪ್ರೊಫೆಷನ್ ಆಗಿ ತಗೋಬಹುದು. ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಹೀಲ್ ಮಾಡೋದನ್ನು ಅಷ್ಟು ಚಿಕ್ಕ ವಿಚಾರ ಅಲ್ಲ, ಎಲ್ಲರಿಗೂ ಆ ಒಂದು ಭಾಗ್ಯ ಸಿಗೋದಿಲ್ಲ. ಸೊ ಒಬ್ಬ ವ್ಯಕ್ತಿಯ ಒಂದು ಸಮಸ್ಯೆನ ನಾವು ಪರಿಹಾರ ಮಾಡುವಂತ ಶಕ್ತಿ ನಮ್ಗೆ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ನಾವು ವಿ ಆರ್ ವೆರಿ ಬ್ಲೆಸ್ಡ್ ಅಲ್ವಾ. ಯಾವುದೋ ಜನ್ಮದ ಪುಣ್ಯ ನಾವಿವತ್ತು ಅದನ್ನ ಮಾಡ್ತಾ ಇರ್ತೀವಿ ಅಲ್ವಾ. ಸೊ ಹಾಗಾಗಿ ಹಂಗಂತ ನಾವು ಅದನ್ನೇನು ಫ್ರೀಯಾಗಿ ಮಾಡಲ್ಲ, ಬಟ್ ಅಟ್ಲೀಸ್ಟ್ ದುಡ್ಡು ಕೊಟ್ರು ಸಿಗದೆ ಇರೋಂಥದ್ದು ಇದಿರ್ತಲ್ವಾ. ಹಾಗಾಗಿ ಆ ಒಂದು ಹೀಲಿಂಗ್ ಮಾಡ್ತೀನಿ ಅದಕ್ಕೆಲ್ಲ ಈ ಸರ್ಟಿಫಿಕೇಟ್ ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಇದು ಯಾವತ್ತು ಸ್ಟಾರ್ಟ್ ಆಗ್ತಾ ಇದೆ ಕೋರ್ಸ್ ಅಂತಂದ್ರೆ June 10th ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಬಿಕಾಸ್ ನಮ್ಗೆ 20 ಡೇಸ್ ಬೇಕಾಗಿರೋದ್ರಿಂದ 21 ಡೇಸ್ ಬೇಕಾಗಿರೋದ್ರಿಂದ ನಮ್ಗೆ ಸೊ June 10th ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ. ಬ್ಯಾಚ್ ಟೈಮಿಂಗ್ಸ್ ಬಂದು ಈವ್ನಿಂಗ್ 7:30 to 8:30 PM ಇರುತ್ತೆ. ಓಕೆ, ಬಿಕಾಸ್ ನಾನು ಅನ್ಕೊಂಡಿದೀನಿ ಯಾರಿಗಾದ್ರೂ ಮಾರ್ನಿಂಗ್ ಬ್ಯಾಚ್ ಬೇಕು ಅನ್ನೋರು ನನ್ನ ಪರ್ಸನಲ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಬಿಕಾಸ್ ನಾನು ಒಂದು ಟೈಮ್ ಇಲ್ಲಿ ಇಟ್ಟಿದ್ದೀನಿ. ಸೊ ಯಾಕಂದ್ರೆ ಒಂದು 4-5 ಜನ ಆದ್ರು ಅಂದ್ರೆ ಅಟ್ಲೀಸ್ಟ್ ಇನ್ನೊಂದು ಬ್ಯಾಚ್ ಮಾಡಬಹುದು. ಓಕೆ, ಸೊ ಅಥವಾ ಬೇರೆ ಯಾರಿಗಾದ್ರೂ ಒಂದು 5-6 ಜನದ್ದು ಕಾಮನ್ ಟೈಮಿಂಗ್ಸ್ ಏನಾದ್ರು ಬಂತು ಅಂದ್ರೆ ನನಗೆ ತಿಳಿಸಿ, ನಾ ಅದಕ್ಕೆ ಯಾವ ರೀತಿ ಪ್ಲಾನ್ ಮಾಡಬೇಕು ಅನ್ನೋದನ್ನ ನಾನು ಹೇಳ್ತೀನಿ. ಓಕೆನಾ, ಕ್ಲಿಯರಾ? ಸೊ ನೆಕ್ಸ್ಟ್ ಇದದು ಫೀಸ್ ಸ್ಟ್ರಕ್ಚರ್ ಅಂತ ಬಂತು ಅಂದ್ರೆ, ಇದು ನಾನು ಈಗಾಗಲೇ ಹೇಳ್ದಂಗೆ ಬೇಸಿಕ್ ಟು ಮಾಸ್ಟರ್ ಲೆವೆಲ್ ಆಗಿರೋದ್ರಿಂದ ಇದೊಂದು ಆಕ್ಚುಯಲ್ ಪ್ರೈಸ್ 11,000 ಇದೆ. ಬಟ್ ಡಿಸ್ಕೌಂಟ್ ಪ್ರೈಸ್ ಅಲ್ಲಿ 6,666 ರುಪೀಸ್ ಕೊಡ್ತಾ ಇದೀವಿ. ಇದಕ್ಕೆ ಇನ್ನೊಂದು ನಿಮ್ಗೆ ಬೋನಸ್ ಏನಪ್ಪಾ ಅಂದ್ರೆ, ನೆಕ್ಸ್ಟ್ ಈಗ ಫಾರ್ ಎಕ್ಸಾಂಪಲ್ ಈಗ ಕೋರ್ಸ್ ಮುಗಿಸಿ ನಿಮ್ದೆಲ್ಲ ಸರ್ಟಿಫಿಕೇಶನ್ ಎಲ್ಲ ಆಗಿದ್ರು ಕೂಡ ನೆಕ್ಸ್ಟ್ ನಮ್ದು ಯಾವಾಗ್ಲೇ ಕರುಣಾರೇಖೆ ಬ್ಯಾಚ್ ಇದ್ರು ಕೂಡ ನೀವು ಫ್ರೀ ಆಫ್ ಕಾಸ್ಟ್ ಕಂಪ್ಲೀಟ್ ಕೋರ್ಸ್ ಅನ್ನ ಅಟೆಂಡ್ ಮಾಡಬಹುದು. ಓಕೆ, ಸೊ ಇನ್ನೇನಾದ್ರೂ ನಿಮ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮೆಲ್ಲರ ಟೈಮನ್ನ ಇಷ್ಟೊತ್ತು ಕೊಟ್ಟಿದ್ದಕ್ಕೆ
ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ದೇನ್ ಕ್ವೆಶನ್ಸ್ ಇದೆಯೋ ಇವಾಗ ಕೇಳ್ತಾ ಹೋಗಿ, ನನ್ಗೆ ಏನ್ ಆನ್ಸರ್ ಗೊತ್ತೋ ಅದನ್ನ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಎಸ್, ಯಾರಿಗಾದ್ರೂ ಏನಾದ್ರು ಕ್ವೆಶನ್ಸ್ ಇದೆಯಾ? ಮ್ಯಾಮ್ ನಾವು ಸ್ಟಾರ್ಟಿಂಗ್ ಮಿಸ್ ಮಾಡ್ಕೊಂಡ್ರಿ ಅರ್ಧ ಗಂಟೆ. ನಾ So, ರೆಕಾರ್ಡಿಂಗ್ ಅಪ್ಲೋಡ್ ಮಾಡ್ತೀನಿ, ಇದು ಯೂಟ್ಯೂಬ್ ಅಲ್ಲಿ ಇರುತ್ತೆ. ನಾನು ಗ್ರೂಪ್ ಅಲ್ಲಿ ಇದ್ದೀರಪ್ಪ ನೀವು? ಇಲ್ಲ ಮ್ಯಾಮ್. ಓಕೆ, ಸೊ ಹೆಂಗ್ ಸಿಕ್ತು ಕನೆಕ್ಟ್? ನಿಮ್ಗೆ ಲಿಂಕ್ ಹೆಂಗ್ ಸಿಕ್ತಪ್ಪ? ಇನ್ನೊಬ್ರು ಅಮುದಾ ಅನ್ನೋ ಶೇರ್ ಮಾಡಿ. ಅಮುದಾ ಅವ್ರು ಕೊಟ್ರ? ಓಕೆ, ನಾನು ಅವ್ರಿಗೆ ಹೇಳ್ತೀನಿ, ನಿಮ್ಗೆ ಶೇರ್ ಮಾಡೋದಕ್ಕೆ ಹೇಳ್ತೀನಿ. ನಿಮ್ಮ ಹೆಸರು? ಪ್ರಾರ್ಥನಾ ಮ್ಯಾಮ್. ಹಾ? ಹೌದು, ಪ್ರಾರ್ಥನಾ. ಅದಷ್ಟೇ. ಹೇಳ್ತೀನಿ ನಾನು. ಪ್ರಾರ್ಥನಾ ಅವರ ಹೇಳ್ತೀನಿ ನಾನು. ಓಕೆ, ಮಮತಾ ಹೇಳಿಪ್ಪ. ನಾವ್ ಇದು ರೇಖಿ ಕಲ್ತಿಲ್ಲ ಅಂದ್ರೆ ರೇಖಿ ಕಲ್ತಿಲ್ಲ ಅಂದ್ರೆ ಆಗಲ್ಲಪ್ಪ. ಫಸ್ಟ್ ಸೆಕೆಂಡ್ ಲೆವೆಲ್ ಮಸ್ಟ್. ಕರುಣಾ ರೇಖಿ ಕಲಿಯೋದಕ್ಕೆ ಫಸ್ಟ್ ಸೆಕೆಂಡ್ ಲೆವೆಲ್ ಮಸ್ಟ್. ಸೊ ಥರ್ಡ್ ಲೆವೆಲ್ ಮುಂಚೆ ಕರುಣಾ ರೇಖೆಯನ್ನ ಮಾಡ್ತೀವಿ. ಸೊ ಕರುಣಾ ರೇಖೆಯನ್ನ ನಾನು ಈಗಾಗಲೇ ಹೇಳ್ದೆ, ಕರುಣಾ ರೇಖೆ ಅನ್ನೋದು ನಮ್ಗೆ ಥರ್ಡ್ ಲೆವೆಲ್ಗೆ ಎಲಿಜಿಬಿಲಿಟಿ. ಇನ್ನೊಂದು ಏನಪ್ಪಾ ಅಂದ್ರೆ, ಥರ್ಡ್ ಲೆವೆಲ್ ಅಲ್ಲಿ ನಾವು ಸೈಕಿಕ್ ಸರ್ಜರಿ ಅನ್ನೋ ಒಂದು ಕಾನ್ಸೆಪ್ಟ್ ಅನ್ನ ಫಾಲೋ ಮಾಡ್ತೀವಿ. ಓಕೆನಾ? ಸೊ ಸೈಕಿಕ್ ಸರ್ಜರಿ ಅನ್ನೋದು ಈಗ ಹೆಂಗೆ ಡಾಕ್ಟರ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಯೂಸ್ ಮಾಡಿ ಸರ್ಜರಿ ಮಾಡ್ತಾರಲ್ಲ, ನಾವು ವಿತೌಟ್ ಎಕ್ವಿಪ್ಮೆಂಟ್ಸ್ ನಾವು ಸರ್ಜರಿ ಮಾಡ್ತೀವಿ. ಓಕೆ, ಒಂದು ಸರ್ಜರಿ ಅಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಈ ಒಂದು ಸರ್ಜರಿಯಲ್ಲಿ ನಮ್ಗೆ ಹೀಲ್ ಮಾಡಕ್ ಆಗದೆ ಇರುವಂತ ವಿಚಾರನೇ ಇಲ್ಲ. ಯಾವುದೇ ರೀತಿ ಈವನ್ ಗೆಡ್ಡೆಗಳನ್ನೆಲ್ಲ ನಾವು ಎಂತ ಇದ್ದು ಗೆಡ್ಡೆಗಳಿದ್ರು ಕೂಡ ಅದನ್ನ ನಾವು ರಿಮೂವ್ ಮಾಡಿರ್ತೀವಿ. ಓಕೆ, ಸೊ ಹಾಗಾಗಿ ಅದಕ್ಕೆ ನಮ್ಗೆ ಕರುಣಾ ರೇಖಿ ಬೇಕೇ ಬೇಕು. ಕ್ಲಿಯರಾ? ಸೊ ಫಸ್ಟ್ ಸೆಕೆಂಡ್ ರೇಖೆ ಆದ್ಮೇಲೆನೆ ಕರುಣಾ ರೇಖೆ ಕಲಿಯಕ್ಕಾಗತ್ತೆ. ಅದು ಯಾವಾಗ ಮಾಡ್ತೀರಾ? ನೀವು ರೇಖೆ ಕಲ್ತಿದ್ದೀರಲ್ಲ ಬೇರೆ ಕಡೆ. ಇಲ್ಲ, ಫಸ್ಟ್ ಲೆವೆಲ್ ಆಗಿದೆ ಅಷ್ಟೇ. ಸೆಕೆಂಡ್ ಲೆವೆಲ್ ಆಗಿಲ್ವಾ? ಓಕೆ, ನನಗೆ ಹೇಳಿ, ನೀವು ನಾನು ಹೇಳ್ತೇನೆ. ಹೇಮಾ ಹೇಳಿಪ್ಪ. ಮೇಡಮ್ ಗುಡ್ ಈವ್ನಿಂಗ್. ನನ್ಗೂ ಸೇಮ್ ಕ್ವೆಶ್ಚನ್ ಇತ್ತು. ಹ್ಮ್. ಕರುಣಾಲೇಖಿ ಇವತ್ ಸೆಷನ್ ನೋಡಿದ್ನಲ್ಲ, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಕಲಿಬೇಕಂತ ಆಸೆ ಇದೆ, ಬಟ್ ನಾನು ರೇಖಿ ಕ್ಲಾಸಸ್ ಇನ್ನು ಕಲ್ತಿಲ್ಲ ಯಾವ್ದು. ಇನ್ಫ್ಯಾಕ್ಟ್ ಇನ್ಫಾರ್ಮೇಶನ್ ಇಲ್ಲ ರೇಖಿ ಕ್ಲಾಸಸ್ ಬಗ್ಗೆ. ನೋ ಐಡಿಯಾ ಅಬೌಟ್ ಇಟ್. ಬಟ್ I'll consider this, okay, because Mamta, because ನಂತರ ಇನ್ನು 3-4 ಜನ ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ ರೇಖಿಗೆ, ಬಟ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಮಾಡಿರ್ಲಿಲ್ಲ. ಐ ವಿಲ್ ಜಸ್ಟ್ ಪ್ಲಾನ್. ಸೊ ನನಗೆ ನೀವು ಮೆಸೇಜ್ ಹಾಕಿ, ಮಮತಾ ನೀವು ಮೆಸೇಜ್ ಹಾಕಿ ನನಗೆ, ನಾನು ಹೇಳ್ತೀನಿ. ಆಮೇಲೆ ಇವಳು ಗಗನಂದು ಪೆಂಡಿಂಗ್ ಇದೆ, ಸೊ ದಟ್ ಒಟ್ಟಿಗೆನೆ ತಗೋಬಹುದು ನಾವು. ಎಷ್ಟ್ ದಿವಸ ಇರುತ್ತೆ ರೆಗ್ಯುಲರ್ ಆಗಿ ರೇಖಿ ರೇಖಿಗೆ ಕ್ಲಾಸ್? ನಿಮ್ಗೆ 15 days ಆಗತ್ತೆ. ಲೆವೆಲ್ 1 ರೇಖಿ. ಲೆವೆಲ್ 1 and 2. ಓಕೆ, both together. ಎಸ್, ಬಿಕಾಸ್ ಯೂಶುವಲಿ ಏನಾಗುತ್ತೆ ಗೊತ್ತಪ್ಪ ಹೇಮಾ, ನಿಮ್ಗೆ ಇನ್ ಜನರಲ್ ಏನ್ ಮಾಡ್ತಾರೆ, ಮಾರ್ನಿಂಗ್ ಒಂದು ಅಟ್ಯೂನ್ಮೆಂಟ್ ಕೊಟ್ಟು ಈವ್ನಿಂಗ್ ಒಂದು ಅಟ್ಯೂನ್ಮೆಂಟ್ ಕೊಟ್ಟು ಮುಗಿಸ್ಬಿಡ್ತಾರೆ. ಓಕೆ, ಬಟ್ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಿಮ್ಗೆ ಎನರ್ಜಿ ಅಂದ್ರೇನೆ ಏನು ಅಂತ ಅರ್ಥ ಆಗಿರೋದಿಲ್ಲ. ಹೌ ಯು ವರ್ಕ್ ವಿತ್ ದಟ್ ಎನರ್ಜಿ. ಓಕೆ, ಸೊ ಇಟ್ಸ್ ಅ ವೆರಿ ವಾಸ್ಟ್ ಸಬ್ಜೆಕ್ಟ್. ವಿ ಹ್ಯಾವ್ ಟು ಗಿವ್ ಅಟ್ ಲೀಸ್ಟ್ 10 days ಟೈಮ್ ಟು ಅಂಡರ್ಸ್ಟ್ಯಾಂಡ್ ದಟ್. ಬಿಕಾಸ್ ಇದ್ರಲ್ಲಿ ನಂದು ಹೇಗಿರುತ್ತೆ ಅಂದ್ರೆ, ಇವರೆಲ್ಲ ಸುಮಾರು ಜನ ಇದ್ದಾರೆ ನನ್ನ ಹತ್ರ ರೇಖಿ ಕಲ್ತವ್ರು. ಒಂದೊಂದನ್ನು ನಾವು ಪ್ರಾಕ್ಟಿಕಲ್ ಆಗಿ ನಾವು ಫಾಲೋ ಮಾಡೋದು. ಸೊ ಫಾರ್ ಎಕ್ಸಾಂಪಲ್ ಸೆಲ್ಫ್ ಫೀಲಿಂಗ್ ಅಂದ್ರೆ ಸೆಲ್ಫ್ ಫೀಲಿಂಗ್ ಇನ್ ಸೆಷನ್ ಕಂಪ್ಲೀಟ್ಲಿ ಒಂದು ದಿನ ಕ್ಲಾಸ್ ಅಲ್ಲಿ ಕಂಪ್ಲೀಟ್ ಸೆಲ್ಫ್ ಫೀಲಿಂಗ್ ಮಾಡಿರ್ತೀವಿ. ಪ್ರೊಟೆಕ್ಷನ್ ಹಾಕೊಳ್ಳೋದಂದ್ರೆ ಪ್ರೊಟೆಕ್ಷನ್ ನೀವು ಪ್ರಾಕ್ಟಿಕಲ್ ಆಗಿ ನಾನೊಂದ್ಸಲ ಹಾಕಿ ತೋರ್ಸತ್ತೆ, ನೀವು ಒಂದ್ಸಲ ಅದನ್ನ ಮಾಡ್ಬೇಕು. ನಿಮ್ಗೆ ಅದು ಪರ್ಫೆಕ್ಷನ್ ಬಂದ್ಮೇಲೆ ನಾವು ನೆಕ್ಸ್ಟ್ ಟಾಪಿಕ್ ಹೋಗೋದು. ಓಕೆ, ಓಕೆ, ಇವನ್ ಇವರು ಮಂಜುಳಾ ಅವರೆಲ್ಲ ಅಟೆಂಡ್ ಮಾಡಿದ್ರೆ ನೀವು ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಸೊ ಆ ಪರ್ಫೆಕ್ಷನ್, ವಾಟರ್ ಚಾರ್ಜಿಂಗ್, ರೂಮ್ ಚಾರ್ಜಿಂಗ್ ಏನೇ ತಗೊಂಡ್ರು ಆ ಪರ್ಫೆಕ್ಷನ್ ಬಂದ್ಮೇಲೆ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋದು. ಓಕೆ, ಅದಕ್ಕೋಸ್ಕರ ನಾನು ಅದ್ರಲ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ ಹೋಗಲ್ಲ ಟೈಮ್ ಲಿಮಿಟ್ ಅಲ್ಲಿ. ಸೊ ನಿಮ್ಗೆ ಡೆಫಿನೆಟ್ಲಿ ವಿ ಕ್ಯಾನ್ ಡೂ, ಬಿಕಾಸ್ ಇಟ್ಸ್ ಅ ವೆರಿ 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 ಗುಡ್ ಸಬ್ಜೆಕ್ಟ್. ಜೊತೆಗೆ ಏನಪ್ಪ ಅಂದ್ರೆ ಮಚ್ ನೀಡೆಡ್ ಅಂತ ಹೇಳ್ಬೋದು, ಪ್ರತಿಯೊಬ್ಬರಿಗೂ ಬೇಕಾಗಿರೋ ವಿಷಯ. ಬಿಕಾಸ್ ಐ ಹ್ಯಾವ್ ಸೀನ್ ದಟ್ ರಿಸಲ್ಟ್ ಅಲ್ವಾ, ಅದಕ್ಕೆ ನಾನು ಬೇರೆಯವ್ರಿಗೆ ಅದ್ ರಿಸಲ್ಟ್ ಸಿಗ್ಬೇಕು ಅಂತಾನೆ ಮಾಡಿ. ಸೊ ರೇಖಿ ಮಾಡ್ದಿರ ಡೈರೆಕ್ಟ್ ಕರುಣಾ ರೇಖಿಗೆ ಹೋಗಕ್ ಆಗಲ್ಲ ಹಾಗಲ್ಲ? ರೇಖಿ ಇಸ್ ದ ಬೇಸಿಕ್ ಕ್ರೈಟೀರಿಯಾ. ಸೊ ನಾನು ಅದನ್ನ ಮೆನ್ಷನ್ ಮಾಡ್ಬೇಕಿತ್ತು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮೇ ಬಿ ಯೂನಿವರ್ಸ್ ಇಸ್ ಪುಲ್ಲಿಂಗ್ ಯು ಟು ಲರ್ನ್ ದಿಸ್. ಯಾ, ಕುಡ್ ಬಿ. ಬೈ ಚಾನ್ಸ್ ನಮ್ಗೆ ಏನಾದ್ರು ಕರುಣಾ ರೇಖಿ ಸೆಷನ್ ಬೇಕು ಅಂದ್ರೆ ಯಾ, ಹೀಲಿಂಗ್ ಸೆಷನ್ಸ್ ಯು ಕ್ಯಾನ್ ಟೇಕ್ ಫ್ರಮ್ ಅಸ್. ಓಕೆ ಓಕೆ. ಬಟ್ ಏನಂದ್ರೆ ನೀವು ಲರ್ನಿಂಗ್ ಅಂದ್ರೆ, ಬಟ್ ನಾನೇನ್ ಸಜೆಸ್ಟ್ ಮಾಡ್ತೀನಿ ಮತ್ತೆ ಲರ್ನ್ ಬಿಕಾಸ್ ಈಗ ಏನಾಗುತ್ತೆ, ಹೀಲಿಂಗ್ ಅಲ್ಲಿ ಏನಾಗುತ್ತೆ, ಸ್ಪೂನ್ ಫೀಡಿಂಗ್ ಆಗೋಗುತ್ತೆ.
ಹ್ಮ್ ಜೊತೆಗೆ ಇಫ್ ಯು ವಾಂಟ್ ಟು ಬ್ರಿಂಗ್ ದಟ್ ಟ್ರಾನ್ಸ್ಫಾರ್ಮೇಶನ್ ಅಂದಾಗ ಯು ಹ್ಯಾವ್ ಟು ವರ್ಕ್ ಫಾರ್ ದಟ್. ಓಕೆ, ಓಕೆ ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ನೋಡೋಣ, ನಾನು ನಿಮ್ಗೆ ರೇಖಿ ಬಗ್ಗೆ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ. ನೀವೇ ಇವ್ರ ಮಮತಾ ಅವ್ರ ಮಗಳಿದ್ದಾರೆ, ಮತ್ತೆ ನಿಮ್ದು ಇನ್ನು ನಿಖಿತಾನು ಮೆಸೇಜ್ ಹಾಕ್ತಾ ಇದ್ದಾರೆ. ಸೊ ವಿ ಕ್ಯಾನ್ ಪ್ಲಾನ್. ಓಕೆ ಮೇಡಮ್, ಥ್ಯಾಂಕ್ ಯು. ಸೊ ಇನ್ಯಾರಾದ್ರೂ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಕ್ವೆಶನ್ಸ್ ಇದೆಯಾ? ಮ್ಯಾಮ್ ನಮ್ದೇ ಮ್ಯಾಮ್. ನಮಸ್ತೆ ಮಂಜುಳಾ ಅವರೇ, ಹೇಳಿ. ಮ್ಯಾಮ್ ನನಗೆ ಇದೊಂದು ನನಗೆ ಮಾರ್ನಿಂಗ್ ಬ್ಯಾಚ್ ಕೊಡ್ಲಿಕ್ಕೆ ಆಗುತ್ತಾ ಮ್ಯಾಮ್? ಯಾವ ಟೈಮ್? ಅದೇ ನಾನು ಅನ್ಕೊಳ್ತಾ ಇದ್ದೀನಿ, ಬಿಕಾಸ್ ನಾನು ಆಮೇಲೆ ಯೋಚನೆ ಮಾಡಿದೆ. ಕೆಲವರೆಲ್ಲ ಕೆಲವರಿಗೆಲ್ಲ ಏನಾಗಿದೆ ಅಂದ್ರೆ ನೈಟ್ ಬೇರೆ ಬೇರೆ ಕ್ಲಾಸಸ್ ಇರುತ್ತೆ. ನಮ್ದೇನೆ ಬ್ಯಾಕ್ ಟು ಬ್ಯಾಕ್ ಕ್ಲಾಸ್ಗಳು ನಡೀತಾ ಇರೋದ್ರಿಂದ ಮಾರ್ನಿಂಗ್ ಅಂದ್ರೆ ಒಂದು 12 ಪರವಾಗಿಲ್ವಾ, 12 to 1 ಅಥವಾ 11:30 to 12:30 ನಾವು ಕ್ರಿಸ್ಟಲ್ ಕ್ಲಾಸ್ ಮಾಡಿದ್ವಲ್ಲ, ಆ ತರ ಮಾಡ್ಕೊಳ್ಳೋಣವಾ? ಮಾರ್ನಿಂಗ್ 5 ಮಾಡ್ಬೇಡಿ ಮೇಡಮ್. ನನಗೆ ಕ್ಲಾಸ್ ಇದೆ ಮೇಡಮ್ ಮಾರ್ನಿಂಗ್ 5 ಮಾಡ್ಬೇಡಿ ಮೇಡಮ್. 5ಗೆ ನೀವು ಸೋಲ್ ಡಿಲೈಟ್ ಅವ್ರು ಅಷ್ಟೊಂದು ಜನ ಇದ್ದೀರಲ್ಲ. ಹೌದೌದು. 21 days ಇದು ಬ್ರೇಕ್ ತಗೊಳ್ಳೋಣ ಮ್ಯಾಮ್, ಪರವಾಗಿಲ್ಲ. ಯಾವ್ದು ಸೋಲ್ ಡಿಲೈಟಾ? ಇದು ಕನ್ನಡ ರೇಖೆ ತಗೋಬೇಕು ಅಂತಂದ್ರೆ ಅದು ಬೇಕಿದ್ರೆ ನಾವು ಬ್ರೇಕ್ ತಗೊಳ್ಳೋಣ ಮ್ಯಾಮ್. 21 days. ಓಕೆ, ನಂಗೆ ನೀವು ಹೇಳಿ, ನಾನೊಂದು ಕೆಲಸ ಮಾಡ್ತೀನಿ, ಒಂದು ವೋಟಿಂಗ್ ಪೋಲ್ ಹಾಕ್ತೀನಿ, ಯಾವ್ಯಾವ ಟೈಮ್ಗೆ ಯಾರಿಗಾಗತ್ತೆ ಹೇಳಿ, ಮ್ಯಾಕ್ಸಿಮಮ್ ಎಷ್ಟು ಯಾವ್ದು ಬರುತ್ತೋ ಮಾಡೋಣ. ಓಕೆ ಮ್ಯಾಮ್. ಯಾಕಂದ್ರೆ ನನಗೆ 7 to 8 ಶ್ರೀಚಕ್ರ ಕ್ಲಾಸಸ್ 10th ಇಂದಾನೆ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಮ್. ಸೊ ಹಂಗಾಗಿ ಓಕೆ ಓಕೆ 4:30 ಇಲ್ಲಪ್ಪ, 5 to 6 ಆಗುತ್ತೆ. 4:30 ಇಲ್ಲ, ಯಾಕಂದ್ರೆ ನಾನು ರಾತ್ರಿ ಮಲ್ಕೊಳೋದೆ 1-1:30 ಆಗುತ್ತೆ. ಯಾರೋ ಪಾಪ 4:30 ಕೇಳ್ತಾ ಇದಾರೆ. 5 to 6 ಮಾಡ್ಬೋದು. ಒಂದ್ ಕೆಲಸ ಮಾಡೋಣ, ಬ್ಯಾಚ್ ಬೇಕಿದ್ರೆ ಐ ಆಮ್ ರೆಡಿ ಟು ಡೂ 2 batches. ಯಾಕಂದ್ರೆ ನಾವು ರೇಖಿ ಮಾಡಿದ್ವಲ್ಲ, level 1 level 2 ಅದೇ ತರ ಮಾಡಿದ್ವಿ ಅಲ್ವಾ? ಸೊ ಆ ತರ ಮಾಡ್ಕೊಳ್ಳೋಣ. ಓಕೆ, ನಿಮ್ದು ಸೋಲ್ ಡಿಲೈಟ್ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂದ್ರೆ ನೈಟ್ ಬ್ಯಾಚ್ ಅವರು ಓಕೆ ಅಂದ್ರೆ ಬೆಳಗ್ಗೆ 5 to 6, ನೈಟ್ 9:30 to 10:30. ಇಟ್ಸ್ ಈಸಿ ಫಾರ್ ಮೀ, ನಿಮ್ಗೂ ಈಸಿ ಆಗತ್ತೆ. ಓಕೆ, ಸೊ ಹಾಗಿದ್ರೆ ಅದನ್ನ ಯೋಚನೆ ಮಾಡೋಣ. ನಾನು ಹೆಂಗಿದ್ರೆ ಇವಾಗ 7:30 ಇದೆ. ಕೆಲವ್ರು ಬೇಕಂದ್ರೆ ಅದೇನ್ ಗೊತ್ತಾ, ನಾವು ನೋಡೋಣ ಎಷ್ಟು ಜನ ಆಗ್ತಾರೆ ನೋಡ್ಕೊಂಡು ವಿ ವಿಲ್ ಪ್ಲಾನ್. ಬಿಕಾಸ್ ನೀವೆಲ್ಲ ತುಂಬಾ ದಿನದಿಂದ ಕಾಯ್ತಾ ಇದ್ದೀರಾ ಕರುಣಾ ರೇಖೆಗೆ. ಪಾಪ ನಿಮ್ಗೆಲ್ಲ ನಾನು ಡಿಸಪಾಯಿಂಟ್ ಮಾಡಕ್ ಇಷ್ಟ ಇಲ್ಲ. ಎಷ್ಟು ದಿನದಿಂದ ಕಾಯ್ತಾ ಇದ್ದೀರಾ ಸರ್? ಮಾರ್ನಿಂಗ್ ಹಾ, ಮಾರ್ನಿಂಗ್. ಓಕೆ ಸರ್, ಮಾರ್ನಿಂಗ್ ಮಾಡೋಣ ಬಿಟ್ಟು ಸರ್. ಮಾರ್ನಿಂಗ್ ಒಂದು ನೈಟ್ ಒಂದು ಬ್ಯಾಚ್ ಇರ್ಲಿ ನೋಡೋಣ. ಏನ್ ಸರ್? ಸರ್ ರಮೇಶ್ ಸರ್ ಏನೋ ಹೇಳ್ತೀರಿ? ಅಲ್ಲ, ಇವಾಗ ಇನ್ನು ನೈಟ್ ಟೈಮ್ಸ್ ಬರೋದು ಲೇಟ್ ಆಗುತ್ತೆ, ಅದಕ್ಕೆ ಮಾರ್ನಿಂಗ್ ಟೈಮ್ ಮೇಡಮ್. ತೊಂದ್ರೆ ಇಲ್ಲ ಸರ್, ನಾನು ಹಂಗಿದ್ರೆ ನಾನು ಎಲ್ಲಾರನ್ನು ಕೇಳ್ತೀನಿ. ಸೋಲ್ ಡಿಲೈಟ್ ಅವ್ರು ಓಕೆ ಅಂದ್ರೆ ನನ್ಗೇನ್ ತೊಂದ್ರೆ ಇಲ್ಲ. ಎಸ್, ಆಕ್ಚುಲಿ ನನಗೆ ಈಗಾಗಲೇ 15 days ಆಗೋಗ್ಬೇಕಾಗಿತ್ತು ಮ್ಯಾಮ್ ಶ್ರೀಚಕ್ರ ಕ್ಲಾಸ್. ಅವರು ಆಯ್ತು ಶುರು ಆಗಿ ಅಲ್ವಾ? ಖಡ್ಗಮಾಲ ಮತ್ತೆ ಇದು ಅದನ್ನ ಫ್ರೀ ಆಗಿ ಆಫರ್ ಮಾಡಿ ಕೊಟ್ರು ಮ್ಯಾಮ್. ಖಡ್ಗಮಾಲ ಸ್ತೋತ್ರ ಮತ್ತೆ ಋಣ ವಿಮೋಚನ, ಅದು ಆ ಸ್ತೋತ್ರ, ಮತ್ತೆ ಲಲಿತಾ ದುರ್ಗಾ ಪರಮೇಶ್ವರಿ ಒಂದು ಸ್ತೋತ್ರ, ಮತ್ತೆ ಲಲಿತಾ ಕವಚಕಂ, ಇದೆಲ್ಲ ಫ್ರೀ ಆಗಿ ಹೇಳ್ಕೊಡ್ತಾ ಇದಾರೆ ಗುರುಕುಲದಿಂದ. ಸೊ ಹಂಗಾಗಿ ಸ್ವಲ್ಪ ಜಾಸ್ತಿ ಆಗೋಯ್ತು ಮ್ಯಾಮ್ ನನಗೆ. 10th ಇಂದ ಇಟ್ಸ್ ಓಕೆ, ತೊಂದ್ರೆ ಇಲ್ಲ. ಮತ್ತೆ ನೋಡೋಣ, ಇವಾಗ ಸುಮಾರು ಜನ ಎಲ್ಲರೂ ಮಾರ್ನಿಂಗ್ ಕೇಳ್ತಾರೆ. ಬಿಕಾಸ್ ನಾಗಭೂಷಣ್ ಸರ್ಗೂ ಪಾಪ ಸಂಜೆ ಅಂದ್ರೆ ಕಷ್ಟನೇ, ನನಗೆ ಗೊತ್ತು. ಪಾಪ ಅವ್ರು 8:00 ಗುಡ್ ನೈಟ್ ಮೇಡಮ್ ಅಂತಾರೆ, 8 ಗಂಟೆಗೆ ಗುಡ್ ನೈಟ್ ಹೇಳ್ತಾರೆ ಸರ್ ನನಗೆ. ಓಕೆ ಸರ್, ನೋಡೋಣ, ನಾನು ಪ್ಲಾನ್ ಮಾಡ್ತೀನಿ. ಓಕೆ ಮೇಡಮ್ 4 ಎಲ್ಲ ಎದ್ದು ಬಿಡ್ಬೇಕು. ಮತ್ತೆ ಸರ್ ನೀವು ಮಂಜುಳಾ ಅವರು ಎಲ್ಲರೂ ಮಾರ್ನಿಂಗ್ ಬೇಗ ಎದ್ದೇಳೋರಲ್ವಾ? ತೊಂದ್ರೆ ಇಲ್ಲ. ಮ್ಯಾಮ್ ನಾನು ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು ಮ್ಯಾಮ್, ಫ್ರೀ ಯಾವಾಗ ಸಿಗ್ತೀರಾ? ಇವತ್ತೊಂದ್ ಕ್ಲಾಸ್ ಮುಗಿಸ್ಬೋಣ, ನಮ್ದು ಇದು ಲಾ ಆಫ್ ಅಟ್ರಾಕ್ಷನ್ ಮುಗಿಸ್ಬಿಟ್ಟು ಮಾತಾಡೋಣ. ಬೇರೆ ಯಾವ್ದು? ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ, ಹೇಳಿ. ಮೇಡಮ್ ಇದು ಡಿಸ್ಟೆನ್ಸ್ ಶೀಲಿಂಗ್ ಕೂಡ ಮಾಡಬಹುದು ಮೇಡಮ್? ಹಾ ಎಲ್ಲ ಮಾಡ್ಬೋದು ಸರ್. ಬಟ್ ಏನಂದ್ರೆ ನೀವು ರೇಖಿ level 1 level 2 ಕಲ್ತಿರ್ಬೇಕು. ರಾಜಕ್ರಿಯ ರೇಖೆ ಆಗಿದೆ ರಾಜಕ್ರಿಯ ರೇಖೆ ಮಾಡಂಗಿಲ್ಲ ಸರ್, ಉಸುಯಿ ರೇಖೆ ಆಗಿರ್ಬೇಕು. ಬಿಕಾಸ್ ನಾವು ಇಲ್ಲಿ ಏನಕ್ಕೆ ನಾನು ಉಸುಯಿ ರೇಖೆ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಉಸುಯಿ ರೇಖೆ ಬಂದು ಫೌಂಡೇಶನ್. ನಮ್ಗೆ ಅಲ್ಲಿ ಬರುವಂತ 3 ಸಿಂಬಲ್ ನ ಇಟ್ಕೊಂಡೆ ನಾವು ನೆಕ್ಸ್ಟ್ ಇಲ್ಲಿ ಕರುಣಾ ರೇಖೆಯಲ್ಲಿ ಬರೋ ಸಿಂಬಲ್ ಅನ್ನ ಯೂಸ್ ಮಾಡೋದು. ಸೊ ಮಮತಾ ಅವರು ಫಸ್ಟ್ ಲೆವೆಲ್ ಅಂತ ಹೇಳಿದ್ರು, ಬಿಕಾಸ್ ಫಸ್ಟ್ ಲೆವೆಲ್ ಅಲ್ಲಿ ನಮ್ಗೆ ಸಿಂಬಲ್ಸೇ ಇಲ್ಲ ರೇಖೆಯಲ್ಲಿ. ಸೆಕೆಂಡ್ ಲೆವೆಲ್ ಅಲ್ಲೇ ನಿಮ್ಗೆ ಸಿಂಬಲ್ ಬರೋದು. ಹಾಗಾಗಿ ರೇಖೆ ಕಲ್ತ ಮೇಲೆನೆ ನಾವು ಕರುಣಾ ರೇಖೆ ಕಲಿಯೋದಕ್ಕಾಗೋದು. ರಾಜಕ್ರಿಯಾ ರೇಖೆಯಲ್ಲಿ ನಿಮ್ಗೆ ಸಿಂಬಲ್ ಇಲ್ವಲ್ಲ ಸರ್? ಅದೇ
ಅದೇ ಅದೇ ರಾಜಕ್ರಿಯಾ ರೇಖೆಯಲ್ಲಿ ನಮ್ಗೆ ಇದ್ರಲ್ಲಿ ಬರುವಂತಹ ಒಂದು ಎಮೋಷನಲ್ ಸಿಂಬಲ್ ಬರೋದಿಲ್ಲ, ಅದು ಕನೆಕ್ಷನ್ ಸಿಂಬಲ್ ಬರೋದಿಲ್ಲ, ಡಿಸ್ಟೆನ್ಸ್ ಹೀಲಿಂಗ್ ಸಿಂಬಲ್ ಬರೋದಿಲ್ಲ. ನಾನು ಇದು ರೇಖೆ ಕ್ಲಾಸ್ ನಾನು ಹೇಳ್ತೀನಿ ಸರ್, ಬೇಕಿದ್ರೆ ನೀವು ಜಾಯಿನ್ ಆಗ್ಬೋದು, ಆಗ್ಬಿಟ್ಟು ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಇದನ್ನ ಮಾಡ್ಕೊಳ್ತೀರ. ಹಾ ಹೇಮಾ, ಇವತ್ತು ಸೋಲ್ ಡಿಲೈಟ್ ಅಲ್ಲಿ ನಾವು ಇದು ಮುಗಿಸೋಣ. ಒಂದು ಕ್ಲಾಸ್ ಪೆಂಡಿಂಗ್ ಇದೆ ನಮ್ದು, ಲಾ ಆಫ್ ಅಟ್ರಾಕ್ಷನ್, ಅದನ್ನ ಮುಗಿಸೋಣ. ಓಕೆ, ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಹ್ಮ್ ಅದು ಒಂದು ಕ್ಲಾಸ್ ಸೋಲ್ಡ್ ರೇಟ್ ಡಿಲೇ ಹಾಕೊಂಡ್ ಬಂತು ಮೇಡಮ್. ಅದೇ ಸರ್, ಇವಾಗ ಮತ್ತೆ ಅದನ್ನು ಬ್ರೇಕ್ ಮಾಡ್ಬೇಕು ಅಂತ ಇಲ್ಲ, ಹೇಳ್ತಿದ್ದೀನಿ. ಯೂನಿವರ್ಸ್ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಗೊತ್ತಾ? ಹಾ ಮೊನ್ನೆ ನಾನು ನೀವು ಕ್ಲಾಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕ್ಲಾಸ್ ಟೈಮ್ ಕೊಟ್ರಲ್ಲ, ಕೊಡ್ತೀನಿ ನಾನು ಹೇಳ್ತೀನಿ ಅಂತ ಅಂದ್ರಲ್ಲ, ಹ್ಮ್. ನಾನು ಅವತ್ತು ಕದ್ರಿ ನರಸಿಂಹ ಸ್ವಾಮಿ ದರ್ಶನಕ್ಕೆ ಹೋಗಿದ್ದೀನಿ. ಹ್ಮ್. ನೈಟು ಬಿಸಿ ಇದ್ದೀನಿ, ಮಾರ್ನಿಂಗ್ನು ಬಿಸಿ ಇದ್ದೀನಿ. ಏನು ಭಗವಂತ ಏನ್ ಮಾಡ್ತಾನೆ ನೋಡೋಣ ಅಂತಂದ್ರೆ ಇಲ್ಲ, ಇವಾಗ ಸ್ವಲ್ಪ ನಾನು ಅದಾವತ್ ಹೇಳ್ತಾ ಇದ್ದೆ, ನನ್ಗೆ ಏನ್ ಮಾಡುತ್ತೆ, ಈ ಸ್ವಲ್ಪ ಕೋತಿಗಳು ಜಾಸ್ತಿ ನಮ್ಗೆ ಇಲ್ಲಿ, ಅದು ಕೆಳಗಡೆ ಹಣ್ಣಂಗಡಿ ಇರೋದ್ರಿಂದ ಯಾವಾಗ್ಲೂ ಇಲ್ಲೇ ರಾತ್ರಿ ಇಲ್ಲೇ ಅವ್ರದ್ದು ವಾಸ್ತವ್ಯ ಹೂಡುತ್ತವೆ. ಸೊ ವೈರ್ ಕಿತ್ತಾಕದ್ ಏನೋ ಮಾಡ್ಬಿಟ್ಟು ಹೋಗಿರುತ್ತೆ. ಬೆಳಗ್ಗೆ ಹೊತ್ತು ತುಂಬಾನೇ ಪ್ರಾಬ್ಲಮ್ ನನ್ಗೆ ನೆಟ್ವರ್ಕ್ದು. ಅದೇ ನಿಮ್ ನರಸಿಂಹಸ್ವಾಮಿ ದರ್ಶನ ಆಗ್ಬೇಕಿತ್ತಲ್ಲ, ಅದಕ್ಕೆ ಆಯ್ತು ಅನ್ಸುತ್ತೆ. ಹಾ ಮೇಡಮ್. ಅದಕ್ಕೆ ಆಂಜನೇಯ ಸಹಾಯ ಮಾಡ್ದ ಅನ್ಸುತ್ತೆ. ಎಸ್, ಬೇರೆ ಯಾರಿಗಾದ್ರೂ ಏನಾದ್ರು ಡೌಟ್ ಇದೆಯಾ? ಬಟ್ ಏನಂದ್ರೆ ನಾನ್ ಹೇಳೋದು, ಆಲ್ಮೋಸ್ಟ್ ಸುಮಾರು ಜನ ರೇಖೆ ಕಲ್ತವ್ರು ಇದ್ದೀರಾ, ಕರುಣಾ ರೇಖೆ ಮಿಸ್ ಮಾಡ್ಕೋಬೇಡಿ. ಕರುಣಾ ರೇಖೆ ಕಲ್ತ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿ ಆಮೇಲೆ ಹೇಳಿ. ನೀವು ಆಮೇಲೆ ಮುಂದಕ್ಕೆ ರೇಖೆ 3rd ಲೆವೆಲ್ 4th ಲೆವೆಲ್ ಎಲ್ಲ ಕಲಿದೇ ಹೋದ್ರು ಬೇಡ, ನನ್ಗೇನು ಬೇಜಾರಿಲ್ಲ. ಯೂಶುವಲಿ ನಾನು ಯಾರಾದ್ರೂ ಕೇಳಿದ್ರೆ ಮೇಡಮ್ ನಾವು ರೇಖೆ ಕಲಿಬೇಕು ಅಂದಾಗ ನಾನು ಸಜೆಸ್ಟ್ ಮಾಡೋದು ಈ 3 ಲೆವೆಲ್, ರೇಖೆ 1 and 2, ಕರುಣಾ ರೇಖೆ. ಬಿಕಾಸ್ ಕರುಣಾ ರೇಖೆಲಿ ನಾವು ಅಷ್ಟು ಟ್ರಾನ್ಸ್ಫಾರ್ಮೇಶನ್ ನೋಡ್ತೀವಿ. ನಾವೆಲ್ಲ ಹೇಳ್ತೀವಲ್ವಾ, ಗಂಟೆ ಪೂಜೆ ಮಾಡಿದ್ರೆ ನಮ್ಗೆ ದೇವ್ರು ಕಾಣಿಸ್ತಾನೆ ಅಂತೆಲ್ಲ ಹೇಳ್ತೀವಲ್ವಾ. ಸೊ ಈ ಕರುಣಾ ರೇಖೆ ಪ್ರಾಕ್ಟೀಸ್ ಅಲ್ಲಿ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಕೋದ್ರೆ ಅದೆಲ್ಲವನ್ನ ನಾವು ಇದ್ರಲ್ಲಿ ಮ್ಯಾನಿಫೆಸ್ಟ್ ಮಾಡಿ. ಯಾವ ದೇವ್ರ ಜೊತೆ ಕನೆಕ್ಟ್ ಆಗ್ಬೇಕು, ನೀವು ಯಾವ ದೇವ್ರನ್ನ ನೋಡ್ಬೇಕು, ಆಲ್ರೆಡಿ ಸುಮಾರು ಜನ ನೋಡ್ತಾ ಇದ್ದೀರಾ ಮೆಡಿಟೇಷನ್ಗಳಲ್ಲಿ, ಅಷ್ಟು ಈಸಿಯಾಗಿ ಆಗೋಗುತ್ತೆ. ನಮ್ಗೆ ಇಷ್ಟೇನಾ ಆಧ್ಯಾತ್ಮಿಕತೆ ಅನ್ನೋದು ಅಂತ ಅರ್ಥ ಆಗ್ಬಿಡುತ್ತೆ. ಸ್ಪಿರಿಚುಯಾಲಿಟಿ ಅನ್ನೋದು ನಿಜವಾಗ್ಲೂ ನಾನು ಗಂಟೆಗಟ್ಲೆ ಕುತ್ಕೊಂಡು ಪೂಜೆ ಮಾಡೋಷ್ಟು ಟೈಮ್ ನನ್ನ ಹತ್ರ ಇಲ್ವೇ ಇಲ್ಲ. ನಾನು ಓಪನ್ ಆಗೇ ಹೇಳ್ತೀನಿ, ನಾನು ಗಂಟೆಗಟ್ಲೆ ಕುತ್ಕೊಂಡು ಪೂಜೆ ಬಟ್ ಅಫ್ಕೋರ್ಸ್ ಯಾವಾಗ್ಲೂ ಜಪ ಮಾಡ್ತಿರ್ತೀನಿ, ಕೈಯಲ್ಲಿ ಯಾವಾಗ್ಲೂ ಚಾಂಟಿಂಗ್ ಮಿಷನ್ ಇರುತ್ತೆ. ಬೇರೆ ಪ್ರಶ್ನೆ. ಆದ್ರೆ ಅಷ್ಟು ಈಸಿಯಾಗಿ ನಾವು ಆ ಒಂದು ಆಧ್ಯಾತ್ಮಿಕತೆಯನ್ನ ಕಂಡುಕೊಳ್ಳೋದಕ್ಕೆ ಮತ್ತೆ ಒಂದು ಪೀಸ್ ಆಫ್ ಮೈಂಡ್ ಅದು ನಮಗೆ ಇದ್ರಲ್ಲಿ ಸಿಕ್ಬಿಡುತ್ತೆ. ತುಂಬಾ ಕ್ಲಾರಿಟಿ ಸಿಗುತ್ತೆ. ಅಂದ್ರೆ ಎಷ್ಟು ಲೆವೆಲ್ಗೆ ಅಂದ್ರೆ ಏನು ಲೈಫ್ ಅಂದ್ರೆ ಏನು ಅನ್ನೋದು ನಮ್ಗೆ ಅರ್ಥ ಆಗುತ್ತೆ, ರಿಯಾಲಿಟಿ ಗೊತ್ತಾಗುತ್ತೆ. ಜೊತೆಗೆ ಇನ್ನು ಕೆಲವೊಂದು ಪಾಯಿಂಟ್ಸ್ ಇದೆ ಇದ್ರಲ್ಲಿ, ಅದು ಸಿಂಬಲ್ಗಳಿಗೆ ಸಂಬಂಧಪಟ್ಟಂಗೆ. ಈ ಕರುಣಾ ರೇಖೆಯಲ್ಲಿ ಹೇಗೆ ಅಂದ್ರೆ, ನಾಗಭೂಷಣ್ ಸರ್ ನಿಮ್ಮಂತವ್ರು ತುಂಬಾ ಹೆಲ್ಪ್ ಆಗುತ್ತೆ. ಆ ಪರ್ಸನ್ ಬರ್ತಿರೋ ಹಂಗೇನೆ ನಿಜವಾಗ್ಲೂ ಅವನು ಒಳ್ಳೆಯವನ ಕೆಟ್ಟವನು ಅಂತ ನೀವು ಅನಲೈಸ್ ಮಾಡ್ಬಿಡ್ತೀವಿ. ಅವ್ರು ಯಾರಾದ್ರೂ ನಮಗ್ ಮೋಸ ಮಾಡಕ್ ಬರ್ತಾ ಇದಾರಾ, ಅಥವಾ ನಮ್ಗೆ ಹೆಲ್ಪ್ ಮಾಡಕ್ ನಿಜವಾಗ್ಲೂ ಅವ್ರು ಅಂತ ಮನಸ್ಥಿತಿಲಿ ಇದಾರ, ಅದನ್ನ ನಮಗ್ ತಿಳಿಸ್ಕೊಡುತ್ತೆ. ಇನ್ನು ಮುಂದಕ್ಕೆ ಹೋಗ್ಬೇಕು ಅಂದ್ರೆ ನಿಜವಾಗ್ಲೂ ಅವ್ರು ನಿಜಾನೇ ಹೇಳ್ತಾ ಇದಾರ, ಸುಳ್ಳು ಹೇಳ್ತಾ ಇದಾರ ಅಂತ ಗೊತ್ತಾಗೋಗುತ್ತೆ ನಮ್ಗೆ. ಮ್ಯಾಮ್ ಇಲ್ಲ, ನಿಮ್ ಹತ್ರ ಇಷ್ಟು ಕಲ್ತಿರೋ ಕೋರ್ಸ್ ಅಲ್ಲಿ ನಿಜ ಹೇಳ್ಬೇಕು ಅಂದ್ರೆ ತುಂಬಾ ಆತರ ತುಂಬಾ ಜನ ನಾನು ಗೆಸ್ ಮಾಡೋದು ಅಂದ್ರೆ ಹೆಂಗೆ ಅಂತ ನನ್ಗೂ ಗೊತ್ತಿಲ್ಲ ಮ್ಯಾಮ್. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಿಮ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನನ್ಗೆ ಆ ಇಂಟ್ಯೂಷನ್ ಪವರ್ ತುಂಬಾ ಇದೆ ಮ್ಯಾಮ್. ಈಗ ಅಂದ್ರೆ ಏನಕ್ಕೋಸ್ಕರ ಬಂದಿದ್ದಾರೆ ಅವ್ರು ನನ್ನ, ಅಂದ್ರೆ ಒಳ್ಳೇದಕ್ಕ ಅಥವಾ ಕೆಟ್ಟದಕ್ಕ, ಅದರಿಂದ ನಾನು ಹೆಂಗ್ ಸೈಲೆಂಟ್ ಆಗ್ಬೇಕು, ಇದು ನನ್ಗೆ ತುಂಬಾ ವರ್ಕ್ ಆಗ್ತಿದೆ ಮ್ಯಾಮ್. ಖಂಡಿತ ಗೊತ್ತಾಗುತ್ತೆ. ಯಾಕಂದ್ರೆ ಥ್ಯಾಂಕ್ಸ್ ನಿಮ್ಗೆ. ಕೆಲವೊಂದ್ ಸಿಂಬಲ್ಸ್ ಆ ತರ ಇದೆ ಇದ್ರಲ್ಲಿ, ಇನ್ಸ್ಟೆಂಟ್ ಆಗಿ ನೀವು ಕಾಮ್ ಆಗಿ ಹೋಗ್ತೀರಾ. ನಾ ಹೇಳಿದ್ರೆ ಸಿಂಬಲ್ ಸುಮ್ನೆ ಡ್ರಾ ಮಾಡ್ಕೊಂಡ್ರು ಸರಿ, ಅಥವಾ ನೆನ್ಸ್ಕೊಂಡ್ರು ಸಾಕು, ಅದ್ರ ಹೆಸರು 3 ಸಲ ಎತ್ಕೊಂಡ್ರು ಸಾಕು ನಿಮ್ ಮನ್ಸಲ್ಲಿ, ಆ ಒಂದ್ ರಿಸಲ್ಟ್ ಸಿಗುತ್ತೆ ನಿಮ್ಗೆ. ಇದೊಂಥರ ಈ ಜರ್ನಿನೇ ಬೇರೆ, ತುಂಬಾ ರಿವೀಲ್ ಆಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಶಕ್ತಿ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಮಾರ್ನಿಂಗ್ ಈ ಜರ್ನಿನೂ ಚೆನ್ನಾಗಿರುತ್ತೆ ಮೇಡಮ್, ಮಾರ್ನಿಂಗೇ ಮಾಡಿ ಒಂದ್ ಬ್ಯಾಚ್. ನಿಮ್ಗೆ ಅದು ಮಾರ್ನಿಂಗ್, ನಿಮ್ಗೆ ಅವ್ರಿಗೆ ಮಾರ್ನಿಂಗ್. ಸುಮಾರು ಜನ ಕೇಳ್ತಾ ಇದ್ರಲ್ಲ, ಅದೇ ನಾನೊಂದು ಪೋಲ್ ಹಾಕ್ತೀನಿ ಸರ್, ನಾ 3-4 ಟೈಮ್ ಹಾಕ್ತೀನಿ, ನೋಡಿ ಯಾರಿಗೆ ಯಾವ್ದಾಗತ್ತೆ ಅಂತ ಸೆಲೆಕ್ಟ್ ಮಾಡಿ. ತುಂಬಾನೇ ವರ್ಕ್ ಆಗ್ತಿದೆ ಮ್ಯಾಮ್. ಅದು ಇಂಟ್ಯೂಷನ್ ಪವರ್ ಮತ್ತೆ ಸಿಕ್ಕಾಪಟ್ಟೆ ಹೆವಿ ಇದ್ರಲ್ಲಿ ಸಿಗುತ್ತೆ ಮ್ಯಾಮ್ ನಮ್ಗದು ಎನರ್ಜಿ. ಹಂಗಾಗಿ ನಮ್ಗದು ವರ್ಕ್ ಆಗ್ತಿದೆ. ಪ್ಲಾನ್ ಮಾಡೋಣ. ಎಸ್, ಹೇಳಿ ಕಿರಣ್. ಮೇಡಮ್, ಅಟೆಂಡ್ಮೆಂಟ್ 1 ಡೇ ಇರುತ್ತಾ ಅಥವಾ 3-4 ದಿವಸ ಇರುತ್ತಾ?
ಇಲ್ಲ ಅಟ್ಯೂನ್ಮೆಂಟ್ ಒಂದೇ ಸಲಪ್ಪ. ಬಿಕಾಸ್ ಫಸ್ಟ್ ಒಂದೇ ಸಲ. ಹೆಂಗಿರುತ್ತೆ ಅಂದ್ರೆ ಕಾನ್ಸೆಪ್ಟ್ ಯಾವ ತರ ಬರುತ್ತೆ ನಮ್ದು ಟೀಚಿಂಗ್ ಅಂದ್ರೆ ಫಸ್ಟ್ ಇಂಟ್ರೊಡಕ್ಷನ್ ಇರುತ್ತೆ. ಇನ್ನು ಯಾಕಂದ್ರೆ ಇವತ್ತು ಸ್ವಲ್ಪ ಮೈಲ್ಡ್ ಆಗಿ ಕೊಟ್ಟಿದ್ದೀನಿ, ಇನ್ ಡೆಪ್ತ್ ನಾವು ಇಂಟ್ರೊಡಕ್ಷನ್ ಅನ್ನ ತಗೊಂಡು ಆಮೇಲೆ ಒಂದೊಂದೇ ಸಿಂಬಲ್ ಇನ್ನು ಡೀಟೇಲ್ ಕಲಿತಾ ಹೋಗ್ತೀವಿ. ಬಿಕಾಸ್ ಇಲ್ಲಿ ಹೆಂಗೆ ಅಂದ್ರೆ ನಾವು 9 ಸಿಂಬಲ್ ಪ್ಲಸ್ 3 12 ಸಿಂಬಲ್ ಅನ್ನ ಕಲಿಯೋದ್ರಿಂದ ಆ ಒಂದೊಂದು ಸಿಂಬಲ್ದು ಯೂಸೇಜ್ ಏನು, ಯಾವ ತರ ಡ್ರಾ ಮಾಡ್ಬೇಕು ಅದನ್ನೆಲ್ಲ ನಾವು ಕಲ್ತ್ಕೊಳ್ತೀವಿ. ಸಿಂಬಲ್ಸ್ ಮುಗಿದ ತಕ್ಷಣ ಅಟ್ಯೂನ್ಮೆಂಟ್ ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ಯಾಕಂದ್ರೆ ನಾನು ಹೇಳಿ. ಇನ್ ಕೇಸ್ ಅಟೆಂಡ್ ಆಗಕ್ ಆಗ್ಲಿಲ್ಲ ಅಂದ್ರೆ ರೆಕಾರ್ಡ್ ನೋಡಿದ್ರೆ ಎಸ್ ಡೆಫಿನೆಟ್ ಮಾಡ್ಬೋದಲ್ಲ ಆಗಿ ಅಂತ. ನೀವು ಆ ಅಟ್ಯೂನ್ಮೆಂಟ್ ಟೈಮ್ ಮಾತ್ರ ನೀವು ಫ್ರೀ ಮಾಡ್ಕೊಳ್ಳಿ. ಜೊತೆಗೆ ಆ ಅಟ್ಯೂನ್ಮೆಂಟ್ ಟೈಮಿಂಗ್ಸ್ ನಿಮ್ಮ ಇಬ್ರು ಟೈಮಿಂಗ್ಸ್ ನೋಡ್ಕೊಂಡೆ ನಾನು ಫಿಕ್ಸ್ ಮಾಡ್ತೀನಿ. ಆತರ ನನ್ಗೆ ರಿಜಿಡಿಟಿ ಬೇಕು ಅನ್ನೋ ತರ ಏನಿಲ್ಲ, ಫ್ಲೆಕ್ಸಿಬಲ್ ಆಗಿರುತ್ತೆ, ತೊಂದರೆ ಇಲ್ಲ. ಓಕೆನಾ? ಸೊ Okay. ಅಟ್ಯೂನ್ಮೆಂಟ್ ಗೆ ನಿಮ್ ಟೈಮ್ ನನ್ನ ಟೈಮ್ ನೋಡ್ಕೊಂಡು ತಗೊಂಡ್ರೆ ಅದೊಂದು ಲೈವ್ ಬರ್ಬೇಕಾಗತ್ತೆ ಅಷ್ಟೇ ನೀವು. ಅದರ್ವೈಸ್ ಕ್ಲಾಸ್ಗೆ ಎಷ್ಟು ಸಾಧ್ಯನೋ ಅಷ್ಟು ಲೈವ್ ಅಟೆಂಡ್ ಮಾಡಿ, ಮಿಕ್ಕಿದ ರೆಕಾರ್ಡಿಂಗ್ ಅಲ್ಲಿ ನೋಡ್ಕೊಂಡು ಮಾಡಿ. ಓಕೆ ಓಕೆ ಥ್ಯಾಂಕ್ ಯು. ಸರ್ ಹೇಳಿ. ಮೇಜರ್ ಎಲ್ಲ ಮಾರ್ನಿಂಗ್ ಕೇಳ್ತಾ ಇದಾರೆ. ಮೆಸ್ಲಿಸ್ ಅಲ್ಲಿ ಇದೆಲ್ಲಾನು ಮಾರ್ನಿಂಗ್ ಕೇಳ್ತಾ ಇದಾರೆ. ಹಾಕ್ತೀನಿ. 5 to 6 ಎಕ್ಸಲೆಂಟ್ ಮೇಡಮ್. ಆಲ್ಮೋಸ್ಟ್ ಎಲ್ಲರೂ ಇದ್ರಲ್ಲಿ ಇದ್ದೀರಾ ಅಲ್ವಾ? ಕರುಣಾರೇಖೆ 5 to 6. ಇದ್ದೀರಾ? ನಾನು ಪೋಲ್ ಹಾಕ್ತೇನೆ. ಹೇಳಿ ವಿನೋದ್ ಕುಮಾರ್ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ಸರ್, ಹೇಳಿ. ನಿಮಗೆ ಮೊದಲನೇ ಸತಿ ನಾನು ನೋಡಿ ಮಾತಾಡ್ತಾ ಇರೋದು. ನನಗೆ ಕಿರಣ್ ರೆಫರ್ ಮಾಡಿದ್ದು. ಓಕೆ. ನಾನು ಲೆವೆಲ್ 1 ಲೆವೆಲ್ 2 ಯಾವ್ದಿಂದ ಕಲ್ತಿಲ್ಲ ಮೇಡಮ್. ಓಕೆ. ಸೊ ಅದನ್ನ ಯಾವ ತರ ಪ್ಲಾನ್ ಮಾಡೋದು ಅಂತ ಸ್ವಲ್ಪ ಐಡಿಯಾ ಕೊಟ್ರೆ. ಎಸ್, ನಾನು ಒಂದ್ ಕೆಲಸ ಮಾಡ್ತೀನಿ ಸರ್. ನೀವು ಆ ಗ್ರೂಪ್ ಅಲ್ಲಿ ಇದ್ದೀರಾ? ಕರುಣಾರೇಖಿ ಫ್ರೀ ವೆಬಿನಾರ್ ಗ್ರೂಪ್ ಇದ್ದೀರಾ? ಇಲ್ಲ ಮೇಡಮ್ ಇಲ್ಲ. ಇವಾಗ ಮಾತಾಡಿದ್ರಲ್ಲ ಕಿರಣ್ ಅಂತ, ಅವ್ರ ತಾನೇ? ಕಿರಣ್. ಓಕೆ. ಹೌದು ಮೇಡಮ್, ಕರೆಕ್ಟ್. ಇದು ಕಿರಣ್ ಕುಮಾರ್ ಸಿ ಅಂದ್ರೆ ನೀವೇ ಅಲ್ವಾ ಕಿರಣ್? ಕಿರಣ್ ಕುಮಾರ್ ಅಂತ ಅಷ್ಟೇ. ಕಿರಣ್ ಅಂತ ಇದೆಯಲ್ಲ ಅದೆಲ್ಲ. ಕಿರಣ್ ಕುಮಾರ್ ಅಂತ ನೀವು ರೀಸೆಂಟ್ ಆಗಿ ಮೆಸೇಜ್ ಮಾಡಿದ್ರಿ ಅಲ್ವಾ ನನಗೆ? ಜಸ್ಟ್ ಒಂದು ಹಾಯ್, ಅವ್ರ ನಂಬರ್ ಕಳಿಸ್ಬಿಡಿ ನನ್ಗೆ, ವಿನೋದ್ ಕುಮಾರ್ ಅವ್ರದ್ದು. ಮತ್ತೆ ನಿಮ್ದು ಅವ್ರು ನಾನು ಇದ್ ಮಾಡ್ಕೊಳ್ತೀನಿ. ನಾನು ಡೀಟೇಲ್ಸ್ ಕಳಿಸ್ತೀನಿ ಸರ್, ಗ್ರೂಪ್ಗೆ ಆಡ್ ಮಾಡ್ಬಿಟ್ಟು ಡೀಟೇಲ್ಸ್ ಕಳಿಸ್ತೀನಿ. ಸೊ ನೀವು ಪ್ಲಾನ್ ಮಾಡೋಣ. ನಿಮ್ಗೆ ಎಲ್ಲಾರ್ಗು ಯಾವ ಟೈಮ್ ಈಸಿ ಆಗತ್ತ ನೋಡ್ಕೊಂಡು ಒಂದು ಬ್ಯಾಚ್ ಸ್ಟಾರ್ಟ್ ಮಾಡೋಣ. ರೇಖಿ ಅದ್ ಮುಗೀತಿದ್ದಂಗೆ ಕರುಣಾರೇಖಿ ನಾವು ಸ್ವಿಚ್ ಆಗ್ಬೋದು, ತೊಂದರೆ ಇಲ್ಲ. ಓಕೆ ಮೇಡಮ್, ಥ್ಯಾಂಕ್ ಯು. ಇದು ಎಸ್ ಅಂತ ಸೇವ್ ಮಾಡಿರೋದು ಯಾರಪ್ಪ? ಎಸ್ ಅಂತ ಸೇವ್ ಮಾಡಿರ, ಹ್ಯಾಂಡ್ ರೈಸ್ ಆಗಿದೆ. ಮ್ಯಾಮ್ ನಮಸ್ತೆ, ನಾನು ಶ್ವೇತಾ. ನಮಸ್ತೆ. ಶ್ವೇತಾ ಹೇಗಿದ್ದೀರಾ? ತುಂಬಾ ದಿನ ಆಯ್ತು. ತುಂಬಾ ದಿನ ಆಯ್ತು ಮ್ಯಾಮ್. ಇವತ್ತು Okay. ಆಕ್ಚುಲಿ ನಂಗೆ ವೆಬಿನಾರ್ ಅಟೆಂಡ್ ಮಾಡಕ್ ಆಗ್ಲಿಲ್ಲ. ಓಕೆ. ತೊಂದ್ರೆ ಇಲ್ಲ. ಎನಿವೆ ನಿಮ್ಗೆ ನಾನು ತುಂಬಾ ಹಿಂದೆನೆ ಹೇಳಿದ್ದೆ, ಕರುಣಾರೇಖೆ ಸ್ಟಾರ್ಟ್ ಆದಾಗ ಹೇಳ್ತೀನಿ ಶ್ವೇತಾ ಜಾಯಿನ್ ಐ ಆಮ್ ಈಗರ್ಲಿ ವೈಟಿಂಗ್ ಫಾರ್ ದಟ್. ಎಸ್ ಡೆಫಿನೆಟ್ಲಿ. ಹೇಗಿದ್ದೀರಾ? ಆರಾಮಿದ್ದೀರಾ? ಹಾ ಮ್ಯಾಮ್, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಪ್ಪ. ಎಸ್, ಮನೇಲೆಲ್ಲ ಆರಾಮ? ಹಾ ಮ್ಯಾಮ್ ಆರಾಮ್. ಓಕೆ. ಹೇಳಿ. ನಾನು ಇವತ್ತು ಅಟೆಂಡ್ ಮಾಡಕ್ ಆಗ್ಲಿಲ್ಲ, ಲಾಸ್ಟ್ ಅಲ್ಲಿ ಇವಾಗ ಜಸ್ಟ್ ಜಾಯಿನ್ ಆದೆ. ಸೊ ಇದ್ರದ್ದು ರೆಕಾರ್ಡಿಂಗ್ ಏನಾದ್ರು ಸಿಗ್ಬೋದಾ ನಂಗೆ? ಡೀಟೇಲ್ಸ್ ಖಂಡಿತ ರೆಕಾರ್ಡಿಂಗ್ ನಾನು ಇದ್ರಲ್ಲೇ ಪಬ್ಲಿಕ್ ಗೆ ಇದ್ ಮಾಡ್ತೀನಿ, ಅಪ್ಲೋಡ್ ಮಾಡ್ತೀನಿ. ನೀವು ಅದ್ರಲ್ಲಿ ನೋಡ್ಕೊಳ್ತೀರಾ. ಯಾವ ಗ್ರೂಪ್ ಅಲ್ಲಿ ಇದ್ದೀರಪ್ಪ ನೀವು? ಮ್ಯಾಮ್ ನಂದು ಎಲ್ಲಾ ಗ್ರೂಪ್ ಅಲ್ಲೂ ಮೋಸ್ಟ್ಲಿ ಇದೀನಿ ಅಲ್ಲ, ಅನ್ಸುತ್ತೆ. ಇದು ಕರುಣಾರೇಖಿದು ಇವತ್ತಿನ ವೆಬಿನಾರ್ ಕರುಣಾರೇಖೆದು ಹೊಸ ಗ್ರೂಪಿಗೆ ಜಾಯಿನ್ ಆಗಿದ್ದೀನಿ. ಸರಿ, ಅಲ್ಲಿ ಪೋಸ್ಟ್ ಮಾಡ್ತೀನಿ. ಇನ್ ಕೇಸ್ ಯಾರಾದ್ರೂ ಅದ್ರಲ್ಲಿ ಇಲ್ಲ ಅಂದ್ರೆ ಹೇಳಿ, ನಾನು ಪೋಸ್ಟ್ ಮಾಡ್ತೀನಿ ನಿಮಗ್ ಪರ್ಸನಲ್ ಆಗಿ. ಓಕೆ ಮ್ಯಾಮ್, ಓಕೆ ಸರಿ. ನಂಗೆ ಡೀಟೇಲ್ಸ್ ಎಲ್ಲ ಹೇಳಕ್ಕಾಗತ್ತಾ ಇನ್ನೊಂದ್ಸತಿ? ಯಾವ್ದಪ್ಪ ಇದ್ರದಾ? ಇದು ವರ್ಕ್ಶಾಪ್ ಕೋರ್ಸ್ ಬಂದು 10th ಸ್ಟಾರ್ಟ್ ಆಗ್ತದೆ, June 10th. ಸೊ Okay. ಇದು ಲೆವೆಲ್ 1 ಲೆವೆಲ್ 2 ಎರಡು ಒಟ್ಟಿಗೆ ಇರುತ್ತೆ. ಆಕ್ಚುಯಲ್ ಪ್ರೈಸ್ ಬಂದು 11 ಇದೆ, ಬಟ್ ಈಗ ಡಿಸ್ಕೌಂಟ್ ಅಲ್ಲಿ 6666 ಇರುತ್ತೆ. ಓಕೆ. Okay. ಸೊ ಇದು 15 days ಕೋರ್ಸ್ ಪ್ಲಸ್ 7 days ಪ್ರಾಕ್ಟೀಸ್ ಸೆಷನ್ ಇರುತ್ತೆ. ಮತ್ತೆ ನಿಮ್ದು ರೆಕಾರ್ಡಿಂಗ್ಸ್ ಎಲ್ಲ ಸಿಗುತ್ತೆ. ಜೊತೆಗೆ ಸರ್ಟಿಫಿಕೇಶನ್ ಎಲ್ಲ ಇದೆ ಇರುತ್ತೆ. ಆಮೇಲೆ ನಿಮ್ಗೆ ಏನಂದ್ರೆ, ಈಗ ನಾನ್ ಅನ್ಕೊಂಡಿದ್ದೆ 7:30 to 8:30 ಅಂತ, ಬಟ್ ಇಲ್ಲಿ ಎಲ್ಲರೂ ಕೇಳ್ತಾ ಇದಾರೆ ಮಾರ್ನಿಂಗ್ ಒಂದು ನೈಟ್ ಒಂದು ಎಕ್ಸ್ಟ್ರಾ ಬ್ಯಾಚ್ ಕೊಡಿ ಅಂತ. ಸೊ ಮಾರ್ನಿಂಗ್ 5 to 6 ಒಂದು, ಅಥವಾ ನೈಟ್ 9:30 to 10:30 ಒಂದು ಅಂತ ಅನ್ಕೊಂಡಿದೆ. ನಾನು ಟೈಮಿಂಗ್ಸ್ ಹಾಕ್ತೀನಿ ಗ್ರೂಪ್ ಅಲ್ಲಿ, ಯಾವ್ದು ನಿಮ್ಗೆ ಕನ್ವೀನಿಯಂಟೋ ಅದಕ್ಕೆ ಪೋಲ್ಗೆ ನೀವು ವೋಟ್ ಮಾಡಿ ಅದ್ರ ಪ್ರಕಾರ ನಾನು ಗ್ರೂಪ್ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ಇನ್ನೊಂದು ಆಪ್ಷನ್ ಗೊತ್ತಾ ನಿಮ್ಮಗಳಿಗೆ? ಈಗ ಬೆಳಗ್ಗೆ ನಾನು 3 ಎಲ್ಲರೂ ಕಾಮನ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಈಗ ಸೋಲ್ ಡಿಲೈಟ್ ಅಲ್ಲಿ ಇರೋರಿಗೆ ಗೊತ್ತು, ಅದು ಕಾಮನ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡಿರ್ತೀನಿ. ಸೊ ಮಾರ್ನಿಂಗ್ ಬ್ಯಾಚ್ ಲೈವ್ ಇದನ್ನು ಲಿಂಕ್ ಅನ್ನು ಕಳಿಸ್ತೀನಿ ನಿಮ್ಗೆ, ಈವ್ನಿಂಗ್ ಬ್ಯಾಚ್ ಕಳಿಸ್ತೀನಿ, ನೈಟ್ ಬ್ಯಾಚ್ ಕಳಿಸ್ತೀನಿ. ನೀವು ಮೂರ್ ಸಲಾನು ಅಟೆಂಡ್ ಮಾಡ್ತೀನಿ ಅಂದ್ರೆ ನಂಗೆ ಏನು ಬೇಜಾರಿಲ್ಲ.
ಓಕೆ ಬಿಕಾಸ್ ಸುಮಾರು ಜನ ಈಗ ಸೋಲ್ ಡಿಲೈಟ್ ಅಲ್ಲಿ ಮಾರ್ನಿಂಗ್ ನೈಟ್ 2 ಟೈಮು ಅಟೆಂಡ್ ಮಾಡ್ತಿದ್ದಾರೆ ಅವರುಗಳು. ಓಕೆ, ಅಥವಾ ನೀವು ಯಾವ್ದಾಗುತ್ತೋ ಇವತ್ತು ಫಾರ್ ಎಕ್ಸಾಂಪಲ್ ಇವತ್ತು ಬೆಳಗ್ಗೆ ಅಟೆಂಡ್ ಮಾಡ್ಬಿಟ್ಟೆ ನಾಳೆ ಬೆಳಗ್ಗೆ ಆಗಲ್ಲ ಅಂದ್ರೆ ನಾಳೆ ನೈಟ್ ಆದ್ರೂ ಅಟೆಂಡ್ ಮಾಡಿ, ಈವ್ನಿಂಗ್ ಆದ್ರೂ ಅಟೆಂಡ್ ಮಾಡಿ, ಆ ತರನು ಮಾಡ್ಕೋಬಹುದು. ಇಲ್ಲ ನಂಗೆ 2 ಟೈಮ್ ಅಟೆಂಡ್ ಮಾಡ್ತೀನಿ ಅಂದ್ರೆ ಮಾಡ್ಬೋದು. ಯಾವ ರಿಜಿಡಿಟಿನೂ ಇಲ್ಲ, ಎಲ್ಲ ಫ್ಲೆಕ್ಸಿಬಲ್ ಇರುತ್ತೆ ನಿಮ್ಗೆ ಅಟೆಂಡ್ ಮಾಡೋಕ್ಕೆ. ಜೊತೆಗೆ ನೆಕ್ಸ್ಟ್ Okay. ಮತ್ತೆ ರಿಪಿಟೇಷನ್ ಕೂಡ ಇರುತ್ತೆ. ಯಾವಾಗ್ಲಾದ್ರೂ ಕೋರ್ಸ್ ಇದ್ದಾಗ ಮತ್ತೆ ನೀವು ರಿಪೀಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಕೆಲವರು ರೇಖಿ ಕಲ್ತಿಲ್ಲ, ನಾವು ರೇಖಿ ಕಲ್ತಾದ್ಮೇಲೆ ಕರುಣಾ ರೇಖಿ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಫಾರ್ ಎಕ್ಸಾಂಪಲ್ ಅವ್ರು ರೇಖಿ ಮುಗಿಸಿದಾಗ ರೇಖಿ ಬೇಕಿದ್ರೆ ಯಾರಾದ್ರೂ ಅವ್ರಿಗೆ ಬ್ಯಾಚ್ ಶುರು ಆಯ್ತು ಅಂದ್ರೆ ಅವ್ರ ಜೊತೆ ರಿಪೀಟ್ ಮಾಡ್ಕೊಳ್ಳಿ. ಇವನ್ ನೀವು ಅಷ್ಟೇ ಬೇಕಂದ್ರೆ ರಿಪೀಟ್ ಮಾಡ್ಕೊಳ್ತೀರಂತೆ. ಮಾಡ್ಕೊಂಡು ನೆಕ್ಸ್ಟ್ ಕರುಣಾ ರೇಖೆ ಆದಾಗ ನೀವು ಅದನ್ನ ಮತ್ತೆ ರಿಪೀಟ್ ಮಾಡ್ಕೋಬಹುದು. ಅದಕ್ಕೇನ್ ಚಾರ್ಜಸ್ ಇರೋದಿಲ್ಲ. ರೇಖಿ ನಂದು ಬೇಸಿಕ್ ನಿಮ್ಮ ಹತ್ರನೇ ಮಾಡಿದ್ದೀನಲ್ಲ, ಅದಕ್ಕೆ ಗೊತ್ತು, ಬೇಸಿಕ್ ನನ್ನ ಹತ್ರನೇ ಮಾಡಿದವ್ರಿಗೆ ಅದು ಫ್ರೀ ತಾನೇ ಹೇಳಿದ್ದೀನಲ್ಲ ನಾನು ರಿಪಿಟೇಷನ್. ಸೊ ನೀವು ಅದನ್ನ ಅಟೆಂಡ್ ಮಾಡ್ಕೋಬಹುದು. ಸೊ ದಟ್ ನಿಮ್ಗೂ ಸರಿ ಒಂದ್ಸಲ ಮತ್ತೊಂದ್ಸಲ ಅಟ್ಯೂನ್ಮೆಂಟ್ ಆಗುತ್ತೆ, ಎನರ್ಜಿ ಕ್ಲೆನ್ಸ್ ಆಗುತ್ತೆ, ಮತ್ತೆ ಪ್ರಾಕ್ಟೀಸು ಆಗುತ್ತೆ. ಅದಕ್ಕೋಸ್ಕರ ಆಕ್ಚುಲಿ ಪ್ರಾಕ್ಟೀಸ್ ಅಲ್ಲಿ ಇಟ್ಕೊಂಡಿಲ್ಲ ನಾನು. ಪ್ರಾಕ್ಟೀಸ್ ಆಲ್ಮೋಸ್ಟ್ ಆಗುತ್ತೆ. ಓಕೆ ಸರಿ ಮ್ಯಾಮ್, ಅದ್ರದ್ದು ಡೀಟೇಲ್ಸ್ ಎಲ್ಲ ಸಿಗತ್ತೆ ಅಲ್ವಾ ನಂಗೆ? ಖಂಡಿತ ಖಂಡಿತ. ಎಲ್ಲ Okay, ಸಿಗುತ್ತೆ, ಗ್ರೂಪ್ ಅಲ್ಲೇ ಶೇರ್ ಆಗುತ್ತೆ. ಓಕೆ, ಅಂಡ್ ಸಾರಿ ಎಲ್ರಿಗೂ ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ರಿಪೀಟ್ ಇಲ್ಲ ಮಾಡಿಸ್ಕೊಂಡು. ಇಲ್ಲ ಇಲ್ಲ ಏನಿಲ್ಲ, ಆ ತರ ಏನಿಲ್ಲ. ಇನ್ನು ಸುಮಾರು ಜನ ಥ್ಯಾಂಕ್ ಯು ಮ್ಯಾಮ್. ಅಷ್ಟೇ. ಥ್ಯಾಂಕ್ ಯು. ಎಸ್ ನಿಖಿತಾ, ಹಲೋ ಮ್ಯಾಮ್, ಹೇಗಿದ್ದೀರಾ ಮ್ಯಾಮ್? ನಿಮ್ಮನ್ನ ಹೆಸರು ನೋಡಿದಾಗ್ಲೆಲ್ಲ ನಂಗೆ ನಿತಿಕಾನೇ ಜ್ಞಾಪಕ ಬರ್ತಾಳೆ. ನಿಮ್ಗೆ ಫೈನಾನ್ಷಿಯಲ್ ಅಬಂಡೆನ್ಸ್ ತುಂಬಾ ಕೊಡ್ತಾಳೆ ಅನ್ಸುತ್ತೆ ನಿತಿಕಾ ಮೋಸ್ಟ್ಲಿ. ಹೌದು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಿಮ್ ಕಡೆಯಿಂದನೇ ಮ್ಯಾಮ್ ಎಲ್ಲ ನಿಮ್ಮ ಆಶೀರ್ವಾದ. ಥ್ಯಾಂಕ್ ಯು. ಹೇಳಿಪ್ಪ. ಮ್ಯಾಮ್ ಅದೇ ರೇಖಿ 1 ರೇಖಿ 2 ಆಗಿಲ್ಲ. ಆಮೇಲೆ ನೈಟ್ ತುಂಬಾ ಜನ ಕೇಳ್ತಾರಲ್ಲ ಮ್ಯಾಮ್, ನಮಗೆ ಬೆಳಿಗ್ಗೆ 4 ಗಂಟೆಗೆ ಕೆಲಸ ಇರುತ್ತೆ, ನಾವು ಹೊರಗಡೆ ವರ್ಕ್ ಹೋಗೋರು, ಬೆಳಗ್ಗೆ ಕ್ಲಾಸ್ ಅಟೆಂಡ್ ಮಾಡ್ಲಿಕ್ಕೆ ಆಗಲ್ಲ. ನಮ್ಗೆ ಇವಾಗ ಏನ್ ಟೈಮಿಂಗ್ ಇದೆ ಮ್ಯಾಮ್? 7:30 to 8:30, 9 o'clock ಒಳಗಿದ್ರೆ ಚೆನ್ನಾಗಿರುತ್ತೆ ಮ್ಯಾಮ್. ಯಾಕಂದ್ರೆ ಮಕ್ಳು ಹೋಮ್ ವರ್ಕ್ ಮಾಡ್ಸಿರ್ತೀವಿ, ಆಮೇಲೆ ನಮ್ಗೆ ಕೆಲ್ಸಗಳು ಆಗಿರುತ್ತೆ, ಅಡ್ಗೆ ಎಲ್ಲ. ಓಕೆ, ಇವಾಗ ಸುಮಾರು ಒಂದ್ 4-5 ಜನ ರೇಖಿ ಕೇಳಿದ್ರಲ್ಲ, ನಿಮ್ಗೆಲ್ಲರಿಗೂ 7:30 to 8:30 ಆಗತ್ತಾ? ಓಕೆ ಮ್ಯಾಮ್, ಡನ್. ಹಂಗಿದ್ರೆ ಈಗ ಒಂದ್ 3-4 ಜನ ಕೇಳಿದ್ರು ರೇಖೆ. ಕಿರಣ್ ನೀವ್ ಕೇಳಿದ್ರಿ ಅಲ್ವಾ? ವಿನೋದ್ ಸರ್ ನೀವ್ ಕೇಳಿದ್ರಿ, ಕಿರಣ್ ನೀವ್ ಕೇಳಿದ್ರಿ ಅಲ್ವಾ? ಮಮತಾ ಮ್ಯಾಮ್ ಕೇಳಿದ್ರು. 7:30 to 8:30 ಆಗತ್ತಾ ನಿಮ್ಗೆ? ಮೇಡಮ್ ನಾನ್ ಕಿರಣ್. ಕರುಣಾ ರೇಖೆ. ನಂದು ಕನ್ನಡ ರೇಖೆ. ನಂದು ಆಕ್ಚುಲಿ 1 and 2 ಲೆವೆಲ್ ಆಗಿದೆ. ಓಕೆ, ಆಗಿದ್ರೆ ಓಕೆ. ಆಗಿ ಒಂದು 10 years ಆಗಿದೆ. 10 years ಬಿಫೋರ್ ಆಗಿದೆ. ಬಟ್ ಅದು ಪ್ರಾಕ್ಟೀಸ್ ಎಲ್ಲ ಬಿಟ್ಟಿದ್ದೀನಿ. ರೀಸೆಂಟ್ ಆಗಿ ಒಂದು 2-3 months ಆಯ್ತು ಬೇರೆ ಒಂದು ಕೋರ್ಸ್ ಜಾಯ್ನ್ ಆಗಿ. ಅದರಿಂದ ನಾನು ಇದು ಕಲಿಬೇಕಂತ ಇಂಟ್ರೆಸ್ಟ್ ಬಂದು ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ವೈಬ್ರೇಷನ್ ಎಲ್ಲ ಬರ್ತಾ ಇದೆ. ಸೊ ಒಂದ್ ಕೆಲಸ ಮಾಡಿ ಸರ್ ಕಿರಣ್, ರಿಪಿಟೇಷನ್ ತಗೊಳ್ಳಿ. ರಿಪಿಟೇಷನ್ಗೆ ಹಾಫ್ ಆಫ್ ದ ಅಮೌಂಟ್ ಇರುತ್ತೆ. ನೀವೆಲ್ಲೇ ರೇಖಿ ಕಲ್ತಿದ್ರು ನಮ್ಮ ಹತ್ರ ಮಾಡುವಾಗ ಹಾಫ್ ಆಫ್ ದ ಅಮೌಂಟ್, ನಮ್ಗೆ ಏನ್ ಚಾರ್ಜಸ್ ಇದೆಯೋ ಅದ್ರಲ್ಲಿ ಹಾಫ್ ಆಫ್ ದ ಅಮೌಂಟ್ ಇರುತ್ತೆ. ಅಂದ್ರೆ ಒಂದು 3 month ಇಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಜಸ್ಟ್ ವೈಬ್ರೇಷನ್ ಸ್ಟಾರ್ಟ್ ಆಗಿದೆ ಅಷ್ಟೇ. ರೇಖಿ ಇದಿದ್ಯಾ, ಪ್ರಾಕ್ಟೀಸ್ ಇದೆಯಾ? ಆಗಿದ್ರೆ ಇದೆ. ಹಂಗಿದ್ರೆ ಬೇಡ, ಅದನ್ನೇ ಕಂಟಿನ್ಯೂ ಮಾಡಿ. ನಾನು ನೀವು 10 ವರ್ಷ ಬಿಟ್ಟಿದ್ದೀನಿ ಅಂದ್ರಲ್ಲ, ಅದಕ್ಕೋಸ್ಕರ ಹೇಳ್ದೆ ಅಷ್ಟೇ. ಅಂದ್ರೆ ತುಂಬಾ ಟೈಮ್ ಆಯ್ತು ಬಿಟ್ಟಿದ್ದೇನೆ. ಓಕೆ, ಸೊ ವಿನೋದ್ ಕುಮಾರ್ ಅವರೇ, ನಿಮ್ಗೆ 7:30 to 8:30 ಆಗುತ್ತಾ? ಆಗುತ್ತೆ ಮೇಡಮ್. ನಂದು 1 ವಾರ ಫಸ್ಟ್ ಶಿಫ್ಟ್ ಇರುತ್ತೆ, ಸೆಕೆಂಡ್ ಇದ್ದಾಗ ಮಾರ್ನಿಂಗ್ ಮತ್ತೆ ಈವ್ನಿಂಗ್ ಬ್ಯಾಚ್ ತಗೋಬೇಕಾಗುತ್ತೆ. ನೋ ಪ್ರಾಬ್ಲಮ್. ಅದೇ ರೇಖಿ ಸೇಮ್ ಕಿರಣ್ ನಂದು ಸೇಮ್ ಇಶ್ಯೂಸ್. ಅದೇ ನೋಡೋಣ ಸರ್, ನಾನು ನೋಡ್ಕೊಳ್ಳಿ, ನಾನು ಹಾಕ್ತೀನಿ ಬ್ಯಾಚ್. 7:30 ಆಗುತ್ತೆ ಅಂತಿದ್ರೆ 7:30 ನಾವು ರೇಖಿ ಇಟ್ಕೋಬಹುದು. ಓಕೆ ಓಕೆ ಮೇಡಮ್. ಮ್ಯಾಮ್ ಇವಾಗ June 10th ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಈ ಕ್ಲಾಸಸ್, ಬಟ್ ನಾವ್ ಅಷ್ಟ್ರೊಳಗೆ ಕಂಪ್ಲೀಟ್ ಮಾಡ್ಲಿಕ್ಕೆ ಆಗುತ್ತಾ ಮ್ಯಾಮ್? 11 ಇಲ್ಲ 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 ಇಲ್ಲ, ನೀವು ಇವಾಗ ನೀವು ರೇಖಿ ಮುಗಿಸಿ ಆಮೇಲೆ ಕರುಣಾ ರೇಖಿಗೆ ಶಿಫ್ಟ್ ಆಗ್ತೀರ. ಓಕೆ ಓಕೆ, ಎಷ್ಟು ದಿನ ಮೇಡಮ್ ಕೋರ್ಸ್? ಲೆವೆಲ್ 1 ಲೆವೆಲ್ 2 ಒಂದು 12 to 15 days ಆಗುತ್ತೆ. ಸರಿ ಏನಪ್ಪ ಅರ್ಧ ಕ್ಲಾಸ್ ಮುಗ್ದೋಗಿರುತ್ತಲ್ಲ ಮ್ಯಾಮ್ ಅಷ್ಟೊತ್ತಿಗೆ? ಅವಾಗ ಶಿಫ್ಟ್ ಆಗಿ ಅಂದ್ರೆ ಆತರ ಎಲ್ಲ ಫಸ್ಟ್ ಇಂದ ನೀವು ಕಲಿಬೇಕು. ನೀವು ಆತರ ಎಲ್ಲ ಶಿಫ್ಟ್ ಮಾಡಲ್ಲ ನಾನು. ನೀವು ಪರ್ಫೆಕ್ಷನ್ ಬಂದ್ಮೇಲೆ ನಿಮ್ನ ಹಾಕೊಳ್ಳೋದು. ನಿಮ್ಗೆ ಇನ್ನೊಂದ್ ಬ್ಯಾಚ್ ಮಾಡ್ತೀನಿ ಬಿಡಿ, ಏನ್ ತೊಂದ್ರೆ ಇಲ್ಲ. ಆತರ ಮಾಡ್ಕೊಳ್ಳಿ. ಮೇಡಮ್ ಹತ್ರ 15 days ಅಂತ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. 20 days ಹೋಗ್ಬೋದು, 21 days ಹೋಗ್ಬೋದು. ಸರಿ ಗೊತ್ತು, ಯಾಕಂದ್ರೆ ನನಗೆ ಪರ್ಫೆಕ್ಷನ್ ಬರೋವರೆಗೂ ಬಿಡೋದಿಲ್ಲ. ಅದೇ ಬಂದಿರೋದು ಸಮಸ್ಯೆ ನಂದು. ಯಾಕಂದ್ರೆ ಇವಾಗ ನೀವು ಒಂದೇನೋ ಒಂದು ಚೇಂಜ್ ಬೇಕು ಲೈಫಲ್ಲಿ ಅಂತ ಬಂದಿರ್ತೀರ ಅಲ್ವಾ, ನಾವ್ ಅದನ್ನ ಕೊಡ್ಬೇಕು ಅಲ್ವಾ. ಸುಮ್ನೆ ಏನೋ ಮೇಲ್ಮೇಲೆ ಹೇಳ್ಬಿಟ್ಟು ಹೋದ್ರೆ ಸರಿ ಹೋಗೋದಿಲ್ಲ. ನೀವು ಅದೇನಾಗುತ್ತೆ, ಕ್ಲಾಸಲ್ಲಿ ಎಲ್ಲ ಕಲಿಯೋವಾಗ ತುಂಬಾ ಈಸಿ ಅನ್ಸುತ್ತೆ. ನೀವು ಪರ್ಸ್ನಲಿ ಅದನ್ನ ಪ್ರಾಕ್ಟೀಸ್ ಮಾಡಕ್ ಕೂತ್ಕೊಂಡಾಗ
ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತಲ್ವಾ. ಅವಾಗ ಏನಾಗುತ್ತೆ, ನಿಮ್ಗೆ ಇಂಟ್ರೆಸ್ಟೇ ಬಿಟ್ಟೋಗುತ್ತೆ, ಅಯ್ಯೋ ಬೇಡ ಬಿಡು ಅಂತ. ಇಲ್ಲ ಬೇರೆ ಎಲ್ಲ ಕೋರ್ಸ್ ಬಿಟ್ಬಿಡ್ತೀವಲ್ಲ, ಅದೇ ತರ ಬಿಟ್ಬಿಡ್ತೀವಿ. ಹಂಗಾಗ್ಬಾರ್ದು. ನೀವು ಪ್ರಾಕ್ಟೀಸ್ ಮಾಡ್ಬೇಕು ಅಂದ್ರೆ ನೀವು ಫಾಲೋ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ. ಎಸ್ ಭಾರತಿ ಅವರೇ, ಹೇಗಿದ್ದೀರಾ? ನನ್ಗೆ 7:30 ಆಗ್ಬೋದು. 7:30. 7:30 ರೇಖಿ ಕೇಳ್ತಾ ಇದಾರಲ್ಲ ಅವರು. ನೀವು 9:30 ಸೋಲ್ ಡಿಲೈಟ್ ಅಟೆಂಡ್ ಮಾಡ್ತಾ ಇಲ್ಲ. ಆಗುದಿಲ್ಲ, ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಓಕೆ, ಮಾರ್ನಿಂಗ್ 5 to 6 ಆಗುತ್ತಾ? ಮಾರ್ನಿಂಗ್ ಇಲ್ಲ, ಈವ್ನಿಂಗ್ ಇಲ್ವಾ ಮ್ಯಾಮ್? ಅದೇ ಈವ್ನಿಂಗ್ ಈಗ 7:30ಗೆ ಒಂದು ಬ್ಯಾಚ್ ರೇಖಿ ಹಾಕ್ಬೇಕು ಅಂತ ಕೇಳ್ತಾ ಇದಾರಲ್ಲ, ಅದಕ್ಕೋಸ್ಕರ. ಮತ್ತೆ ಯಾವಾಗ? ನಾನು ನೋಡ್ತೀನಿ ತಾಳಿ. ಮಾರ್ನಿಂಗ್ ಒಂದು 11:30 to 12:30 ಏನಾದ್ರು ಆಗುತ್ತಾ ನೋಡ್ತೀನಿ. ನನ್ನ ಅವೈಲಬಿಲಿಟಿ ನೋಡ್ಕೊಂಡು ನಾನು ನಿಮ್ಗೆ ಅದು ಗ್ರೂಪಲ್ಲಿ ಪೋಲ್ ಹಾಕ್ತೀನಿ. ಯಾವ್ದಕ್ಕೆ ಯಾರಿಗಾಗುತ್ತೋ ಸೆಲೆಕ್ಟ್ ಮಾಡ್ಕೊಳ್ಳಿ, ಪ್ಲಾನ್ ಮಾಡೋಣ. ಎಸ್. ಸೊ ಮಮತಾ, ನಿಮ್ಗೆ ಈವ್ನಿಂಗ್ 7:30ಗೆ ಆಗತ್ತಲ್ವಾ ಮಮತಾ? ಮಮತಾ ಇದ್ದೀರಾ? ಆಗತ್ತಲ್ವಾ? ಮ್ಯಾಮ್ ಇದು ರೇಖಿದು ಪ್ರೈಸ್ ಹೇಳಿಲ್ಲ ಮ್ಯಾಮ್ ನೀವು. ಪ್ರೈಸ್ ಅನೌನ್ಸ್ ಮಾಡಿ. ಮೆಸೇಜ್ ಹಾಕ್ತೀನಿ, ಡೀಟೇಲ್ಸ್ ಹಾಕ್ತೀನಿ ಗ್ರೂಪ್ ಅಲ್ಲಿ. ಮಮತಾ, ನಿಮ್ಗೆ ಮತ್ತೆ ಗಗನ್ ಇಬ್ರಿಗೂ 7:30 ಆಗತ್ತಲ್ವಾ? ಅವ್ರು ಕಾಲೇಜಿಂದ ಬಂದ್ಬಿಟ್ಟು. ಅದೇ ಅವಳು ಇಲ್ಲ, ಅವಳದು ಇಂಟರ್ನ್ಶಿಪ್ ನಡೀತಾ ಇದೆ. ಈವ್ನಿಂಗ್ಗೆ ಕೆಲ್ಸ, ವರ್ಕ್ ಫ್ರಮ್ ಹೋಮ್ ಇದೆ. ಕೇಳ್ತೀನಿ. ಕೇಳಿ, ಒನ್ ಅವರ್ ಫ್ರೀ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಇಲ್ಲ, 1 hour ಫ್ರೀ ಮಾಡ್ಕೊಳ್ಳಿ, ತೊಂದ್ರೆ ಇಲ್ಲ. ಅಂದ್ರೆ ಮೀಟಿಂಗ್ ಏನಾದ್ರು ಇದ್ರೆ ಮೀಟಿಂಗ್ ಇದ್ದ ದಿನಕ್ಕೆ ರೆಕಾರ್ಡಿಂಗ್ ನೋಡ್ಕೊಳ್ಳಿ. ಹಂಗೇನಾದ್ರು ಡೌಟ್ ಇತ್ತು ಅಂದ್ರೆ ವೀಕೆಂಡ್ಸ್ ಅಲ್ಲಿ ಯಾವಾಗ್ಲಾದ್ರು ಅಥವಾ ಯಾವಾಗ್ಲಾದ್ರು ನಾನು ಅವ್ಳು ಫ್ರೀ ಇದ್ದಾಗ ಒಂಚೂರು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಪಾಪ ಅವಳದು ತುಂಬಾ ದಿನದಿಂದ ಪೆಂಡಿಂಗ್ ಇದೆಯಲ್ಲ, ಅದಕ್ಕೋಸ್ಕರ. ಇನ್ಯಾರಿಗೆ ಏನ್ ಡೌಟ್ ಇದೆ? ಸೊ ಇವಾಗ ನನ್ಗೇನು ಹೋಮ್ ವರ್ಕ್ ಇದೆ ಹೇಳಿ. ನಾನು ಟೈಮಿಂಗ್ಸ್ ನ ಮೆನ್ಷನ್ ಮಾಡ್ಬೇಕು, ರೇಖಿದು ಮೆನ್ಷನ್ ಮಾಡ್ಬೇಕು, ಕರ್ಣ ರೇಖಿದು ಟೈಮಿಂಗ್ಸ್ ಪೋಲ್ ಮೆನ್ಷನ್ ಮಾಡ್ಬೇಕು, ಆಮೇಲೆ ರೇಖಿದು ಡೀಟೇಲ್ಸ್ ಹಾಕ್ಬೇಕು. ಅಷ್ಟೇ ಅಲ್ವಾ ನಾಗಭೂಷಣ್ ಸರ್ ನನಗಿರೋ ಹೋಮ್ ವರ್ಕ್? ಸೊ ಬೇರೆ ಏನಾದ್ರು ಡೌಟ್ ಇದೆಯಾ? ಕ್ಲಿಯರ್ ಆಯ್ತಾ? ಓಕೆ. ಯಾರ್ಯಾರು ರೇಖಿ ಕಲ್ತಿದ್ದೀರೋ ಅಥವಾ ಬೇರೆಯವರು ಅಷ್ಟೇ, ಯಾರು ಮಿಸ್ ಮಾಡ್ಕೋಬೇಡಿ ಇದೊಂದೊಂದು ಕೋರ್ಸ್ನ ಮಾತ್ರ. ಓಕೆ. ಸೊ ನಿಮಗೆ ನೀವು ಹೆಲ್ಪ್ ಮಾಡ್ಕೊಳ್ಳೋದ್ರ ಜೊತೆಗೆ ನಿಮ್ ಸುತ್ತ ಇರೋರ್ಗು ಕೂಡ ನೀವು ತುಂಬಾ ಹೆಲ್ಪ್ ಮಾಡ್ಬೋದು. ಆಮೇಲೆ ಇದು ಒಂದೊಳ್ಳೆ ಪ್ರೊಫೆಷನ್ ಅಂತ ಕೂಡ ನಾನು ಹೇಳ್ತೀನಿ. ಅಂದ್ರೆ ಪ್ರೊಫೆಷನ್ ಅಂದ್ರೆ ಕಮರ್ಷಿಯಲ್ ಆಗಲ್ಲ, ಬಟ್ ಸೇವಾ ಮನೋಭಾವದ ಜೊತೆಗೆ ನಾವು ನಮ್ಮ ಒಂದು ಭವಿಷ್ಯವನ್ನು ನಾವು ರೂಪಿಸ್ಕೊಳ್ಳೋಕೆ ಒಂದು ಒಳ್ಳೆ ಅವಕಾಶ. ಕ್ಲಿಯರಾ? ಇನ್ನೇನಾದ್ರು ಡೌಟ್ ಇದ್ರೆ ಗ್ರೂಪಲ್ಲಿ ಕೇಳಿ, ನಾನು ಆನ್ಸರ್ ಮಾಡ್ತೀನಿ. ರೆಕಾರ್ಡಿಂಗ್ ರಾತ್ರಿ ಪೋಸ್ಟ್ ಮಾಡ್ತೀನಿ. ಯಾರ್ಯಾರು ನೋಡಕ್ಕಾಗಿಲ್ವೋ ನೋಡಿ ಬೇರೆ ಡೀಟೇಲ್ಸ್ ನಾ ಪೋಸ್ಟ್ ಮಾಡಿ. ಓಕೆ. ಥ್ಯಾಂಕ್ ಯು. ಬಾಯ್ ಮೇಡಮ್, ಗುಡ್ ನೈಟ್ ಮೇಡಮ್. ಬಾಯ್, ಗುಡ್ ನೈಟ್ ಸರ್. 9:30 ಕ್ಲಾಸ್ ಅಟೆಂಡ್ ಮಾಡಲ್ವಾ ಸರ್ ನೀವು? 9:30ಗೆ ನನ್ನ ಮಗಳ ಟ್ಯೂಷನ್ ಇದು ಹೋಮ್ ವರ್ಕ್ ಎಲ್ಲ ನೋಡ್ಕೊಂಡು ನಾನು ಯಾಕಂದ್ರೆ ಒಟ್ಟಿಗೆ ಒಂದ್ ನಾನೊಂದು ಕ್ಲಾಸ್ ಓಕೆ ಮೇಡಮ್, ಆಗ್ಲಿ ಅಟೆಂಡ್ ಮಾಡ್ತೀನಿ, ಬನ್ನಿ ಮೇಡಮ್. ಅದೇ ಮುಗಿಸ್ಕೊಂಡ್ಬಿಡೋಣ ಅಂತ ಅಷ್ಟೇ. ಎಸ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ನಿಮ್ಗೂ ಆಗತ್ತಲ್ವಾ 9:00ಗೆ? ಮುಗಿಸ್ಕೊಂಡ್ಬಿಡೋಣ ಇವತ್ತು ಅದೊಂದು ಕ್ಲಾಸ್. ಓಕೆ, ಥ್ಯಾಂಕ್ ಯು ಸರ್. ನಮಸ್ತೆ. ನಿಮ್ಮ ಒಂದು ಅಮೂಲ್ಯ ಸಮಯವನ್ನ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಗುಡ್ ನೈಟ್.